Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷ್ ಅಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸೊ ಬೋರ್ಡ್ ಎಕ್ಸಾಮ್ಸ್ಗಳು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಅಂದರೆ ನಿಮಗೆ ನಾನು ಮಾಡಿಸಿದ್ದೆ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಿದೆ ಅಂದರೆ, ನಿಮಗೆ ನಾನು ಇವೆಲ್ಲ ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ತೊಗೊಂಡು ಸಾಲ್ವ್ ಮಾಡಿಸ್ತೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಇವೆಲ್ಲ ಕ್ಲಾಸಸ್ ಮಾಡಿದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, PDF ನೋಟ್ಸ್ ಇರುತ್ತಲ್ಲ, PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಅದೇ ಥರ ನಾನು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಂದರೆ ಈಗ ಲೆಟಸ್ ಕನ್ಸಿಡರ್ ಇಂಟ್ರೊಡಕ್ಷನ್ ಟು 3D ಜಾಮೆಟ್ರಿಲಿ ಯಾವ್ಯಾವ ಥರದ ಕ್ವಶನ್ಸ್ ಬರ್ತವೆ. ಓಕೆ, ಯಾವ್ಯಾವ ಥರದ್ದು ಕ್ವಶನ್ಸು ನಾನು ಸಾಲ್ವ್ ಮಾಡಿ ಓಕೆ ಒಂದು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡೀನಿ. ಓಕೆ, ಈ ಚಾಪ್ಟರ್ದು ಒಂದು ಪ್ಲೇ ಲಿಸ್ಟು, ಅದೇ ಥರ ನೆಕ್ಸ್ಟ್ ಪ್ರಾಬಬಿಲಿಟಿದು ಒಂದು ಪ್ಲೇ ಲಿಸ್ಟು, ಸ್ಟ್ಯಾಟಿಸ್ಟಿಕ್ಸ್ ಒಂದು ಪ್ಲೇ ಲಿಸ್ಟು. ಆ ಚಾಪ್ಟರಲ್ಲಿ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ ಯಾವ್ಯಾವ ಕ್ವಶನ್ಸ್ ನಾನು ಸಾಲ್ವ್ ಮಾಡಿ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಓಕೆ, ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ಎಲ್ಲ ಚಾಪ್ಟರ್ಸ್ನ ಸಾಲ್ವ್ ಮಾಡ್ಬೋದು. ಅದೇ ಥರ ಮತ್ತೆ ನಿಮಗೆ ಕ್ವಶನ್ ವೈಸು ಪ್ಲೇ ಲಿಸ್ಟ್ ರೆಡಿ. ಓಕೆ, ನಿಮಗೆ 1 ಮಾರ್ಕ್ ಕ್ವಶನ್ ಯಾವ ಥರ ಬರ್ತವೆ, 2 ಮಾರ್ಕ್ಸ್ ಕ್ವಶನ್ ಇಂದ ಯಾವ ಥರ ಬರ್ತವೆ, 3 ಮಾರ್ಕ್ಸ್ 1 ಮಾರ್ಕ್ ಕ್ವಶನ್ ಬರಲ್ಲ. 1 ಮಾರ್ಕ್ ಕ್ವಶನ್ ಅಂದರೆ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್. ಮತ್ತೆ 3 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರ್ತವೆ, 4 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರ್ತವೆ, ಮತ್ತೆ 5 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರ್ತವೆ, ಮತ್ತೆ 6 ಮಾರ್ಕ್ಸ್ ಕ್ವಶನ್ಸ್ ಅವು ಯಾವ್ಯಾವ ಚಾಪ್ಟರ್ ಇಂದ ಬರ್ತವೆ ಅದೇ ಥರ ಸಪ್ರೇಟ್ ಆಗಿ ಸೊ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೆ. ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಸೊ ನಾನು ಇವೆಲ್ಲ ಕ್ಲಾಸಸ್ ಮುಗಿದ ಮೇಲೆ ಸೊ ನಾನು ಏನು ಮಾಡ್ತೀನಿ ಅಂದರೆ, ಸೊ ಕಾನ್ಸೆಪ್ಟ್ ವೈಸ್ ಎಕ್ಸಸೈಸ್ ವೈಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ KCET ಮತ್ತೆ JEE ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತ ಇದ್ದೀನಿ. ಓಕೆ, ಸೊ ನಾವು ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡಿದ್ರು ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ಓಕೆ, ಈಗ ಈ ಕ್ಲಾಸಲ್ಲಿ ಏನು ಮಾಡಂದ್ರೆ, ಸೊ ನಮಗೆ ಇಂಟ್ರೊಡಕ್ಷನ್ ಟು 3D ಜಾಮೆಟ್ರಿದು ನಾವು 3 ಮಾರ್ಕ್ಸ್ ಕ್ವಶನ್ಸು ಮತ್ತು ಸೊ 2 ಮಾರ್ಕ್ಸ್ ಕ್ವಶನ್ಸು ಮತ್ತು 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಈಗ ನಾವೇನು ಮಾಡೋಣ, MCQs ಕ್ವಶನ್ ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೋಡಿ MCQ ಕ್ವಶನ್ಸು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಔಟ್ ಬರಬೇಕಂದ್ರೆ ನಿಮ್ಗೆ MCQs ಅಲ್ಲೇ ಮಾರ್ಕ್ಸ್ ಹೋಗ್ತವೆ. ಅದಕ್ಕೋಸ್ಕರ MCQs ನಿಮ್ಗೆ ಚೆನ್ನಾಗಿರ್ಬೇಕು. ಸೊ ಈ ಕ್ವಶನ್ಸ್ ನಾನು ಮಾಡಿಸಿದ್ದೀನಿಲ್ಲ, ಬೋರ್ಡಿಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, KCETಗೂ ಬಂದರೆ ಬರ್ತವೆ. ಓಕೆ, ಪರ್ಟಿಕ್ಯುಲರ್ ಇವೇ ಕ್ವಶನ್ಸ್ ಬರುತ್ತೆ ಅಂತಲ್ಲ, ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ ಬರ್ಬೋದು. ಅದಕ್ಕೋಸ್ಕರ ಇದು ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮಗೆ ಈಸಿಯಾಗಿ KCET ಕ್ವಶನ್ಸು ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಮತ್ತೆ ನಿಮ್ಮ ಫಸ್ಟ್ ಇಯರ್ಗೆ 3 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಸೊ 3 ಮಾಡಲ್ ಕ್ವಶನ್ ಪೇಪರು ನಾನು ಸಾಲ್ವ್ ಮಾಡಿದ್ದೀನಿ. ಅದ್ರದ್ದು ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೋಡ್ಕೊಳ್ಳಿ. ಓಕೆ, ಸೊ ನಾನು ಹೇಳಿದ್ದೀನಿ ನಿಮಗೆ ಫಸ್ಟ್ ಇಯರ್ ಎಕ್ಸಾಮ್ಸು ನಿಮ್ಮ ಕಾಲೇಜವರೇ ನಡೆಸ್ತಾರೆ, ಬಟ್ ಯಾವಾಗ ನಡೆಸ್ತಾರೆ ಅಂತ ಗೊತ್ತಿಲ್ಲ. ಓಕೆ, ಅದು ನಿಮ್ಮ ಕಾಲೇಜವ್ರಿಗೆ ಬಿಟ್ಟಿದ್ದು. ಅದಕ್ಕೋಸ್ಕರ ನಿಮಗೆ February 28 ಒಳಗೆ ನಿಮಗೆ ಫಸ್ಟ್ ಇಯರ್ ಎಕ್ಸಾಮ್ಸ್ ಮುಗಿದಿರುತ್ತೆ. ಓಕೆ, ನಿಮಗೆ ರಿಸಲ್ಟ್ ಯಾವಾಗ ತನಕ ಬರುತ್ತೆ ಅಂದರೆ, ಸೊ March 20ವರೆಗೆ ನಿಮಗೆ ರಿಸಲ್ಟ್ ಬಂದಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಕಡಿಮೆ ಟೈಮ್ ಇದೆ. ಸೊ ಚೆನ್ನಾಗಿ ಓದ್ಕೊಳ್ಳಿ ನೀವು. ಈಗ ನೋಡಿ ಡೈರೆಕ್ಟ್ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೊ ನಾವೇನು ಮಾಡೋಣ ಅಂದರೆ, ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಣ. ಓಕೆ, ಸ್ವಲ್ಪ ಕಾನ್ಸೆಪ್ಟ್ ಕಲಿಯೋಣ. ಓಕೆ, ಕಾನ್ಸೆಪ್ಟ್ ಏನು ಫಸ್ಟ್ ಆಫ್ ಆಲ್ ನೋಡಿ. ನಾರ್ಮಲ್ ಆಗಿ ನಾವು 2D ಜಾಮೆಟ್ರಿ ಅಂದರೆ ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಸ್ಪೇಸ್ನ ಎಷ್ಟು 2D ಜಾಮೆಟ್ರಿಯಲ್ಲಿ ಎಷ್ಟು ಈಕ್ವಲ್ ಪಾರ್ಟ್ಸ್ ಅನ್ನು ಡಿವೈಡ್ ಮಾಡಿದ್ರೆ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅದನ್ನ ನಾನು ಏನಂತ ನೇಮ್ ಮಾಡ್ತಿದ್ವಿ, ಕ್ವಾಡ್ರೆಂಟ್ಸ್ ಅಂತಾರೆ. ಫಸ್ಟ್ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟು, ಥರ್ಡ್ ಕ್ವಾಡ್ರೆಂಟು, ಫೋರ್ತ್ ಕ್ವಾಡ್ರೆಂಟ್ ಅಂತ ನೇಮ್ ಮಾಡ್ತೀರಿ. ಬಟ್ ಅದೇ ಥರ ಒಂದು 3D ಸ್ಪೇಸ್ನ ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ 8 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಆಕ್ಟಂಟ್. 8 ಇಸ್ ನಥಿಂಗ್ ಬಟ್ ಆಕ್ಟಂಟ್. ಓಕೆ, ಆಕ್ಟಂಟ್ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸೊ 8 ಈಕ್ವಲ್ ಪಾರ್ಟ್ಸ್ ಅಂದರೆ ಅದಕ್ಕೋಸ್ಕರ ನಾವು ಆಕ್ಟಂಟ್ ಅಂತ ಡಿವೈಡ್ ಮಾಡ್ತೀವಿ. ಇದೇನಾಗುತ್ತೆ, ಇದು ಫಸ್ಟ್ ಆಕ್ಟಂಟು, ಇದು ಫಸ್ಟ್ ಆಕ್ಟಂಟು, ಇದು ಫಸ್ಟು. ಓಕೆ, ಈ ಕಡೆ ಇದೆಲ್ಲ ಹಿಂದದ್ದು ಇದು ಸೆಕೆಂಡ್ ಆಕ್ಟಂಟು, ಈ ಕಡೆ ಇದೆಲ್ಲ ಓಕೆ ಇದು ಥರ್ಡ್ ಆಕ್ಟಂಟು. ಓಕೆ, ಇದು ಕಡೆ ಇದೆಲ್ಲ ಫೋರ್ತ್ ಆಕ್ಟಂಟು. ಓಕೆ, ಅದೇ ಥರ ಇಲ್ಲಿ ಕೆಳಗಿಂದ ಮತ್ತೆ ಇದು ಕೆಳಗಿಂದ ಏನಾಗುತ್ತೆ, ಮತ್ತೆ ಅದು 5th ಆಕ್ಟಂಟ್ ಆಗುತ್ತೆ. ಮತ್ತು ಆ ಕಡೆ ಹಿಂದಲ್ದು ಏನಾಗುತ್ತೆ 6th ಆಕ್ಟಂಟ್ ಆಗುತ್ತೆ. ಆ ಕಡೆ ಹಿಂದಲ್ದು ನಮ್ಗೆ ಕಾಣ್ತಿಲ್ಲ, ಅದು ಆ ಕಡೆ ಇರೋದು ಏನಾಗುತ್ತೆ, ಅದು 7th ಆಕ್ಟಂಟ್ ಆಗುತ್ತೆ. ಇದೇನಾಗುತ್ತೆ 8th ಆಕ್ಟಂಟ್ ಆಗುತ್ತೆ. ಈ ಥರ 8 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಅದು ವಿ ಕಾಲ್ ಇಟ್ ಆಸ್ ಆಕ್ಟಂಟ್ಸ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಆರೆಂಜ್ ಕಲರ್ ಕಾಣ್ತಿದೆ. ಆರೆಂಜ್ ಕಲರ್ ಪ್ಲೇಟ್ ನಾವು ಏನು ಮಾಡ್ತೀವಿ, XY ಪ್ಲೇನ್ ಅಂತೀವಿ. ಸೊ ಆರೆಂಜ್ ಕಲರ್ ಪ್ಲೇಟ್ನ ಏನು ಮಾಡ್ತೀವಿ, XY ಪ್ಲೇನು. ಓಕೆ, XY ಪ್ಲೇನ್ ಅಂತ ಅಂತೀವಿ. ಓಕೆ, ಬೇಕಾದ್ರೆ ನೋಡಿ ಇದು X ಆಕ್ಸಿಸ್, ಇಲ್ಲಿ ನೋಡಿ. ಸೊ ದಿಸ್ ಈಸ್ X ಆಕ್ಸಿಸ್, ದಿಸ್ ಈಸ್ Y ಆಕ್ಸಿಸ್. ಓಕೆ, ದಿಸ್ ಈಸ್ Z ಆಕ್ಸಿಸ್. ಓಕೆ, ಇದು ಆರೆಂಜ್ ಪ್ಲೇಟ್ನ ಏನಂತೀವಿ, XY ಪ್ಲಸ್ Y. ಬಿಕಾಸ್ ಇಲ್ಲಿ ನೋಡಿ ಆರೆಂಜ್ ಪ್ಲೇಟು X ಆಕ್ಸಿಸ್ ಮತ್ತು Y ಆಕ್ಸಿಸ್ ಜೊತೆ ಕೂಡಿ ಆಗಿದೆ, ಅದಕ್ಕೋಸ್ಕರ ದಿಸ್ ಇಸ್ XY ಪ್ಲೇನ್ ಆಗುತ್ತೆ. ಅದೇ ಥರ ಇದು ಬ್ಲೂ ಪೆನ್. ಸೊ ಬ್ಲೂ ಪ್ಲೇನ್ ಏನೇನು ಕೂಡಿ ಆಗಿದೆ, Z ಆಕ್ಸಿಸ್ ಮತ್ತು Y ಆಕ್ಸಿಸ್. ಓಕೆ, ಸೊ Z ಆಕ್ಸಿಸ್ ಮತ್ತು Y ಆಕ್ಸಿಸ್ ಕೂಡಿ ಆಗಿದೆ, ಅದಕ್ಕೋಸ್ಕರ ಏನಾಗುತ್ತೆ, ನಾವು ದಿಸ್ ಇಸ್ YZ ಪ್ಲೇನ್ ಅಂತೀವಿ. ಇದೇನಾಗುತ್ತೀವಿ YZ ಪ್ಲೇನ್ ಆಗುತ್ತೆ. ಅದೇ ಥರ ಇಲ್ಲಿ ಗ್ರೀನ್ ಕಲರ್ ಇದೆ ನೋಡಿ, ಗ್ರೀನ್ ಕಲರ್ ಪ್ಲೇನ್ ನಾವು ಏನಂತೀವಿ, ಇಲ್ಲಿ ನೋಡಿ ಗ್ರೀನ್ ಕಲರ್ ಪ್ಲೇನ್ ಏನೇನು ಕೂಡಿ ಆಗಿದೆ, Z ಆಕ್ಸಿಸ್ ಮತ್ತು X ಆಕ್ಸಿಸ್ ಕೂಡಿ ಆಗಿದೆ, ಅದಕ್ಕೋಸ್ಕರ ಇದೇನಾಗುತ್ತೆ XZ ಪ್ಲೇನ್ ಆಗುತ್ತೆ. ಇದು XZ ಪ್ಲೇನ್ ಆಗುತ್ತೆ. ಓಕೆ,
ಸೊ ಈಗ ನೋಡಿ ನಾವು ಒಂದೊಂದೇ ಕೋಆರ್ಡಿನೇಟ್ ಪಾಯಿಂಟ್ಸ್ನ ಕಲಿಯೋಣ. ಈಗ ನೋಡಿ ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ಮತ್ತೆ ಎಕ್ಸ್ ವೈ ಪ್ಲೇನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ. ಓಕೆ, ಅದೇ ಎಕ್ಸ್ ಝೆಡ್ ಪ್ಲೇನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತವೆ. ಆಮೇಲೆ ಈ ಯಾವ್ಯಾವ ಆಪ್ಟಾನ್ಸ್ ಅಲ್ಲಿ ಏನೇನು ಯಾವ್ಯಾವ ಪಾಸಿಟಿವ್ ಇರ್ತವೆ ನೆಗೆಟಿವ್ ಇರ್ತವೆ ಅದನ್ನ ನೆಕ್ಸ್ಟ್ ಕಲಿಯೋಣಂತೆ. ಫಸ್ಟ್ ಇನ್ನೊಂದು ಸ್ಲೈಡ್ ಅಲ್ಲಿ ನೋಡಿ, ಲೆಟ್ ಅಸ್ ಕನ್ಸಿಡರ್ ಒಂದು ನಮಗೆ 3D ಸ್ಪೇಸ್ ಇದೆ. ನಾನು ನೋಡಿ ಇಲ್ಲಿ ಬರ್ಕೊಳ್ತೀನಿ 3D ಸ್ಪೇಸು. ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಝೆಡ್ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಓಕೆ, ಯಾವುದೋ ಪಾಯಿಂಟ್ ಸಮ್ವೇರ್ ಅರೌಂಡ್ ಇಲ್ಲಿದೆ ಅಂತ ಅನ್ಕೊಳ್ಳಿ. ಅದು ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ದಿಸ್ ಪಾಯಿಂಟ್ ಇಸ್ ಪಿ ಆಫ್ ಎಕ್ಸ್ ವೈ ಝೆಡ್. ಓಕೆ, ಪಿ ಆಫ್ ಎಕ್ಸ್ ವೈ ಝೆಡ್ ಅಂದ್ರೆ ಮೀನಿಂಗ್ ಏನು? ಸೊ ಮೀನಿಂಗ್ ಏನಂದ್ರೆ ಈ ಕೋಆರ್ಡಿನೇಟ್ ಪಾಯಿಂಟ್, ಓಕೆ, ಈ ಕೋಆರ್ಡಿನೇಟ್ ಪಾಯಿಂಟ್ ಇಲ್ಲಿದೆ ಅಂದ್ರೆ ಇಷ್ಟು ಇಲ್ಲಿ. ಓಕೆ, ಈ ಕೋಆರ್ಡಿನೇಟ್ ಪಾಯಿಂಟ್ ಮೀನಿಂಗ್ ಏನಂದ್ರೆ ನಮಗೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಇದೆ ಅಲ್ಲ. ಓಕೆ, ಸೊ ಅಥವಾ ಇದನ್ನ ತೆಗೆದುಬಿಡೋಣ. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಅಂದ್ರೆ ಈ ಪೀಕ್ ಆಫ್ ಎಕ್ಸ್ ವೈ ಝೆಡ್ ಅಂದ್ರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಕ್ಸ್ ಡಿಸ್ಟೆನ್ಸ್ ಇದೆ ಅಂತ ಅರ್ಥ. ಓಕೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಇರ್ತದೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಅಂತ ಎಷ್ಟಿದೆ ವೈ ಡಿಸ್ಟೆನ್ಸ್ ಇರುತ್ತೆ ಅಂತ ಅರ್ಥ. ಓಕೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಝೆಡ್ ಡಿಸ್ಟೆನ್ಸ್ ಅಂತ ಅರ್ಥ. ಓಕೆ, ಇದು ಗೊತ್ತಿರಬೇಕು ನಮಗೆ. ಪಿ ಆಫ್ ಎಕ್ಸ್ ವೈ ಝೆಡ್ ಅಂದ್ರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ನಮಗೆ. ಸೊ ನಮಗೆ ಎಕ್ಸ್ ಇರುತ್ತೆ, ಇಲ್ಲಿಂದ ಇಲ್ಲಿ ಎಷ್ಟಿರುತ್ತೆ ವೈ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಂದ ಮೇಲೆ ಇರುತ್ತೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ಝೆಡ್ ಇರುತ್ತೆ ಅಂತ ಅರ್ಥ. ಓಕೆ, ಸೊ ನಾನು ಇದೇನು ಮಾಡ್ತೀನಿ ಈಗ, ಇದು ಗೊತ್ತಿದೆ ನಮಗೆ. ಈಗ ನಮಗೆ ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ವೈ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ಎಕ್ಸ್ ವೈ ಪ್ಲೇನ್ ನಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ಎಕ್ಸ್ ವೈ ಝೆಡ್ ಪ್ಲೇನ್ ನಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ಅಂತ ಕಂಡುಹಿಡಿದು. ಸೊ ನಾವು ಒಂದೊಂದೇ ಬರ್ಕೊಳ್ತೀವಿ ನೋಡಿ ನೀಟಾಗಿ. ಓಕೆ, ಸೊ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ಓಕೆ, ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಝೆಡ್ ಆಕ್ಸಿಸ್. ನಾವು ಹೇಳಿದೆ. ಸೊ ಎಕ್ಸ್ ವೈ ಪ್ಲೇನ್ ಅಂದ್ರೆ ಏನಾಗುತ್ತೆ, ಎಕ್ಸ್ ವೈ ಪ್ಲೇನ್ ಅಂದ್ರೆ ಇದು. ಓಕೆ, ಈ ಪ್ಲೇನ್ ಎಕ್ಸ್ ವೈ ಪ್ಲೇನ್ ಅಂತ. ಓಕೆ, ಇದನ್ನ ಎಕ್ಸ್ ವೈ ಪ್ಲೇನ್. ಅದೇ ತರ ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಎಕ್ಸ್ ವೈ ಪ್ಲೇನ್. ಓಕೆ, ಇದು ಎಕ್ಸ್ ವೈ ಪ್ಲೇನ್ ಅಂತೀವಿ. ಬೇಕಾದ್ರೆ ಇಲ್ಲಿ ಹೇಳಿದೆ ನೋಡಿ. ಸೊ ಎಕ್ಸ್ ವೈ ಪ್ಲೇನ್ ಇಲ್ಲಿದೆ ನೋಡಿ, ಇದು ಈ ಪ್ಲೇನ್ ಎಕ್ಸ್ ವೈ ಪ್ಲೇನ್ ಅಂತ, ಹೌದಲ್ಲ. ಸೊ ದಿಸ್ ಇಸ್ ಎಕ್ಸ್ ವೈ ಪ್ಲೇನ್ ಆಯ್ತೆ. ಎಕ್ಸ್ ವೈ ಪ್ಲೇನ್ ಆಯ್ತಾ. ಸೊ ಇದು ಇಲ್ಲಿನೂ ತೆಗೆದು ಬಿಡ್ತೀವಿ. ದಿಸ್ ಇಸ್ ಎಕ್ಸ್ ವೈ ಪ್ಲೇನ್. ಮತ್ತೆ ವೈ ಝೆಡ್ ಪ್ಲೇನ್ ಅಂದ್ರೆ ಆಗುತ್ತೆ, ದಿಸ್ ಇಸ್ ವೈ ಝೆಡ್ ಪ್ಲೇನ್, ದಿಸ್ ಇಸ್ ವೈ ಝೆಡ್ ಪ್ಲೇನ್. ಓಕೆ, ಇದು ವೈ ಝೆಡ್ ಪ್ಲೇನ್ ಆಗುತ್ತೆ. ಓಕೆ, ಗೊತ್ತಿರಲಿ ಇದು ನಿಮಗೆಲ್ಲ, ಯಾಕಂದ್ರೆ ಇನ್ನೊಂದ್ಸಲ ಬರ್ತೀನಿ. ಇದು ಮತ್ತೆ ಝೆಡ್ ಎಕ್ಸ್ ಪ್ಲೇನ್ ಏನಾಗುತ್ತೆ, ಝೆಡ್ ಎಕ್ಸ್ ಪ್ಲೇನ್ ಅಂದ್ರೆ ಇದು, ಅಥವಾ ಎಕ್ಸ್ ಝೆಡ್ ಪ್ಲೇನ್ ಅಥವಾ ಝೆಡ್ ಎಕ್ಸ್ ಪ್ಲೇನ್ ಇದು. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ಎಕ್ಸ್ ವೈ ಪ್ಲೇನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ಅದನ್ನೆಲ್ಲ ಕಂಡುಹಿಡ್ಕೊಳ್ಳೋಣ. ಓಕೆ, ಫಸ್ಟ್ ಇಲ್ಲಿ ಯಾವ್ದಾರ ಒಂದು ಪಾಯಿಂಟ್ ತಗೊಳ್ತೀನಿ ನಾನು. ಓಕೆ, ಪಾಯಿಂಟ್ ಇಲ್ಲಿ ಯಾವ್ದಾರ ಪಾಯಿಂಟ್ ಇದೆ, ದಟ್ ಈಸ್ ಅ ಪಿ ಆಫ್ ಎಕ್ಸ್ ವೈ ಝೆಡ್, ಪಿ ಆಫ್ ಎಕ್ಸ್ ವೈ ಝೆಡ್. ಓಕೆ, ಅಂದ್ರೆ ಮೀನಿಂಗ್ ಏನು? ಮೀನಿಂಗ್ ಏನಂದ್ರೆ ಇಲ್ಲಿಂದ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಇದೆ. ಓಕೆ, ಇಲ್ಲಿಂದ ಇಲ್ಲಿ ಎಷ್ಟಿದೆ ವೈ ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ನಾರ್ಮಲ್ ಆಗಿ ಎಷ್ಟು ಡಿಸ್ಟೆನ್ಸ್ ಝೆಡ್ ಡಿಸ್ಟೆನ್ಸ್ ಇದೆ. ಓಕೆ, ಈಗ ನಾನು ಈ ಲೈನ್ನ ನಮಗೆ ಈ ತರ ಒಂದು ಬಾಕ್ಸ್ ತರ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ನಮ್ಗೆ ಈ ಪಾಯಿಂಟ್ ಏನು, ದಿಸ್ ಪಾಯಿಂಟ್ ಇಸ್ ಪಿ ಆಫ್ ಎಕ್ಸ್ ವೈ ಝೆಡ್. ಈ ಪಾಯಿಂಟ್ ಏನು, ದಟ್ ಈಸ್ ಪಿ ಆಫ್ ಎಕ್ಸ್ ವೈ ಝೆಡ್. ಓಕೆ, ಪಿ ಆಫ್ ಎಕ್ಸ್ ವೈ ಝೆಡ್ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ. ಎಕ್ಸ್ ಆಕ್ಸಿಸ್ ಅಂದ್ರೆ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ, 0 ಎಕ್ಸ್ ಡಿಸ್ಟೆನ್ಸ್ ಇದೆ. ಸೊ ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ಅಂದ್ರೆ, ಸೊ ನಮಗೆ ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ಅಂದ್ರೆ ಎಕ್ಸ್ ಒಂದು ಬಿಟ್ಬಿಟ್ಟು ಉಳ್ಕಿದ್ದೆಲ್ಲ 0 ಇರುತ್ತೆ. ಎಕ್ಸ್ ಒಂದು ಬಿಟ್ಟು ಉಳ್ಕಿದ್ದೆಲ್ಲ ಏನಿರ್ತವೆ 0 ಇರುತ್ತೆ. ದಿಸ್ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ ನಮಗೆ, ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ, ದಟ್ ಈಸ್ ಎಕ್ಸ್ 0, 0. ಬೇಕಾದ್ರೆ ನೋಡಿ ವೈ ಕೋಆರ್ಡಿನೇಟ್ ಈ ಕಡೆ ಹೋಗ್ತಿಲ್ಲ, ಈ ಕಡೆ ಹೋಗ್ತಿಲ್ಲ, ವೈ ಕೋಆರ್ಡಿನೇಟ್ ಆ ಕಡೆ ಹೋಗ್ತಿಲ್ಲ, ಈ ಕಡೆ ಹೋಗ್ತಿಲ್ಲ, ಅದಕ್ಕೋಸ್ಕರ ವೈ ಕೋಆರ್ಡಿನೇಟ್ 0 ಆಗುತ್ತೆ. ಅದೇ ತರ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ ಏನು, ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ ಆ ಕಡೆ ಹೋಗ್ತಿಲ್ಲ, ಈ ಕಡೆ ಹೋಗ್ತಿಲ್ಲ. ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಇಲ್ಲಿಂದ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಇದೆ. ಓಕೆ, ನಾನು ಏನು ಬರಿಬೋದು, ಎಕ್ಸ್ 0, 0 ಬರಿಬೋದು. ಯಾಕಂದ್ರೆ ಸೊ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಕ್ಸ್ ಇದೆ. ವೈ ಡಿಸ್ಟೆನ್ಸ್ ಆ ಕಡೆ ಹೋಗ್ತಿಲ್ಲ, ಈ ಕಡೆ ಹೋಗ್ತಿಲ್ಲ, ವೈ ಡಿಸ್ಟೆನ್ಸ್ ಆ ಕಡೆ ಹೋಗ್ತಿಲ್ಲ, ಆ ಕಡೆ ಹೋಗ್ತಿಲ್ಲ, ಅದಕ್ಕೋಸ್ಕರ ಅದು 0 ಆಗುತ್ತೆ. ಅದಕ್ಕೆ ಝೆಡ್ ಡಿಸ್ಟೆನ್ಸ್ ನೋಡಿ, ಇಲ್ಲಿ ಮೇಲಿನ ಹೋಗ್ತಿಲ್ಲ, ಕೆಳಗೆ ಹೋಗ್ತಿಲ್ಲ. ಓಕೆ, ದಟ್ ಈಸ್ ವೈ ಇದೇನಾಗುತ್ತೆ ನಮಗೆ ಎಕ್ಸ್ 0, 0 ಆಗುತ್ತೆ. ಓಕೆ, ಸೊ ಇದಾಯ್ತಾ. ನೆಕ್ಸ್ಟ್ ಅದೇ ತರ ವೈ ಕೋಆರ್ಡಿನೇಟ್ ಆಕ್ಸಿಸ್ ಮೇಲೆ ನಮ್ಮ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಇದು ಇಲ್ಲಿದೆ ನೋಡಿ. ಇದು ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಇದು ಸ್ವಲ್ಪ ಶಾರ್ಪ್ ಭಾಳ ಆಗ್ತಿದೆ. ಓಕೆ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ಸೊ ದಟ್ ಈಸ್ 0, ವೈ 0. ಓಕೆ, ಅದೇ ತರ ಝೆಡ್ ಕೋಆರ್ಡಿನೇಟ್ ಆಕ್ಸಿಸ್ ಇಲ್ಲಿ ನೋಡಿ, ಇಲ್ಲಿ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ ಝೆಡ್ ಇದೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್ ಇರುತ್ತೆ ಝೆಡ್ ಇರುತ್ತೆ. ಅದೇ ತರ 0, 0, ಝೆಡ್ ಆಗುತ್ತೆ. ಓಕೆ, ಎಕ್ಸ್ ಎಕ್ಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತವೆ, 0 ಎಕ್ಸ್ 0, 0 ಆಗುತ್ತೆ. ವೈ ಎಕ್ಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ, 0, ವೈ 0 ಆಗುತ್ತೆ. ಅದೆಲ್ಲ ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ ಅಲ್ಲಿ ಝೆಡ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ, 0, 0, ಝೆಡ್ ಆಗುತ್ತೆ. ಓಕೆ, ಇದಾಗಿ ಅದೇ ತರ ಎಕ್ಸ್ ವೈ ಪ್ಲೇನ್ ಮೇಲೆ ಏನಾಗುತ್ತೆ, ಎಕ್ಸ್ ಝೆಡ್ ಪ್ಲೇನ್ ಮೇಲೆ ಏನಾಗುತ್ತೆ, ಎಕ್ಸ್ ವೈ ಪ್ಲೇನ್ ಎಕ್ಸ್ ಝೆಡ್ ಪ್ಲೇನ್, ಇದು ಎಕ್ಸ್ ವೈ ಪ್ಲೇನ್ ನೋಡಿ. ಸರಿ, ಇದೇನಾಗುತ್ತೆ ಎಕ್ಸ್ ಝೆಡ್ ಪ್ಲೇನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ.
ಎಕ್ಸಾಕ್ಟ್ ಪ್ಲೇನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತದೆ ಅಂದ್ರೆ ಸೊ ಎಕ್ಸಾಕ್ಟ್ ಇಲ್ಲಿ ನೋಡಿ ಇಲ್ಲಿ ಪಿ ಆಫ್ ಎಕ್ಸ್ ಕಮ ವೈ ಕಮ ಝೆಡ್ ಇಲ್ಲಿ ನೋಡಿ ಅಂದ್ರೆ ಇಲ್ಲಿ ಎಕ್ಸ್ ಇರುತ್ತೆ ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ಳಿ ವೈ ಡಿಸ್ಟೆನ್ಸ್ ಇಲ್ಲೇ ಇಲ್ಲ ಆ ಕಡೆ ಹೋಗ್ತಿಲ್ಲ ಈ ಕಡೆ ಇಲ್ಲ ಅದಕ್ಕೆ ಸರ್ ಇದೇನಾಗುತ್ತೆ 0 ಆಗುತ್ತೆ ಝೆಡ್ ಡಿಸ್ಟೆನ್ಸ್ ಎಷ್ಟವರೆಗೆ ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್ ಎಷ್ಟಿದೆ ಝೆಡ್ ಇದೆ ಇವ್ರ ಝೆಡ್ ಓಕೆ ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್ ಎಷ್ಟಿದೆ ಝೆಡ್ ಅಂದ್ರೆ ಎಕ್ಸ್ ವೈ ಪ್ಲೇನ್ ಅಲ್ಲಿ ಸೊ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಇಲ್ಲಿ ಬರ್ಕೊಳ್ಬೇಕಾದ್ರೆ ಇಲ್ಲಿ ಸಪ್ರೇಟ್ ಆಗಿ ಬರೆಸ್ತೀನಿ ನಾನು ಇನ್ನೊಂದ್ಸಲ ಅದೇ ತರ ಇದಾಯ್ತಾ ಅದೇ ತರ ಇದು ಯಾವುದು ಎಕ್ಸ್ ವೈ ಝೆಡ್ ಪ್ಲೇನ್ ಅಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ ವೈ ಝೆಡ್ ಪ್ಲೇನ್ ಅಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂದ್ರೆ ಇಲ್ಲಿ ದಿಸ್ ಇಸ್ ವೈ ಝೆಡ್ ಪ್ಲೇನ್ ಹೌದಲ್ಲ ವೈ ಝೆಡ್ ಪ್ಲೇನ್ ಅಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ ಸೊ ನಮಗೆ ಏನಾಗುತ್ತೆ ಅಂದ್ರೆ ಜಬ್ ಕೋಆರ್ಡಿನೇಟ್ ಪಾಯಿಂಟ್ಸ್ ನೋಡಿ ಎಕ್ಸ್ ಡಿಸ್ಟೆನ್ಸ್ ಏನು ಇಲ್ಲ ಓಕೆ ವೈ ಬಿಕಾಸ್ ಇಲ್ಲಿ ಪಾಯಿಂಟ್ ಇದೆ ಅಂದ್ರೆ ಎಕ್ಸ್ ಡಿಸ್ಟೆನ್ಸ್ ಎಲ್ಲಿದೆ ಏನಿಲ್ಲ ಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ 3D ಸ್ಪೇಸ್ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಏನು ಇರೋದೇ ಇಲ್ಲ ಓಕೆ ಸೊ ಅದ್ರ ಮೇಲೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಎಕ್ಸ್ ಡಿಸ್ಟೆನ್ಸ್ ಏನು ಇರೋದೇ ಇಲ್ಲ ಸೊ ದಟ್ ಇಸ್ ವೈ ಇಲ್ಲಿ ಏನಾಗುತ್ತೆ 0 ಆಗುತ್ತೆ ಓಕೆ ಸೊ 0 ಆಗುತ್ತೆ ಅದಕ್ಕೆ ರೈಟ್ 0 ವೈ ಡಿಸ್ಟೆನ್ಸ್ ಏನಿರುತ್ತೆ ವೈ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರುತ್ತೆ ವೈ ಇರುತ್ತೆ ಯು ರೈಟ್ ಇಟ್ ವೈ ಬರ್ಕೊಳ್ಳಿ ಅದೇ ತರ ಝೆಡ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರುತ್ತೆ ಝೆಡ್ ಡಿಸ್ಟೆನ್ಸ್ ಇರುತ್ತೆ ಯು ರೈಟ್ ಇಟ್ ಝೆಡ್ ಡಿಸ್ಟೆನ್ಸ್ ಇಷ್ಟ ಓಕೆ ಅದೇ ಆಯ್ತಾ ನೆಕ್ಸ್ಟ್ ಎಕ್ಸ್ ಝೆಡ್ ಆಯ್ತು ವೈ ಝೆಡ್ ಆಯ್ತು ನೆಕ್ಸ್ಟ್ ಎಕ್ಸ್ ವೈ ಪ್ಲೇನ್ ಎಕ್ಸ್ ವೈ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತಾವೆ ಅಂದ್ರೆ ಸೊ ಎಕ್ಸ್ ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ ಎಕ್ಸ್ ಐತೆ ಎಕ್ಸ್ ಬರ್ಕೊಳ್ಳಿ ವೈ ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿಂದ ಎಲ್ಲವರೆಗೆ ವೈ ಇದೆ ವೈ ಬರ್ಕೊಳ್ಳಿ ಅದೇ ತರ ಝೆಡ್ ಡಿಸ್ಟೆನ್ಸ್ ಏನಿದೆ ಝೆಡ್ ಡಿಸ್ಟೆನ್ಸ್ ಇಲ್ಲೇ ಇಲ್ಲ ಓಕೆ ಇದು ಪ್ಲೇನ್ ಮೇಲೆ ಇದೆ ಅಂದ್ರೆ ಪ್ಲೇನ್ ಮೇಲೆ ಅಂದ್ರೆ ಎಲ್ಲಿದೆ ಇಲ್ಲಿದೆ ಇದ್ರ ಮೇಲೆ ಇದೆ ಇದ್ರ ಮೇಲೆ ಅಂದ್ರೆ ಎಕ್ಸ್ ವೈ ಝೆಡ್ ಡಿಸ್ಟೆನ್ಸ್ ಕೆಳಗಿನ ಇರಲ್ಲ ಮೇಲಿಂದ ಇರಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಇದು ಸೊ ವೈ ಎಕ್ಸ್ ಕಮ ವೈ ಕಮ 0 ಆಗುತ್ತೆ ಓಕೆ ಇದನ್ನ ನಾನು ಬರೀತೀನಿ ನೋಡಿ ಈಗ ಕೋಆರ್ಡಿನೇಟ್ ಪಾಯಿಂಟ್ಸ್ ಆನ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ coordinate points on x axis that is equal to n ಬರುತ್ತೆ ನಮಗೆ x, 0, 0 ಓಕೆ ಇದಾಯ್ತು ನೆಕ್ಸ್ಟ್ ಅದೇ ತರ ಕೋಆರ್ಡಿನೇಟ್ ಪಾಯಿಂಟ್ ಆನ್ y axis that is equal to 0, y, 0 ಓಕೆ ಅದೇ ತರ ಕೋಆರ್ಡಿನೇಟ್ ಪಾಯಿಂಟ್ ಆನ್ z axis that is equal to 0, 0, z ಓಕೆ ಇದೆ ಅದೇ ತರ ಕೋಆರ್ಡಿನೇಟ್ ಪಾಯಿಂಟ್ ಆನ್ xy ಪ್ಲೇನ್ ಕೋಆರ್ಡಿನೇಟ್ ಪಾಯಿಂಟ್ ಆನ್ xy ಪ್ಲೇನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ ಏನಿತ್ತು x, y, 0 ಇತ್ತು x, y, 0 ಇತ್ತು ಓಕೆ ಅದೇ ತರ ಕೋಆರ್ಡಿನೇಟ್ ಪಾಯಿಂಟ್ ಆನ್ yz ಪ್ಲೇನ್ ಓಕೆ yz ಪ್ಲೇನ್ ಅಂದ್ರೆ ಕೋಆರ್ಡಿನೇಟ್ ಪಾಯಿಂಟ್ ಆನ್ yz ಪ್ಲೇನ್ ಕೋಆರ್ಡಿನೇಟ್ ಪಾಯಿಂಟ್ ಆನ್ yz ಪ್ಲೇನ್ ಅಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ 0, y, 0 z ಓಕೆ ಇದೆ ಅದೇ ತರ ಕೋಆರ್ಡಿನೇಟ್ ಪಾಯಿಂಟ್ ಆನ್ xy ಇತ್ತು yz ಬಂತು xz ಪ್ಲೇನ್ ಅಂದ್ರೆ ಏನು ಬರುತ್ತೆ xz ಪ್ಲೇನ್ಗೆ ಸೊ ದಟ್ ಈಸ್ ನಮ್ಗೆ ನೋಡಿ ಇಲ್ಲಿ ಏನಿಲ್ಲ y ಇಲ್ಲಿ ಅದನ್ನ 0 ಮಾಡ್ಕೊಂಡು ಅಷ್ಟೇ ಸೊ ದಟ್ ಈಸ್ ಏನಾಗುತ್ತೆ ನಮಗೆ ದಟ್ ಈಸ್ x, 0, z ಇಷ್ಟೇ ನೋಡಿ ಸೊ ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು ಇದರ ಮೇಲೆ ನಾವು ಕ್ವಶನ್ಸ್ ಸಾಲ್ವ್ ಮಾಡೋಣ ಓಕೆ ನೆಕ್ಸ್ಟ್ ಬರ್ಕೊಳ್ಳಿ ಓಕೆ ಸೊ ಇದು XY ಪ್ಲೇನು ಇದು YZ ಪ್ಲೇನ್ ಆಗುತ್ತೆ ಇದು XZ ಪ್ಲೇನ್ ಆಗುತ್ತೆ ಓಕೆ ಸಪ್ರೇಟ್ ಆಗಿ ಬರ್ದಿದ್ದೀನಿ ಬರ್ಕೊಳ್ಳಿ ಈಗ ನಾವು ಡೈರೆಕ್ಟಾಗಿ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಸೊ ಡೈರೆಕ್ಟಾಗಿ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಕ್ವಶನ್ ನೋಡಿ ಏನಿದೆ ನಮಗೆ ಡೈರೆಕ್ಟಾಗಿ ಓಕೆ ನಮಗೆ
now just see here three coordinate planes. Okay, three coordinate planes. The space divide the space into 8 equal parts. Okay, so three coordinate points divide space into 8 equal parts ಅಂತಂದ್ರೆ ನೋಡಿ. ಸೊ ನಮಗೆ ಯಾವ್ಯಾವ ಪ್ಲೇನ್ ಡಿವೈಡ್ ಮಾಡ್ತೇವೆ? ಓಕೆ, ಯಾವ್ಯಾವ ಪ್ಲೇನ್ ಡಿವೈಡ್ ಮಾಡ್ತಿರವೆ? ನಮಗೆ ಎಕ್ಸ್ ವೈ ಪ್ಲೇನು ಮತ್ತೆ ವೈ ಝೆಡ್ ಪ್ಲೇನು ಮತ್ತೆ ಎಕ್ಸ್ ಝೆಡ್ ಪ್ಲೇನು ನಮಗೆ 3D ಸ್ಪೇಸ್ ನ ತ್ರೀ ಕೋಆರ್ಡಿನೇಟ್ ಪ್ಲೇನ್ಸ್ ನಮಗೆ 3D ಸ್ಪೇಸ್ ನ ಎಷ್ಟು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀರಾ? 8 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀರಾ. ಅದನ್ನ ಏನ್ ಅಂತೀವಿ ಅಂತ ಹೇಳಿದ್ರೆ, ಸೊ ಅದನ್ನ ಏನ್ ಅಂತೀವಿ ಅಂದ್ರೆ ನಮಗೆ ಆಕ್ಟಂಟ್ ಅಂತ ಹೇಳ್ತೀವಿ. ಅದನ್ನ ಏನಂತೀವಿ? ಆಕ್ಟಂಟ್ ಅಂತ ಹೇಳ್ತೀವಿ. Okay, ಅದನ್ನೇನಂತೀವಿ ಅಂದ್ರೆ ಆಕ್ಟಂಟ್ ಅಂತ ಹೇಳ್ತೀವಿ. So this is what the correct answer they have asked. Okay, just write down. Okay, so we will go for next question. Next question ನೋಡಿ ಏನಿದೆ? Next question, the coordinates of any point on the x axis. ಈಗ just ನಾವು ಹೇಳಿದೆ coordinate points on the any point on the x axis ಏನು ಬರ್ತದೆ ನಮಗೆ? x, 0, 0. Okay, so ಇಲ್ಲಿ just ನಾವು ಹೇಳಿದೆ ನೋಡಿ, coordinate points of any point on the x-axis, coordinate point of any point on the x-axis, that is x, 0, 0 ಆಗುತ್ತೆ. ಇದಾಯ್ತಾ? ಸೊ ಇದು ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಕ್ವಶನ್ ಏನಿದೆ? ಸೊ ಕೋಆರ್ಡಿನೇಟ್ಸ್ ಆಫ್ ಎನಿ ಪಾಯಿಂಟ್ ಆನ್ ವೈ ಝೆಡ್ ಪ್ಲೇನ್. ವೈ ಝೆಡ್ ಮೇಲೆ ಇಲ್ಲಿ ಏನಿಲ್ಲ ಹೇಳಿ? ವೈ ಝೆಡ್ ಅಂತ ಎಕ್ಸ್ ಇಲ್ಲ ಅಂದ್ರೆ ಸೊ ನಮ್ಗೆ ಎಕ್ಸ್ ವ್ಯಾಲ್ಯೂ 0 ಇರುತ್ತೆ ಅಂತ ಅರ್ಥ. ಸೊ ದಟ್ ಈಸ್ ವೈ ಏನಾಗುತ್ತೆ? ದಿಸ್ ಇಸ್ ನಮಗೆ ವೈ ಝೆಡ್ ಪ್ಲೇನ್ ಅಂದ್ರೆ 0, y, z ಆಗುತ್ತೆ. ಓಕೆ, 0, y, z ಆಗುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ಬರ್ಕೊಳ್ಳಿ. ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಮಾಡ್ಸಿದ್ದೀನಿ ವೈ ಝೆಡ್ ಪ್ಲೇನ್ ಹೇಳಿದಾರಾ? ಸೊ ಓಕೆ, ವೈ ಝೆಡ್ ಪ್ಲೇನ್ ಎಲ್ಲಿದೆ? 0, y, z. ಇಲ್ಲಿ ಯಾವ ಕೋಆರ್ಡಿನೇಟ್ ಪಾಯಿಂಟ್ ಇಲ್ಲ? ವೈ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ನಮ್ಗೆ ಏನಂತ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ 0 ತಗೊಳ್ಳಿ, ಉಳ್ಕಿದ್ದೆಲ್ಲ ವೈ ಝೆಡ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಎ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಓಕೆ, ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ದೆನ್ ಇಟ್ಸ್ ವೈ ಕೋಆರ್ಡಿನೇಟ್ ಇಸ್. ಓಕೆ, ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಮೇಲೆ ವೈ ಕೋಆರ್ಡಿನೇಟ್ ಪಾಯಿಂಟ್ ಏನಿರುತ್ತೆ? ಸೊ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ಎಕ್ಸ್ ಆಕ್ಸಿಸ್ ಮೇಲೆ? ಸೊ ದಿಸ್ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ? ದಟ್ ಈಸ್ x, 0, 0. ಹೌದಲ್ಲ? ಇಲ್ಲಿ ವೈ ಕೋಆರ್ಡಿನೇಟ್ ಪಾಯಿಂಟ್ ಏನಿರುತ್ತೆ? ವೈ ಕೋಆರ್ಡಿನೇಟ್ ಪಾಯಿಂಟ್ ಇದು ಹೌದಲ್ಲ? ವೈ ಕೋಆರ್ಡಿನೇಟ್ ಪಾಯಿಂಟ್ ಇದೆ ಅಲ್ಲ? ವೈ ಕೋಆರ್ಡಿನೇಟ್ ಪಾಯಿಂಟ್ ಏನಿದೆ? 0 ಇದೆ. ಓಕೆ, ದಟ್ ಈಸ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ವೈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ? ಎಕ್ಸ್ ಆಕ್ಸಿಸ್ ಮೇಲೆ 0 ಆಗುತ್ತೆ. ಅದಕ್ಕೋಸ್ಕರ 0 ಅಂತ ಬರ್ಕೊಳ್ಳಿ. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಎ ಪಾಯಿಂಟ್ ಈಸ್ ಆನ್ XZ ಪ್ಲೇನ್. ಓಕೆ, ಪಾಯಿಂಟ್ ಈಸ್ ಆನ್ XZ ಪ್ಲೇನ್, ದೆನ್ ವೈ ಕೋಆರ್ಡಿನೇಟ್ ಈಸ್. ಓಕೆ, XZ ಪ್ಲೇನ್ ಮೇಲೆ XZ ಅಂದ್ರೆ ನಮ್ಗೆ ಯಾವ್ದು ನೋಡಿ? ಸೊ ನಮಗೆ ದಿಸ್ ಈಸ್ x, ದಿಸ್ ಈಸ್ y. ಓಕೆ, ಸೊ ದಿಸ್ ಈಸ್ z. ಓಕೆ, ಸೊ ನಮಗೆ ಇಲ್ಲಿ XZ ಪ್ಲೇನ್ ಅಂದ್ರೆ ಯಾವ್ದು? ಇದು. ಇಲ್ಲಿ ಇದು XZ ಪ್ಲೇನ್. ಇಲ್ಲಿ ವೈ ಕೋಆರ್ಡಿನೇಟ್ ಪಾಯಿಂಟ್ ಏನಿರುತ್ತೆ? ವೈ ಕೋಆರ್ಡಿನೇಟ್ ಪಾಯಿಂಟ್ 0 ಇರುತ್ತೆ. ಇಲ್ಲಿ ಏನು ವೈ ಕೋಆರ್ಡಿನೇಟ್ ಇರೋದೇ ಇಲ್ಲ. ನಾನು ಹೇಳಿದ್ದೀನಿ. ಸೊ ನಮಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಆನ್ ವೈ ಝೆಡ್ ಪ್ಲೇನ್ ಅಂದ್ರೆ ಏನಾಗುತ್ತೆ? ದಟ್ ಈಸ್ ವೈ ಝೆಡ್ ಪ್ಲೇನ್ ಅಂದ್ರೆ ಯಾವ್ದಿಲ್ಲ? ವೈ ಇಲ್ಲ. ಓಕೆ, ಸರಿ, XZ ಪ್ಲೇನ್ ಅಂದ್ರೆ ಯಾವ್ದಿಲ್ಲ? ವೈ ಇಲ್ಲ. ದಟ್ ಈಸ್ ವೈ. ಸರಿ, ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ವೈ ಇಲ್ಲ, ಅದಕ್ಕೋಸ್ಕರ 0 ಬರ್ಕೊಳ್ಳಿ. ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ? ಝೆಡ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ? ಇದೇನಾಗುತ್ತೆ? 0 ಆಗುತ್ತೆ. ಕೋಆರ್ಡಿನೇಟ್ ಪಾಯಿಂಟ್ ಸೊ ವೈ ಕೋಆರ್ಡಿನೇಟ್ ಆನ್ XZ ಪ್ಲೇನ್ ಏನಾಗುತ್ತೆ? ದಟ್ ಈಸ್ 0 ಆಗುತ್ತೆ. ಓಕೆ, 0 ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? ಸೊ ನಮಗೆ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಟೇಕನ್ ಟುಗೆದರ್. ಓಕೆ, ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಟೇಕನ್ ಟುಗೆದರ್ ನೌನ್ ಆಸ್. ಓಕೆ, ಸೊ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್. ಓಕೆ, ಲೆಟ್ ಅಸ್ ಕನ್ಸಿಡರ್ ನೌ. ಸೊ ದಿಸ್ ಈಸ್ ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಳ್ಳಿ, ದಿಸ್ ಇಸ್ ವೈ ಆಕ್ಸಿಸ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಎಕ್ಸ್ ಆಕ್ಸಿಸ್ ಮತ್ತೆ ಯಾವ ಆಕ್ಸಿಸ್ ಟೇಕನ್ ಟುಗೆದರ್ ಅಂತ? ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಜೊತೆಗೆ ತಗೊಂಡ್ರೆ ಏನಾಗುತ್ತೆ? ಅದೇನಾಗುತ್ತೆ? ಇದಾಗುತ್ತೆ. ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಜೊತೆಗೆ ತಗೊಂಡ್ರೆ ಏನಾಗುತ್ತೆ? ಅದು XY ಪ್ಲೇನ್ ಆಗುತ್ತೆ. ಓಕೆ, ಅದೇ ತರ ವೈ ಆಕ್ಸಿಸ್ ಮತ್ತೆ ಝೆಡ್ ಆಕ್ಸಿಸ್ ಟೇಕನ್ ಟುಗೆದರ್ ಅದೇನಾಗುತ್ತೆ? YZ ಪ್ಲೇನ್ ಆಗುತ್ತೆ. ಅದೇ ತರ ಎಕ್ಸ್ ಆಕ್ಸಿಸ್ ಮತ್ತೆ ಝೆಡ್ ಆಕ್ಸಿಸ್ ತಗೊಂಡಾಗ ಏನಾಗುತ್ತೆ? ಅದು ನಮಗೆ XZ ಪ್ಲೇನ್ ಆಗುತ್ತೆ. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ? ಸೊ ನೆಕ್ಸ್ಟ್ ಕ್ವಶನ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಓಕೆ ಫ್ರಮ್ ದ ಪಾಯಿಂಟ್ P of x, y, z to XY plane is. Okay, so perpendicular distance from where? Point P of x, y, z and x, y plane ಅಂತ ಕೇಳಿದ್ದಾರೆ. ಓಕೆ, ಸೊ ನಾವು perpendicular distance ಹೆಂಗೆ ಕೇಳಿದ? ಫಸ್ಟ್ ಆಫ್ ಆಲ್ ನಿಮ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಗೊತ್ತಿರಬೇಕು. ಓಕೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ದೇರ್ ಇಸ್ ಎ ಪಾಯಿಂಟ್ ಕಾಲ್ಡ್ P of x1, y1, z1. Okay, P of x1, y1, z1 and
ಆ್ಯಂಡ್ ಇಲ್ಲೊಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, ಆ್ಯಂಡ್ ಇಲ್ಲೊಂದು ಪಾಯಿಂಟ್ ಇದೆ, ದಟ್ ಈಸ್ ಕ್ಯೂ ಆಫ್ x2, y2, y2, z2 ಅಂತೇಳಿ ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಹೌ ವಿಲ್ ಯು ಫೈಂಡ್ ಔಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್? ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರಬೇಕು, ದಟ್ ಈಸ್ ಪಿ ಕ್ಯೂ ದಟ್ ಈಸ್ ಈಕ್ವಲ್ ಟು root of x2 minus x1 whole square, x2 minus x1 whole square, that is x2 minus x1 whole square plus y2 minus y1 whole square, y2 minus y1 whole square, y2 minus y1 whole square plus z2 minus z1 whole square. ಇದು ಗೊತ್ತಿರಬೇಕು. ಓಕೆ, ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ಯಾವುದೇ ಕೋಆರ್ಡಿನೇಟ್ ಪಾಯಿಂಟ್ಸ್ ಕಂಡುಹಿಡಬಹುದು. ಓಕೆ, ಈಗ ನೋಡಿ ಅವ್ರೇನು ಕೊಟ್ಟಿದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಪಿ ಆಫ್ ಎಕ್ಸ್ ವೈ ಝೆಡ್ ಅಂದ್ರೆ ಎಲ್ಲಿ ಸಮ್ವೇರ್ ಅಲ್ಲಿ ಇಲ್ಲಿದೆ ಅಂತ ಅನ್ಕೊಳ್ಳಿ. ಸೊ ಪಿ ಆಫ್ ಎಕ್ಸ್ ವೈ ಝೆಡ್. ಓಕೆ, ಸೊ ಪಿ ಆಫ್ ಎಕ್ಸ್ ವೈ ಝೆಡ್ ಅಂದ್ರೆ ಮೀನಿಂಗ್ ಏನು? ಓಕೆ, ಮೀನಿಂಗ್ ಏನಂದ್ರೆ ಅದು ಅವರು ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಇಲ್ಲಿಂದ ಡಿಸ್ಟೆನ್ಸ್ ಎಕ್ಸ್ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಂದ ಡಿಸ್ಟೆನ್ಸ್ ವೈ ಇರುತ್ತೆ, ಇಲ್ಲಿಂದ ಝೆಡ್ ಡಿಸ್ಟೆನ್ಸ್ ಇರುತ್ತೆ, ಝೆಡ್ ಇರುತ್ತೆ ಅಂತ ಅರ್ಥ. ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಎಕ್ಸ್ ಇರುತ್ತೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ, ವೈ ಇರುತ್ತೆ, ಇಲ್ಲಿಂದ ಡಿಸ್ಟೆನ್ಸ್ ಇರುತ್ತೆ, ಝೆಡ್ ಇರುತ್ತೆ. ಅವರು ಈ ಪಾಯಿಂಟಿಂದ ಮತ್ತೆ ಯಾವ ಪಾಯಿಂಟ್ ಅಲ್ಲಿ ಕೇಳ್ತಾರೆ? ಎಕ್ಸ್ ವೈ ಪ್ಲೇನ್. ಎಕ್ಸ್ ವೈ ಪ್ಲೇನ್ ಅಂದ್ರೆ ಇದು ಹೌದಲ್ಲ? ಎಕ್ಸ್ ವೈ ಪ್ಲೇನ್ ಬೇರೆ ಪೆನ್ ಯೂಸ್ ಮಾಡ್ಕೊಂಡು ಎಕ್ಸ್ ವೈ ಪ್ಲೇನ್ ಅಂದ್ರೆ ಇದೆ. ಓಕೆ, ಎಕ್ಸ್ ವೈ ಪ್ಲೇನ್ ಅಂದ್ರೆ ಎಲ್ಲಿ ಬರುತ್ತೆ? ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಬರುತ್ತೆ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಬರ್ತವೆ ನೋಡಿ. ಸೊ ಇಲ್ಲಿ ಎಕ್ಸ್ ವೈ ಪ್ಲೇನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಬರ್ತವೆ ನಮಗೆ? ಎಕ್ಸ್ ವೈ ಪ್ಲೇನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಬರ್ತವೆ ನಮಗೆ? ಎಕ್ಸ್ ವೈ ಪ್ಲೇನ್ ಅಂದ್ರೆ ಝೆಡ್ ಇಲ್ಲ ಇಲ್ಲಿ, ಅಂದ್ರೆ ಏನಾಗುತ್ತೆ? ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ? 0 ಆಗುತ್ತೆ. ವಿಚ್ ಮೀನ್ಸ್ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಐತೆ ಎಕ್ಸ್ ವೈ 0 ಆಗುತ್ತೆ. ಎಕ್ಸ್ ವೈ 0 ಆಗುತ್ತೆ. ನಾವು ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್. ಈ ಕೋಆರ್ಡಿನೇಟ್ ಪಾಯಿಂಟ್ ಇದು ಪಿ ಕೋಆರ್ಡಿನೇಟ್ ಪಾಯಿಂಟ್ ಗೊತ್ತಿದೆ, ಇದು ಕೋಆರ್ಡಿನೇಟ್ ಪಾಯಿಂಟ್ ಏನಾದ್ರು ಕ್ಯೂ ಅಂತ ತಗೊಳ್ಳೋಣ. ಯು ಜಸ್ಟ್ ಫೈಂಡ್ ಔಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳಿ ಇವು ಎರಡು ನಡುವೆ ಡಿಸ್ಟೆನ್ಸ್ ಕಂಡುಹಿಡಿಯಬಹುದು. ಹೌದಾ? ಇದನ್ನ x1 y1 z1 ಅಂತ ತಗೊಳ್ಳೋಣ, ಇದನ್ನ x2 y2 z2 ಅಂತ ತಗೊಳ್ಳಿ. ಓಕೆ, ಈಸಿ ಅಲ್ಲ? ದಟ್ ಈಸ್ ನಮಗೆ ಪಿ ಕ್ಯೂ ದಟ್ ಈಸ್ ಈಕ್ವಲ್ ಟು ಪಿ ಕ್ಯೂ ಆರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ. ನಮ್ಗೆ ಇದ್ರ ಕೋಆರ್ಡಿನೇಟ್ ಪಾಯಿಂಟ್ ಗೊತ್ತಿದೆ, ಇದ್ರ ಕೋಆರ್ಡಿನೇಟ್ ಪಾಯಿಂಟ್ ಗೊತ್ತಿದೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕಂಡುಹಿಡಿದ್ಬಿಡಿ ಮತ್ತೇನು. ಓಕೆ, ಸೊ ನಮ್ಗೆ ಏನಾಗುತ್ತೆ? ದಟ್ ಈಸ್ ರೂಟ್ ಆಫ್ x minus x whole square plus next y minus y whole square plus z minus 0 whole square. ಮೀನಿಂಗ್ ಏನಾಗುತ್ತೆ? ಇದು 0 ಆಗುತ್ತೆ, ಇದು 0 ಆಗುತ್ತೆ. ಅವಾಗ ಏನಾಗುತ್ತೆ? z minus 0 whole square ಅಂದ್ರೆ z ಸ್ಕ್ವೇರ್ ಆಗುತ್ತೆ. ಏನಾಗುತ್ತೆ? ರೂಟ್ z ಸ್ಕ್ವೇರ್ ಆಗುತ್ತೆ. ರೂಟ್ z ಸ್ಕ್ವೇರ್ ಇಸ್ ನಥಿಂಗ್ ಬಟ್ z ಹೌದಲ್ಲ ನಮಗೆ? ಅಲ್ಲಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ನಮಗೆ? z ಆಗುತ್ತೆ. ಓಕೆ, ಸೊ ನಮಗೆ ಈ ಪಾಯಿಂಟ್ ಇಂದ ಎಕ್ಸ್ ವೈ ಪ್ಲೇನ್ ವರೆಗೆ ನಮಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? ನಮಗೆ z ಇರುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ದಿಸ್ ರೈಟ್ ಡೌನ್. ಸೊ ನೀವು ಹಿಂಗೆ ಮಾಡ್ಕೊಂಡಿಲ್ಲ ಅಂದ್ರೂ ಡೈರೆಕ್ಟ್ ಆಗಿ ಹೇಳ್ಬೋದು ನೀವು ಇದ್ರ ನೋಡಿ. ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ಹೇಳಿ ನಿಮಗೆ? ಈ ಕೋಆರ್ಡಿನೇಟ್ ಪಾಯಿಂಟ್ ಇಂದ ಎಕ್ಸ್ ವೈ ಪ್ಲೇನ್ ಮೇಲೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? z ಇರುತ್ತೆ. ನಾನು ಇಲ್ಲಿ ಬರ್ದಿದ್ದೀನಿ ಆಲ್ರೆಡಿ. ಹಿಂಗೂ ಡೈರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡು ಮಾಡ್ಬೋದು. ಇಲ್ಲಾಂದ್ರೆ ನಿಮಗೆ ಅರ್ಥ ಆಗಲ್ಲ, ನಿಮಗೆ ಈ ಥರ ಮಾಡೋಣ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ರು ಮಾಡ್ಬೋದು. ಓಕೆ, ನೆಕ್ಸ್ಟ್ ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ದಟ್ ಈಸ್ ಪಿ ಆಫ್ 2, 4, 5 ಇನ್ ದ ಪಾಯಿಂಟ್ ಇನ್ ದ ಸ್ಪೇಸ್ ಪಿ ಎಫ್ ಪರ್ಪೆಂಡಿಕ್ಯುಲರ್ ಟು, ದಟ್ ಈಸ್ ಪಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್. ಓಕೆ, so ಇದೇನ ಪಾಯಿಂಟ್ ಪಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್. ಓಕೆ, ಸೊ ದೆನ್ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಪಿ ಪಾಯಿಂಟ್. ಓಕೆ, ಫೈಂಡ್ ದೆನ್ ಎಕ್ಸ್ ವೈ ಪ್ಲೇನ್, ದೆನ್ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಪಿ ಅಂತ ಹೇಳಿದ್ರು. ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಪಾಯಿಂಟ್ ಪಿ. ಕೋಆರ್ಡಿನೇಟ್ ಪಾಯಿಂಟ್ಸ್ ಪಿ ಎಲ್ಲ ಇದು ಎಫ್ ಇರ್ಬೋದು, ಬಿಕಾಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಪಾಯಿಂಟ್ ಪಿ ಅವರೇ ಕೊಟ್ಟಿದ್ದಾರೆ. ಓಕೆ, ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಪಾಯಿಂಟ್ ಪಿ ಅವರೇ ಕೊಟ್ಟಿದ್ದಾರೆ. ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಎಫ್ ಕಂಡುಹಿಡಬೇಕು. ಓಕೆ, ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ಯಾರು? ಇದನ್ನ ಏನು ಮಾಡ್ತೀನಿ, ಒಂದು 3D ಸ್ಪೇಸಲ್ಲಿ ಹಾಕ್ಕೊಳ್ತೀನಿ ನೋಡಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಝೆಡ್ ಆಕ್ಸಿಸ್. ಓಕೆ, ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಇದೆ. ಓಕೆ, ಈಗ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ? ಪಿ ಆಫ್ ದಟ್ ಈಸ್ ಯಾವ್ದಾದ್ರು ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ದಟ್ ಈಸ್ ಪಿ ಆಫ್ 2, 4, 5 ಇಷ್ಟು ಕೊಟ್ಟಿದ್ದಾರೆ. ಪಿ ಅನ್ನೋದು ಪಾಯಿಂಟ್. ಓಕೆ, ಸೊ ನಮಗೆ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್. ಪಿ ಎಫ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್. ಎಕ್ಸ್ ವೈ ಪ್ಲೇನ್ ಅಂದ್ರೆ ಇದು ಹೌದಾ? ಓಕೆ, ಇಲ್ಲಿ ಒಂದು ಪಾಯಿಂಟ್ ಇದೆ. ಇದು ಪಿ ಅಂದ್ರೆ ಇದು ಎಫ್ ಆಗುತ್ತೆ ಪಾಯಿಂಟ್. ಓಕೆ, ಇದು ಪಿ ಅಂದ್ರೆ ಇದು ಎಫ್ ಆಗುತ್ತೆ ಅಂದ್ರೆ ವಿಚ್ ಮೀನ್ಸ್ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಇಲ್ಲಿಂದ ಡಿಸ್ಟೆನ್ಸ್ ಇರುತ್ತೆ, ಅದು 2 ಇರುತ್ತೆ. ಇಲ್ಲಿಂದ ವೈ ಕೋಆರ್ಡಿನೇಟ್ ಪಾಯಿಂಟ್ ಇದೆ ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ? 4 ಇರುತ್ತೆ. ಓಕೆ, ಝೆಡ್ ಪ್ಲೇನ್ ಅಲ್ಲಿ ಡಿಸ್ಟೆನ್ಸ್ ಎಷ್ಟಿರುತ್ತೆ? ದಟ್ ಈಸ್ 5 ಇರುತ್ತೆ. ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ ಇಲ್ಲಿ ಝೆಡ್
ಕೋಆರ್ಡಿನೇಟ್ ಏನಿರುತ್ತೆ 5 ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಇರುತ್ತೆ 5. ಅವಾಗ ಇಲ್ಲಿ ಎಫ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತಾವೆ? ಎಫ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ ಅಂದ್ರೆ ಎಕ್ಸ್ ವೈ ಪ್ಲೇನ್ ಅಲ್ಲಿ ಯಾವ ಕೋಆರ್ಡಿನೇಟ್ ಪಾಯಿಂಟ್ 0 ಇರುತ್ತವೆ? ಎಕ್ಸ್ ವೈ ಪ್ಲೇನ್ ಅಲ್ಲಿ ಯಾವ ಕೋಆರ್ಡಿನೇಟ್ ಪಾಯಿಂಟ್? ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ 0 ಇರುತ್ತೆ. ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ 0 ಬರ್ಕೊಳ್ಳಿ, ಉಳಿದಿದ್ದು ಏನಿದೆ ಹಂಗೆ ಬರ್ಕೊಳ್ಳಿ. ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ? 2 ಇದೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ? ನಮಗೆ 4 ಇದೆ, 4 ಬರ್ಕೊಳ್ಳಿ. 4 ಇದೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ಝೆಡ್ ಕೋಆರ್ಡಿನೇಟ್ ನೋಡಿ, ಝೆಡ್ ಕೋಆರ್ಡಿನೇಟ್ ಎಕ್ಸ್ ವೈ ಪ್ಲೇನ್ ಮೇಲೆ ನಮ್ಮ ಝೆಡ್ ಕೋಆರ್ಡಿನೇಟ್ ಏನಾಗುತ್ತೆ? 0 ಇರುತ್ತೆ. ಎಕ್ಸ್ ವೈ ಪ್ಲೇನ್ ಮೇಲೆ ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ? 0 ಇರುತ್ತೆ, ಡೈರೆಕ್ಟೆಡ್ 0. ಓಕೆ, ಅದಕ್ಕೆ ಏನಾಗುತ್ತೆ? 2, 4, 5. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇದನ್ನು ನೋಡಿ. ಸೊ ನಮಗೆ ಎಫ್ ಪಾಯಿಂಟ್, ದೆನ್ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ಎಫ್ ಈಸ್ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎಫ್ ಈಸ್ ಏನಾಗುತ್ತೆ ನಮಗೆ? 2, 4, 0. So this is what the correct answer. Okay, just write down. Okay, so next question ಏನಿದೆ ನೋಡಿ. Next question ಏನಿದೆ, the perpendicular distance from the point 6, 7, 8 to xz plane. Okay, xz plane ಗೆ ನಮಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ನೋಡಿ. ನೀವು ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ನಾನು ಹೇಳಿದ್ದೀನಿ ಡೈರೆಕ್ಟ್ ಆಗಿ. ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಏನಿದೆ, ಇದು ಎಕ್ಸಿಸ್, ವೈ ಆಕ್ಸಿಸ್, ದಿಸ್ ಇಸ್ ಝೆಡ್ ಆಕ್ಸಿಸ್ ಇದೆ ಅಂತ ಅನ್ಕೊಳ್ಳಿ. ನಾವು ಫಸ್ಟ್ ಏನಿದೆ ಪಿ ಆಫ್ 6, 7, 8 ಎಲ್ಲೋ ಪಾಯಿಂಟ್ ಇಲ್ಲಿ ಇದೆ ಅಂತ ಅನ್ಕೊಳ್ಳಿ. ದಟ್ ಈಸ್ ಪಿ ಆಫ್ 6, 7, 8 ಇದೆ ಅಂತ. ಮೀನಿಂಗ್ ಏನಂದ್ರೆ ಸೊ ನಮಗೆ ಸೊ ಇಲ್ಲಿಂದ ಯಾವ್ದಾದ್ರು ಕೋಆರ್ಡಿನೇಟ್ ಪಾಯಿಂಟ್ ಇದೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ? ನಮಗೆ 6 ಇದೆ. ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ? ನಮಗೆ 7 ಇದೆ. ಓಕೆ, ಇದು ಸ್ವಲ್ಪ ಸ್ಟ್ರೇಟ್ ಹಾಕಂತ. ಓಕೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ? ನಮಗೆ 7 ಇದೆ. ಸೊ ಇಲ್ಲಿಂದ ಡಿಸ್ಟೆನ್ಸ್ ಇದೆ 8 ಇದೆ ಅಂತ ಅರ್ಥ. ನಾವು ಅವ್ರು ಏನ್ ಕೇಳಿದ್ರೆ, ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಎಲ್ಲಿಂದ ಎಲ್ಲಿವರೆಗೆ? ಸೊ ಎಲ್ಲಿಂದ ಎಲ್ಲಿವರೆಗೆ ಕೇಳಿದರೆ ನಮಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಈ ಪಾಯಿಂಟ್ ಇಂದ ಇಲ್ಲಿ XZ ಪ್ಲೇನ್ ಅಂದ್ರೆ ಯಾವ್ದು ಹೇಳಿ? XZ ಪ್ಲೇನ್ ಅಂದ್ರೆ ಇದು XZ ಪ್ಲೇನ್. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ಅಂದ್ರೆ, ಓಕೆ, ಸೊ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ಅದು ಕೇಳಿಲ್ಲ ಅವ್ರು. ಓಕೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅದನ್ನ ಅಷ್ಟೇ ಇರ್ತಾವಲ್ಲ. ಬಟ್ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತವೆ ನಮಗೆ XZ ಪ್ಲೇನ್ ಅಲ್ಲಿ? XZ ಪ್ಲೇನ್ ಅಂದ್ರೆ ಯಾವ ಕೋಆರ್ಡಿನೇಟ್ ಪಾಯಿಂಟ್ಸ್ ಇರುತ್ತೆ? 0 ಇರುತ್ತೆ. ವೈ ಕೋಆರ್ಡಿನೇಟ್ ಪಾಯಿಂಟ್ 0 ಇರುತ್ತೆ. ಅದಕ್ಕೋಸ್ಕರ ಇದ್ರ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ ನಮಗೆ? 6, 0, 8. ಓಕೆ, 6, 0, 8 ಅಂದ್ರೆ ಇಲ್ಲಿಂದ 7 ಡಿಸ್ಟೆನ್ಸ್ ಅಂದ್ರೆ ಇದನ್ನು 7 ಡಿಸ್ಟೆನ್ಸ್. ಓಕೆ, ಸೊ ಪಿ ದಿಸ್ ಇದೇನಾಗುತ್ತೆ ನಮಗೆ? ಡಿಸ್ಟೆನ್ಸ್ ಫ್ರಮ್ ದಿಸ್ ಟು ದಿಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿಸ್ ಪಿ ಪಾಯಿಂಟ್ ಟು ದಿಸ್ XZ ಪ್ಲೇನ್ ಏನಾಗುತ್ತೆ ನಮಗೆ? ದಟ್ ಈಸ್ 7. ಬಿಕಾಸ್ ಇಲ್ಲಿ 7 ಇದೆ, ಇದನ್ನು 7 ಆಗುತ್ತೆ. ಓಕೆ, ಸೊ ದಟ್ ಈಸ್ ನಮ್ಗೆ ಆನ್ಸರ್ ಏನಾಗುತ್ತೆ? 7. ಇಲ್ಲಾಂದ್ರೆ ನೀವು ಹಿಂಗೆ ಕಂಡುಹಿಡಿಯಕ್ಕೆ ಆಗಲ್ಲ ಅಂದ್ರೆ ನೀವು ಇದನ್ನ ಪಿ ಅಂತ ಕನ್ಸಿಡರ್, ಇದನ್ನ ಕ್ಯೂ ಅಂತ ಕನ್ಸಿಡರ್ ಮಾಡ್ಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಓಕೆ, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡು ಹಿಡ್ಕೋಬಹುದು. ಓಕೆ, ಜಸ್ಟ್ ಬಟ್ ರೈಟ್ ಡೌನ್. ಬೇಕಾದ್ರೆ ಕಂಡು ಹಿಡ್ಕೊಳ್ಳಿ ಪಿ ಕ್ಯೂ ದಟ್ ಈಸ್ ಈಕ್ವಲ್ ಟು ಪಿ ಕ್ಯೂ, ಇದನ್ನ X2, Y2, Z2 ಅಂತ ಉಳಿದು X1, Y1, Z1 ಅಂತ ತಗೊಂಡು ನಾವು ಕಂಡು ಹಿಡಿಬಹುದು. ಬಟ್ ಬೇಡ, ನಮ್ಗೆ ಡೈರೆಕ್ಟ್ ಆಗಿ ಬರ್ತಿದ್ದಲ್ಲ 7 ಬರ್ಕೊಂಬಿಡಿ. ಓಕೆ, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಸೊ ನೋಡಿ ನಾನು ಏನು ಮಾಡ್ತಿದ್ದೆ ಅಂದರೆ, ಸೊ ನಿಮ್ಗೆ ಏನಾದರೂ ನಾನು ಸ್ಲೈಡ್ನ ಡೈರೆಕ್ಟ್ ಆಗಿ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತಿದ್ದೆ ಅಂದರೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಅಲ್ಲಿ ವಿಡಿಯೋ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೊ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ A, B, C ಫ್ರಮ್ ದ X ಆಕ್ಸಿಸ್. ಓಕೆ, ಈಗ ನೋಡಿ ಇಲ್ಲಿ ಹೇಳ್ತೀನಿ ಇದು ಹೆಂಗೆ ಸಾಲ್ವ್ ಮಾಡೋದಂದ್ರೆ, ಈಗ ಯಾವುದೋ ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ X ಆಕ್ಸಿಸ್, ಇದು Y ಆಕ್ಸಿಸ್, ಇದು Z ಆಕ್ಸಿಸ್. ಯಾವುದೋ ಒಂದು ಪಾಯಿಂಟ್ ಇದೆ ದಟ್ ಈಸ್ ವಿಲ್ ಕನ್ಸಿಡರ್ ದಟ್ ಈಸ್ P ಆಫ್ A, B, C. ಓಕೆ, P ಆಫ್ A, B, C ಅಂದ್ರೆ ಮೀನಿಂಗ್ ಏನು ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್. ಓಕೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಇಲ್ಲಿಂದ X ಡಿಸ್ಟೆನ್ಸ್ ಎಷ್ಟಿರುತ್ತೆ? ನಮಗೆ X ಪಾಯಿಂಟ್ A ಇರುತ್ತೆ. ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ? B ಇರುತ್ತೆ. ಎಂಡ್ ಇಲ್ಲಿಂದ ಡಿಸ್ಟೆನ್ಸ್ ಇರುತ್ತೆ C ಇರುತ್ತೆ. ಇಲ್ಲಿಂದ ಡಿಸ್ಟೆನ್ಸ್ C ಇದ್ದಾಗ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ? ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ಅಂದ್ರೆ ನಮಗೆ ಏರ್ ಕೋಆರ್ಡಿನೇಟ್ ಪಾಯಿಂಟ್ಸ್ ದಟ್ ಈಸ್ X ಡಿಸ್ಟೆನ್ಸ್ ಎಷ್ಟಿದೆ? A ಇದೆ. Y ಡಿಸ್ಟೆನ್ಸ್ 0 ಇರುತ್ತೆ. Y ಡಿಸ್ಟೆನ್ಸ್ ಇರುತ್ತೆ. Z ಡಿಸ್ಟೆನ್ಸ್ 0 ಇರುತ್ತೆ. ಅವ್ರು ಹೇಳ್ತಾರೆ ಇಲ್ಲಿಂದ ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕಂಡುಹಿಡಿತಾರೆ. ಸೊ ಈ ಪರ್ಪೆಂಡಿಕ್ಯುಲರ್ ಇದು ಕಂಡುಹಿಡಿದ್ರೆ ಅಂತ ಹೇಳ್ತೀವಿ. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕಂಡುಹಿಡಿಯೋದು ಅಂದ್ರೆ ಇದನ್ನ P ಅಂತ ಅಸ್ಯೂಮ್ ಮಾಡಿ, ಇದನ್ನ Q ಅಂತ ಅಸ್ಯೂಮ್ ಮಾಡ್ಕೊಂಡು, ಇದನ್ನ P ಮತ್ತು ಇದನ್ನ Q ಅಂತ ಅಸ್ಯೂಮ್ ಮಾಡ್ಕೊಂಡಾಗ ಇದನ್ನ ಸಾಲ್ವ್ ಮಾಡಿ. ಈ ಕೋಆರ್ಡಿನೇಟ್ ಪಾಯಿಂಟ್ ಗೊತ್ತಿದೆ, ಇದನ್ನ ಕೋಆರ್ಡಿನೇಟ್ ಪಾಯಿಂಟ್ ದಟ್ ಈಸ್ PQ ದಟ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಫಾರ್ಮುಲಾ ಇದನ್ನ X2, Y2, ಇದು X2, Y2, Z2 ಅಂತ ತಗೊಳ್ಳಿ. ಇದನ್ನ X1, Y1, Z1 ಅಂತ. X2 ಪ್ಲಸ್ ಇಲ್ಲಿ ಏನಿದೆ ನಮಗೆ? X2 ಪ್ಲಸ್ ಇಲ್ಲಿ A ಐತಾ? A ಮೈನಸ್ A ಪ್ಲಸ್ ಇಲ್ಲಿ X1 ಪ್ಲಸ್ ಇಲ್ಲಿ ಏನಿದೆ? A ಇದೆ. X2 ಮೈನಸ್ X1 ಹೋಲ್ ಸ್ಕ್ವೇರ್ ಪ್ಲಸ್ ಅದೇ ಥರ Y2 ಪ್ಲಸ್ ಇಲ್ಲಿ ಏನಿದೆ ನಮಗೆ? B ಇದೆ. B ಮೈನಸ್ Y1 ಪ್ಲಸ್ ಇಲ್ಲಿ ಏನಿದೆ? 0 ಇದೆ. B ಮೈನಸ್ 0 ಹೋಲ್ ಸ್ಕ್ವೇರ್.
ಓಕೆ ಪ್ಲಸ್ ಅದೇ ಥರ z2 ಪ್ಲಸ್ ಇಲ್ಲಿ ಏನಿದೆ ನಮಗೆ c ಇದೆ, ದಟ್ ಈಸ್ c ಮೈನಸ್ z1 ಪ್ಲಸ್ ಇಲ್ಲಿ ಏನಿದೆ ನಮಗೆ 0 ಇದೆ, c ಮೈನಸ್ 0 ಹೋಲ್ ಸ್ಕ್ವೇರ್. ನಾವು ಸೊ ದಿಸ್ ವಾಟ್ ಯು ಕ್ಯಾನ್ ಡಸ್, ನಾವು ಇದನ್ನ ಸಾಲ್ವ್ ಮಾಡ್ಕೊಂಡು a ಮೈನಸ್ ಏನಾದ್ರೆ 0 ಆಗ್ಬಿಡುತ್ತೆ. ಓಕೆ 0 ಸ್ಕ್ವೇರ್. ಓಕೆ ಅದೇ ಥರ ಇಲ್ಲಿ ಏನಾಗುತ್ತೆ, ಸೊ b ಮೈನಸ್ 0 ಅಂದ್ರೆ b ಸ್ಕ್ವೇರ್ ಆಗುತ್ತೆ. ಅದೇ ಥರ c ಮೈನಸ್ 0 ಅಂದ್ರೆ c ಸ್ಕ್ವೇರ್ ಆಗುತ್ತೆ. ಸೊ ನಮ್ಗೆ ಇಷ್ಟು ಕ್ಯಾನ್ ರೈಟ್ ಆಸ್ ದಟ್ ಈಸ್ p q ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಓಕೆ ದಿಸ್ ವಾಟ್ ದಿ ಡಿಸ್ಟೆನ್ಸ್ from a perpendicular distance from p point to x axis. p point to x axis ಅಂತ ಬಂದಾಗ ನಮಗೆ ಏನಾಗುತ್ತೆ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಇದೆ ನೋಡಿ, b ಸ್ಕ್ವೇರ್ ಪ್ಲಸ್ ರೂಟ್ ಆಫ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಇದೆ. ಓಕೆ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿಂದ ಡಿಸ್ಟೆನ್ಸ್ ಕಂಡುಹಿಡಿದು. ಓಕೆ ಎಸ್ ರೈಟ್. Okay, so we will go for next question. Next question ನೋಡಿ, the equation of x-axis. Okay, equation of x-axis considered as. Okay, so ನಿಮ್ಗೆ ಇದು ಸ್ಟ್ರೇಟ್ ಲೈನ್ಸ್ ಅಲ್ಲಿ ಕೇಳಬೇಕು ಆಕ್ಚುಲಿ. ಓಕೆ ಬಟ್ ಅಲ್ಲಿ ಸ್ಟ್ರೇಟ್ ಲೈನ್ಸ್ ಅಲ್ಲಿ ಕೇಳಬೇಕು. ಬಟ್ ಇಲ್ಲಿ 3D ಸ್ಪೇಸ್ ಅಂದ್ರೆ ಇಲ್ಲಿ x ಆಕ್ಸಿಸ್, y ಆಕ್ಸಿಸ್, z ಆಕ್ಸಿಸ್ ಮೂರು ಇದಾವೆ. ಅದಕ್ಕೋಸ್ಕರ ನಮ್ಗೆ x ಆಕ್ಸಿಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ, x ಆಕ್ಸಿಸ್ ಕೋಆರ್ಡಿನೇಟ್ ಪಾಯಿಂಟ್ಸ್, ಸೊ x ಆಕ್ಸಿಸ್ ದ ಈಕ್ವೇಶನ್ ಆಫ್ x ಆಕ್ಸಿಸ್ ಏನಾಗುತ್ತೆ ಅಂದ್ರೆ, ಸೊ ನಮಗೆ ಎಕ್ಸ್ ಆಕ್ಸಿಸ್ ಮೇಲೆ ನೋಡಿಬೇಕಾದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಏನಿರುತ್ತೆ, ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಝೆಡ್ ಆಕ್ಸಿಸ್. ಓಕೆ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಝೆಡ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ಎಕ್ಸ್ ಆಕ್ಸಿಸ್ ನಮಗೆ ಈಕ್ವೇಶನ್ ಕಂಡುಹಿಡಿ ಅಂತ ಹೇಳ್ತೀವಿ. ಎಕ್ಸ್ ಆಕ್ಸಿಸ್ ಈಕ್ವೇಶನ್ ಹೆಂಗೆ ಕಂಡುಹಿಡಿತೀರಿ ನಾವು ನಾರ್ಮಲ್ ಆಗಿ ನೋಡಿ, ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ದಟ್ ಈಸ್ ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಉಳಿಕಿದ್ದು ಏನಾಗುತ್ತೆ 0 ಇರುತ್ತೆ. ಅಂದ್ರೆ y ಕೋಆರ್ಡಿನೇಟ್ ಪಾಯಿಂಟ್ ಏನಿರುತ್ತೆ 0 ಇರುತ್ತೆ, z ಕೋಆರ್ಡಿನೇಟ್ ಪಾಯಿಂಟ್ ಏನಿರುತ್ತೆ 0 ಇರುತ್ತೆ. ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, y ಕೋಆರ್ಡಿನೇಟ್ ಪಾಯಿಂಟ್ 0 ಇರುತ್ತೆ, z ಕೋಆರ್ಡಿನೇಟ್ ಪಾಯಿಂಟ್ 0 ಇರುತ್ತೆ. ಸೊ ವಿಚ್ ಮೀನ್ಸ್ ನಮಗೆ ಇದೇನಾಗುತ್ತೆ, ಇದು y ಕೋಆರ್ಡಿನೇಟ್ ಪಾಯಿಂಟ್ 0 ಇರುತ್ತೆ, z ಕೋಆರ್ಡಿನೇಟ್ ಪಾಯಿಂಟ್ 0 ಇರುತ್ತೆ. ವಿಚ್ ಮೀನ್ಸ್ y is equal to 0 and z is equal to 0. That is what the equation of x axis. That is what y is equal to 0, z is equal to 0. That is what the equation of x axis. ಅದೇ ತರ y axis ನ ಈಕ್ವೇಶನ್ ಏನಾಗುತ್ತೆ, y axis ಇಲ್ಲಿ ಯಾವ ಕೋಆರ್ಡಿನೇಟ್ ಪಾಯಿಂಟ್ಸ್ 0 ಇರ್ತವೆ, ನಮಗೆ ಎಕ್ಸ್ ಆಕ್ಸಿಸ್ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ 0 ಇರ್ತವೆ. ಅದೇ ತರ z ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ಅದು 0 ಇರ್ತವೆ. ಅದಕ್ಕೋಸ್ಕರ ಈಕ್ವೇಶನ್ ಆಫ್ ದಿಸ್ y ಆಕ್ಸಿಸ್ ಏನಾಗುತ್ತೆ ನಮಗೆ ಈಕ್ವೇಶನ್ ಆಫ್ y ಆಕ್ಸಿಸ್ ದಟ್ ಈಸ್ ಈಕ್ವೇಶನ್ ಆಫ್ y ಆಕ್ಸಿಸ್ ದಟ್ ಈಸ್ ಈ ಕೋಡ್ ಏನಾಗುತ್ತೆ ನಮಗೆ x is equal to 0 comma z is equal to 0. This is what the equation of y axis. ಅದೇ equation of z axis ಏನಾಗುತ್ತೆ, equation of z axis ಅಂದ್ರೆ ನಮಗೆ x is equal to 0 ಆಗುತ್ತೆ and z is equal to y is equal to 0. y is equal to 0 ಇದು ಗೊತ್ತಿರಬೇಕು ನಮಗೆ. x axis ನಮಗೆ ಈಕ್ವೇಶನ್ ಏನಾಗುತ್ತೆ, x axis ಈಕ್ವೇಶನ್ ಏನಾಗುತ್ತೆ, y axis ಈಕ್ವೇಶನ್ ಏನಾಗುತ್ತೆ, ಅದೇ ತರ z axis ಈಕ್ವೇಶನ್ ಏನಾಗುತ್ತೆ. ಓಕೆ ಜಸ್ಟ್ ಬರ್ಕೊಳ್ಳಿ. Okay, so next question ಏನಿದೆ, the locus of the point for which ಅಂದ್ರೆ locus of the point ಅಂದ್ರೆ so set of all the points. Locus is nothing but set of all the points. ಆ set of all the points ನಮಗೆ ಈ ಈಕ್ವೇಶನ್ ಏನು ಬರ್ತದೆ, y is equal to 0, z is equal to 0. ಇಲ್ಲಿ ಜಸ್ಟ್ ನೋಡಿದೆ y is equal to 0, z is equal to 0 ಇಲ್ಲಿ ಬರ್ತದೆ. y is equal to 0 ಇಲ್ಲಿ ಈ x axis ಏನು ಬರುತ್ತೆ, x axis ಏನಿರುತ್ತೆ y is equal to 0 and z is equal to 0. y is equal to 0, z is equal to 0 ಬಂದ್ರೆ ಏನು ಬರುತ್ತೆ ನಮಗೆ x axis ಬರುತ್ತೆ. Okay, x axis what? X axis is made up of points. ಹೌದಾ, you ಪಾಯಿಂಟ್ ಏನು, x axis is point ಇಂದ made up. Locus is nothing but set of points. Okay, so ಆ set of points ಇಂದ ಕೂಡಿ ಆಗಿರುತ್ತೆ ಇದು. ಓಕೆ ಕೂಡಿ ಆಗಿರುತ್ತೆ ಅದು x axis. ಅದ್ರದ್ದು ಈಕ್ವೇಶನ್ ಏನು ಕೊಟ್ಟಿದ್ದಾರೆ, y is equal to 0, z is equal to 0. y is equal to 0, z is equal to 0 ಬಂದಾಗ ಓಕೆ ಏನು ಬರುತ್ತೆ ನಮಗೆ, y is equal to 0, z is equal to 0 ಅಂತ ಬಂದಾಗ ನಮ್ಗೆ ಏನು ಬರುತ್ತೆ, x axis ಬರುತ್ತೆ. ಓಕೆ ಆ x axis ನ ಏನು ಮಾಡ್ತೀವಿ, x axis is made up of set of points. Locus is also nothing but set of point. Okay, so which means ನಮ್ಗೆ ಏನು ಆಗುತ್ತೆ, ಈಕ್ವೇಶನ್ ಆಫ್ x axis ಆಗುತ್ತೆ. ಓಕೆ y is equal to 0, z is equal to 0 ಆಗುತ್ತೆ. ಈಕ್ವೇಶನ್ ಆಫ್ x axis ಮೇಲೆ ಏನಾಗುತ್ತೆ, y is equal to 0, z is equal to 0 ಆಗುತ್ತೆ. ಅದಕ್ಕೋಸ್ಕರ locus is nothing but set of points ಅಂತ ಅರ್ಥ. ಓಕೆ ಎಷ್ಟು ಬರ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ಅದೇ ಥರ x axis is the intersection of two planes.
ಓಕೆ ಎಕ್ಸ್ ಆಕ್ಸಿಸ್ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್, ಯಾವ್ಯಾವ ಪ್ಲೇನ್ ಇಂದ ಇಂಟರ್ಸೆಕ್ಟ್ ಆಗ್ತಿರುತ್ತೆ. ಎಕ್ಸ್ ಆಕ್ಸಿಸ್ ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ತೊಗೊಳ್ತೀನಿ ನೋಡಿ, ಎಕ್ಸ್ ಆಕ್ಸಿಸ್ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್. ಓಕೆ ಇಲ್ಲಿ ನೋಡಿ, ಇದು ಎಕ್ಸ್ ಆಕ್ಸಿಸ್ ಹೌದಾ ಅಲ್ಲ, ಇದು ಎಕ್ಸ್ ಆಕ್ಸಿಸ್. ಓಕೆ ಎಕ್ಸ್ ಆಕ್ಸಿಸ್ ಯಾವ್ಯಾವ ಪ್ಲೇನ್ಸ್ ಇಂದ ಇಂಟರ್ಸೆಕ್ಟ್ ಆಗಿ ಆಗ್ತಿದೆ. ಓಕೆ ಯಾವ್ಯಾವ ಪ್ಲೇನ್ಸ್ ಇಂದ ಇಂಟರ್ಸೆಕ್ಟ್ ಆಗಿ ಆಗ್ತಿದೆ ಅಂದ್ರೆ ಇಲ್ಲಿ ನೋಡಿ, ಯಾವ್ಯಾವ ಪ್ಲೇನ್ಸ್ ಇಂದ ಇಂಟರ್ಸೆಕ್ಟ್ ಆಗುತ್ತೆ. ಇದು ಗ್ರೀನ್ ಕಲರ್ದು ಒಂದು ಇದೆನಾ. ಓಕೆ ಸೊ ಗ್ರೀನ್ ಕಲರ್ದು ಒಂದಿದೆ, ಮತ್ತೆ ಗ್ರೀನ್ ಕಲರ್ದು ಒಂದು ಇಂಟರ್ಸೆಕ್ಟ್ ಆಗ್ತಿದೆ. ಇದು ಗ್ರೀನ್ ಕಲರ್ದು ಇಂಟರ್ಸೆಕ್ಟ್ ಆಗ್ತಿದೆ, ಮತ್ತೆ ಯಾವ್ಯಾವ ಪ್ಲೇನ್ ಇಂಟರ್ಸೆಕ್ಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ಪ್ಲೇನ್ ಇಂಟರ್ಸೆಕ್ಟ್ ಮಾಡ್ತಿದೆ ಇಲ್ಲಿ ನೋಡಿ, ಒಂದ್ಸಲ ಅಬ್ಸರ್ವ್ ಮಾಡಿ. ಇದು ನಿಮ್ಗೆ ಬಹಳ ಬ್ರೈಟ್ ಕಾಣ್ತಿದೆನಾ, ಅಟ್ಲೀಸ್ಟ್ ಈಗಾದ್ರೂ ಕಾಣ್ತಿಲ್ಲ, ಭಾಳ ಇನ್ನೂ ಬ್ರೈಟ್ ಕಾಣ್ತಿದೆ. ಯಾಕಂದ್ರೆ ಇಲ್ಲಿ ನಾವು ಹಾಕಿದ ಪ್ಲೇನ್ಗೆ ಹೋಗೋಣ. ಓಕೆ ಇಲ್ಲಿ ನೋಡಿ, ಇದು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ನೋಡಿ, ಇಲ್ಲಿ ಏನೇನು ಪ್ಲೇನ್ಸ್ ಕೂಡಿ ಇಂಟರ್ಸೆಕ್ಟ್ ಆಗ್ತಿದೆ. ಎಕ್ಸ್ ಆಕ್ಸಿಸ್ ನಮಗೆ ಯಾವ್ಯಾವ ಪ್ಲೇನ್ಸ್ ಇಂಟರ್ಸೆಕ್ಟ್ ಇದೆ. ಇದು ಎಕ್ಸ್ ವೈ ಪ್ಲೇನ್ ಮತ್ತೆ ಹೌದಾ, ಇದು ಎಕ್ಸ್ ವೈ ಪ್ಲೇನ್ ಮತ್ತೆ ಇದು ಎಕ್ಸ್ ಜೆಡ್ ಪ್ಲೇನ್ಗೆ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ಲಿ ನೋಡಿ. ಎಕ್ಸ್ ವೈ ಪ್ಲೇನು ಇದು ನಮ್ಗೆ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಹೌದಾ. ಇದು ಎಕ್ಸ್ ಆಕ್ಸಿಸ್ ಸ್ವಲ್ಪ ಕಾಣ್ತಿಲ್ಲ, ಇದು ಸ್ವಲ್ಪ ಈ ಕಡೆ ತಗೊಳ್ತಾರೆ. ಓಕೆ ಸೊ ಈಗ ಕಾಣುತ್ತೆ ನೋಡಿ. ನಾವು ಇದು ಈಸ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಏನೇನು ಪಾಯಿಂಟ್ಸ್ನ ಇಂಟರ್ಸೆಕ್ಟ್ ಮಾಡ್ತಿದೆ, ಯಾವ್ಯಾವ ಪ್ಲೇನ್ಸ್ ಇಂಟರ್ಸೆಕ್ಟ್ ಮಾಡ್ತಿದೆ ಅಂದ್ರೆ ಇದು ನೋಡಿ, ಇದು ಯಾವ ಪ್ಲೇನು, ಈ ಪ್ಲೇನ್ ನಮಗೆ ಎಕ್ಸ್ ವೈ ಪ್ಲೇನ್ ಆಗುತ್ತೆ. ಓಕೆ ಎಕ್ಸ್ ವೈ ಪ್ಲೇನ್ ಆಗುತ್ತೆ. ಇದು ಯಾವ್ದು ಪ್ಲೇನು, ಇದು ಎಕ್ಸ್ ಜೆಡ್ ಪ್ಲೇನ್. ಓಕೆ ಸೊ ಎಕ್ಸ್ ಆಕ್ಸಿಸ್ ಯಾವ್ಯಾವ ಪ್ಲೇನ್ ಇಂಟರ್ಸೆಕ್ಟ್ ಮಾಡ್ತಿದ್ರೆ ಎಕ್ಸ್ ವೈ ಪ್ಲೇನ್ ಮತ್ತೆ ಎಕ್ಸ್ ಜೆಡ್ ಪ್ಲೇನ್. ಎಕ್ಸ್ ವೈ ಪ್ಲೇನ್ ಮತ್ತೆ ಎಕ್ಸ್ ಜೆಡ್ ಪ್ಲೇನ್ ನ ಇಂಟರ್ಸೆಕ್ಟ್ ಮಾಡುತ್ತೆ. ನಮ್ಗೆ ಇದ್ರ ಕರೆಕ್ಟ್ ಆನ್ಸರ್ ಯಾವ್ದಾಗ್ತಾರೆ, ಎಕ್ಸ್ ವೈ ಪ್ಲೇನ್ ಮತ್ತೆ ಎಕ್ಸ್ ಜೆಡ್. ಎಕ್ಸ್ ವೈ ಪ್ಲೇನ್ ಮತ್ತೆ ಎಕ್ಸ್ ಜೆಡ್ ಪ್ಲೇನ್ ನ ನಮಗೆ ಇಂಟರ್ಸೆಕ್ಟ್ ಮಾಡ್ತಿದೆ. ಎಕ್ಸ್ ವೈ ಪ್ಲೇನ್ ಮತ್ತೆ ಎಕ್ಸ್ ಆಕ್ಸಿಸ್ ಎಕ್ಸ್ ವೈ ಪ್ಲೇನ್ ಮತ್ತೆ ಎಕ್ಸ್ ಜೆಡ್ ಪ್ಲೇನ್ ಇಂಟರ್ಸೆಕ್ಟ್ ಮಾಡ್ತಿದೆ. ಓಕೆ ಇಲ್ಲಿದೆ ನೋಡಿ, ಎಕ್ಸ್ ಆಕ್ಸಿಸ್ ಇಂಟರ್ಸೆಕ್ಷನ್ ಆಫ್ ಎಕ್ಸ್ ವೈ ಪ್ಲೇನ್ ಅಂಡ್ ಎಕ್ಸ್ ಜೆಡ್ ಪ್ಲೇನ್, ಎಕ್ಸ್ ವೈ ಪ್ಲೇನ್ ಅಂಡ್ ಎಕ್ಸ್ ಜೆಡ್ ಪ್ಲೇನ್. ಬೇಕಾದ್ರೆ ಇನ್ನೊಂದ್ಸಲ ಹಾಕಿ ತೋರಿಸಿ ನೋಡಿ ನಮಗೆ. ಸೊ ನಮಗೆ ಇದು ನೋಡಿ, ಇದು ಎಕ್ಸ್ ಆಕ್ಸಿಸ್ ಹೌದಾ, ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ಇದು ಜೆಡ್ ಆಕ್ಸಿಸ್. ಓಕೆ ಸೊ ನಮ್ಗೆ ಎಕ್ಸ್ ಆಕ್ಸಿಸ್ ಮತ್ತೆ ನಮ್ಗೆ ನೋಡಿ, ಎಕ್ಸ್ ಆಕ್ಸಿಸ್ ನಮಗೆ ಯಾವ್ಯಾವ ಪ್ಲೇನು, ಈ ಪ್ಲೇನ್ ಒಂದು, ಇದು ಯಾವುದು ಎಕ್ಸ್ ವೈ ಪ್ಲೇನ್ ಇಂದ ಇಂಟರ್ಸೆಕ್ಟ್ ಆಗ್ತಿದೆ. ಮತ್ತೆ ಇದು ಯಾವುದು ಎಕ್ಸ್ ಜೆಡ್ ಪ್ಲೇನ್. ಓಕೆ ಎಕ್ಸ್ ಜೆಡ್ ಪ್ಲೇನ್ ಇಂಟರ್ಸೆಕ್ಟ್ ಮಾಡಿ ಎಕ್ಸ್ ವೈ ಪ್ಲೇನ್ ಮತ್ತೆ ಎಕ್ಸ್ ಜೆಡ್ ಪ್ಲೇನ್ ಇಂಟರ್ಸೆಕ್ಟ್ ಮಾಡ್ತೀವಿ. ಬೇಕಾದ್ರೆ ನೋಡಿ, ಇಲ್ಲಿ ಇಂಟರ್ಸೆಕ್ಟ್ ಮಾಡುತ್ತಿಲ್ಲ ಎಕ್ಸ್ ವೈ ಪ್ಲೇನ್. ಓಕೆ ಎಕ್ಸ್ ಪ್ಲೇನು ನಮಗೆ ಎಕ್ಸ್ ವೈ ಮತ್ತೆ ಎಕ್ಸ್ ಜೆಡ್ ಪ್ಲೇನ್ ಇಂಟರ್ಸೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ, ಸೊ ದಿಸ್ ಇಸ್ ವಾಟ್ ದಿ ಎಕ್ಸ್ ವೈ ಅಂಡ್ ಝೆಡ್ ವೈ ಝೆಡ್ ಎಕ್ಸ್ ವೈ ಅಂಡ್ ಎಕ್ಸ್ ಝೆಡ್ ಇಸ್ ದಿ ಆನ್ಸರ್. ಓಕೆ ದಿಸ್ ರೈಟ್. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಆಕ್ಟಂಟ್. ಓಕೆ ಇದು ಕ್ವಶನ್ ಕೇಳ್ತಾರೋ ನೀವು ಪಕ್ಕ ಕ್ವಶನು. ಯಾವ್ಯಾವ ಆಕ್ಟಂಟ್ ಅಲ್ಲಿ ಸೈನ್ಸ್ ಏನಿರ್ತವೆ ನಾವು. ಫಸ್ಟ್ ಆಕ್ಟಂಟ್ ಅಲ್ಲಿ ಸೈನ್ಸ್ ಏನಿರ್ತವೆ, ಸೆಕೆಂಡ್ ಆಕ್ಟಂಟ್ ಅಂದ್ರೆ ಸೇಮ್ ಸೈನ್ ಇರ್ತವೆ, ಥರ್ಡ್ ಆಕ್ಟಂಟ್ ಅಲ್ಲಿ ಸೈನ್ಸ್ ಏನಿರ್ತವೆ, ಫೋರ್ತ್ ಆಕ್ಟಂಟ್ ಅಲ್ಲಿ ಸೈನ್ಸ್ ಏನಿರ್ತವೆ, ಫಿಫ್ತ್ ಆಕ್ಟಂಟ್ ಅಲ್ಲಿ ಸೈನ್ಸ್ ಏನಿರ್ತವೆ. ಸೊ ಅದು ನಿಮಗೆ ಗೊತ್ತಿರಬೇಕು. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಆಕ್ಟಂಟ್ ಅಲ್ಲಿ ಏನಿರ್ತವೆ ಅಂದ್ರೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಆಕ್ಟಂಟ್ ಅಲ್ಲಿ ಏನಿರ್ತವೆ, ಫಸ್ಟ್ ಆಕ್ಟಂಟ್ ಅಲ್ಲಿ ಸೈನ್ಸ್ ಏನಿರ್ತವೆ. ಇಲ್ಲಿ ಸೆಕೆಂಡ್ ಆಕ್ಟಂಟು, ಥರ್ಡು, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್ ಆಕ್ಟಂಟ್ ಬರ್ತೀವಿ. ಓಕೆ ಇಲ್ಲಿ ನೋಡಿ ಫಸ್ಟ್ ಆಕ್ಟಂಟ್. ಸೊ ಫಸ್ಟ್ ಆಕ್ಟಂಟ್ ಅಲ್ಲಿ ನಮ್ಗೆ ಏನಿರುತ್ತೆ ಅಂದ್ರೆ 3 ಪಾಸಿಟಿವ್ ಇರ್ತವೆ. ಓಕೆ ಎಕ್ಸ್ ಇಲ್ಲಿ ನೋಡ್ಬೇಕಾದ್ರೆ ನೋಡಿ, ಎಕ್ಸ್ ಆಕ್ಸಿಸ್ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ ಪಾಸಿಟಿವ್ ಇರುತ್ತೆ, ವೈ ಕೋಆರ್ಡಿನೇಟ್ ಪಾಯಿಂಟ್ ಪಾಸಿಟಿವ್ ಇರುತ್ತೆ, ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ ಪಾಸಿಟಿವ್ ಇರುತ್ತೆ. ಅದಕ್ಕೋಸ್ಕರ ಏನಿರುತ್ತೆ, ದಿಸ್ ಇಸ್ ಪಾಸಿಟಿವ್. 3 ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗ್ತವೆ, ಪಾಸಿಟಿವ್ ಇರ್ತದೆ. ದಟ್ ಈಸ್ ಎಕ್ಸ್, ವೈ, ಝೆಡ್ ಅಂತ. ಎಕ್ಸ್, ವೈ, ಝೆಡ್. ಸೊ 3 ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ, ಪಾಸಿಟಿವ್. ಅದಾಯ್ತು. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಆಕ್ಟಂಟ್ ಅಲ್ಲಿ ನೋಡಿ ನಮ್ಗೆ ಯಾವ್ದು ನೆಗೆಟಿವ್ ಇರ್ತವೆ. ಇದು ಎಕ್ಸ್ ಆಕ್ಸಿಸ್ ಪಾಸಿಟಿವ್ ಇರುತ್ತೆ ಫಸ್ಟ್ ಆಕ್ಟಂಟ್ ಅಲ್ಲಿ, ಸೆಕೆಂಡ್ ಆಕ್ಟಂಟ್ ಅಲ್ಲಿ ಏನಿರುತ್ತೆ ನೆಗೆಟಿವ್, ವೈ ಬಿಕಾಸ್ ಹಿಂದೆ ಹೋಗಿದೆ. ಅದಕ್ಕೋಸ್ಕರ ಸೆಕೆಂಡ್ ಆಕ್ಟಂಟ್ ಅಲ್ಲಿ ಸೊ ನಮಗೆ ಎಕ್ಸ್ ಆಕ್ಸಿಸ್ ಎಕ್ಸ್ ಕೋಆರ್ಡಿನೇಟ್ ಏನಿರುತ್ತೆ ನೆಗೆಟಿವ್ ಇರುತ್ತೆ, ಉಳಿಕಿದೆಲ್ಲ ಪಾಸಿಟಿವ್ ಇರುತ್ತೆ. ಓಕೆ ಇದು ಫಸ್ಟ್ ಆಯ್ತಾ, ಸೆಕೆಂಡ್ ಆಯ್ತಾ. ಈಗ ಥರ್ಡ್. ಓಕೆ ಇಲ್ಲ ಸಾರಿ, ಇದು ಥರ್ಡ್ ಅಲ್ಲ, ಇದು ಥರ್ಡ್, ಇದು ಫೋರ್ತ್. ಓಕೆ ಇದು ಥರ್ಡ್ ಆಕ್ಟಂಟ್ ಅಲ್ಲಿ ಯಾವ್ಯಾವ ಪಾಸಿಟಿವ್ ಇರ್ತವೆ ನೋಡಿ, ಯಾವ್ಯಾವ ಪಾಸಿಟಿವ್ ಇರ್ತವೆ. ಈಗ ಅಂದ್ರೆ ನೆಗೆಟಿವ್ ಆಕ್ಸಿಸ್ ಇಲ್ಲಿ ನೋಡಿ ನೆಗೆಟಿವ್ ಆಗುತ್ತೆ, ಇದ್ರ ಹಿಂದ ಅಂದ್ರೆ ಏನಾಗುತ್ತೆ, ಇದು ನೆಗೆಟಿವ್ ಆಗುತ್ತೆ, ಪಾಸಿಟಿವ್. ಎಕ್ಸ್ ಆಕ್ಸಿಸ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ವೈ ಆಕ್ಸಿಸ್ ಏನಾಗುತ್ತೆ, ವೈ ಆಕ್ಸಿಸ್ ನೆಗೆಟಿವ್. ಈ ಕಡೆ ಬಂದ್ರೆ ನೀವು ಈ ಕಡೆ ಸೈಡ್ ಬಂದ್ರೆ ಪಾಸಿಟಿವ್, ಆ ಕಡೆ ಸೈಡ್ ಹೋಗ್ತಿದೆ, ಅದಕ್ಕೋಸ್ಕರ ನೆಗೆಟಿವ್ ಆಗುತ್ತೆ. ದಟ್ ಈಸ್ ವೈ ಆಕ್ಸಿಸ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಝೆಡ್ ಆಕ್ಸಿಸ್ ನಮ್ಗೆ ಏನಾಗುತ್ತೆ, ಪಾಸಿಟಿವ್ ಬರುತ್ತೆ. ದಟ್ ಈಸ್ ವೈ ಯು ರೇಟ್ ಇಟ್ ಪಾಸಿಟಿವ್ ಇರ್. ಇದಾಯ್ತಾ.
ಓಕೆ, ಸೊ ನಮ್ಗೆ ಅದೇ ತರ ನಮಗೆ ಫೋರ್ತ್ ಆಕ್ಟೆಂಟ್ ಅಂದ್ರೆ ಎಕ್ಸ್ ಎಕ್ಸಿಸ್ ಏನಾಗುತ್ತೆ, ಬಿಕಾಸ್ ಇಲ್ಲಿ ಈ ಕಡೆ ಬರ್ತಿದೆ ಎಕ್ಸ್ ಎಕ್ಸ್, ಇಲ್ಲಿ ಸಮ್ವೇರ್ ಪಾಯಿಂಟ್ ಇರ್ತದೆ ನಮಗೆ ಫೋರ್ತ್ ಆಕ್ಟೆಂಟ್ ಅಲ್ಲಿ ನಮಗೆ ಪಾಸಿಟಿವ್ ಇರ್ತವೆ, ಎಕ್ಸ್ ಎಕ್ಸಿಸ್ ಪಾಸಿಟಿವ್ ಇರ್ತವೆ, ವೈ ಎಕ್ಸಿಸ್ ಏನಿರ್ತವೆ, ವೈ ಎಕ್ಸಿಸ್ ಈ ಕಡೆ ಬಂದ್ರೆ ಪಾಸಿಟಿವ್ ಇರ್ತವೆ, ನಮ್ಗೆ ಈ ಕಡೆ ಬರ್ತಿದೆ ಈ ಪ್ಲೇಸ್ ಅಲ್ಲಿ ನಮ್ಗೆ ಈ ಕಡೆ ಬರ್ತಿದೆ, ದಟ್ ಈಸ್ ವೈ ಏನಾಗುತ್ತೆ ನಮಗೆ ಅದು ನೆಗೆಟಿವ್ ಆಗುತ್ತೆ. ಸೊ ಝೆಡ್ ಆಕ್ಸಿಸ್ ಏನಾಗುತ್ತೆ, ಝೆಡ್ ಆಕ್ಸಿಸ್ ಪಾಸಿಟಿವ್ ಆಗುತ್ತೆ, ರೇಟೆಡ್ ಪಾಸಿಟಿವ್. ಈಗ ಅದಾಯ್ತಾ. ಈಗ ಫಿಫ್ತ್ ಆಕ್ಟೆಂಟ್ ಇದ್ರಿ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ಅಂದ್ರೆ ಸೊ ಎಕ್ಸ್ ಆಕ್ಸಿಸ್ ಏನಿರುತ್ತೆ ಪಾಸಿಟಿವ್ ಇರ್ತವೆ, ರೇಟೆಡ್ ಪಾಸಿಟಿವ್, ಎಕ್ಸ್ ಆಕ್ಸಿಸ್ ಪಾಸಿಟಿವ್ ಇರ್ತವೆ. ವೈ ಆಕ್ಸಿಸ್ ಏನಿರುತ್ತೆ, ವೈ ಆಕ್ಸಿಸ್ ಈ ಕಡೆ ಬರ್ತಿದೆ ನಮಗೆ, ಇಲ್ಲಿ ಕಡೆ ಬರ್ತಾ ಕೋಆರ್ಡಿನೇಟ್ ಪಾಯಿಂಟ್ಸ್ ಇಲ್ಲಿ ನಮ್ಗೆ ವೈ ಆಕ್ಸಿಸ್ ಪಾಸಿಟಿವ್ ಇರುತ್ತೆ, ವೈ ಕೋಆರ್ಡಿನೇಟ್ ಪಾಯಿಂಟ್ ಪಾಸಿಟಿವ್ ಇರುತ್ತೆ. ಅದೇ ಝೆಡ್ ಕೋಆರ್ಡಿನೇಟ್ ಇಲ್ಲಿ ನೋಡಿ, ಇಲ್ಲಿ ಬಿಲೋ ಅಲ್ಲಿ ನಮ್ಗೆ ಎಲ್ಲಾ ಝೆಡ್ ಕೋಆರ್ಡಿನೇಟ್ 0 ಇರ್ತವೆ, ನೆಗೆಟಿವ್ ಇರ್ತವೆ. ವೈ ಬಿಕಾಸ್ ಇಲ್ಲಿ ಮೇಲ್ ಬಂದ್ರೆ ಪಾಸಿಟಿವ್ ಝೆಡ್ ಕೋಆರ್ಡಿನೇಟ್ಸ್ ಇರುತ್ತೆ, ಕೆಳಗೆ ಬಂದ್ರೆ ಏನಾಗುತ್ತೆ ನೆಗೆಟಿವ್ ಝೆಡ್ ಕೋಆರ್ಡಿನೇಟ್ಸ್ ಆಗುತ್ತೆ, ಅದಕ್ಕೋಸ್ಕರ ನೆಗೆಟಿವ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇದಾಯ್ತಾ. ಇಲ್ಲಿ ಸಿಕ್ಸ್ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ನಮ್ಗೆ ಎಕ್ಸ್ ಆಕ್ಸಿಸ್ ಏನಾಗುತ್ತೆ ನೆಗೆಟಿವ್ ಇರುತ್ತೆ, ಬಿಕಾಸ್ ಹಿಂದೆ ಹೋಗ್ತದೆ, ಈ ಕಡೆ ಬಂದ್ರೆ ಪಾಸಿಟಿವ್ ಆಗ್ತದೆ, ಈ ಕಡೆ ಹೋಗ್ತಿದೆ ಹಿಂದೆ ಹೋಗ್ತಿದೆ, ಅದು ಏನಾಗುತ್ತೆ ನೆಗೆಟಿವ್ ಆಗುತ್ತೆ, ದಟ್ ಇಸ್ ವೈ ನೆಗೆಟಿವ್ ಬರ್ಕೊಳ್ಳಿ. ವೈ ಆಕ್ಸಿಸ್ ಏನಾಗುತ್ತೆ, ವೈ ಆಕ್ಸಿಸ್ ಈ ಕಡೆ ಬರ್ತಿದೆ ನಮಗೆ ಪಾಸಿಟಿವ್ ಆಗುತ್ತೆ, ರೇಟೆಡ್ ಪಾಸಿಟಿವ್ ಅಲ್ಲಿ ಏನಾಗಲ್ಲ. ಅದೇ ತರ ಝೆಡ್ ಆಕ್ಸಿಸ್, ಓಕೆ, ಝೆಡ್ ಆಕ್ಸಿಸ್ ಏನಾಗುತ್ತೆ, ಝೆಡ್ ಆಕ್ಸಿಸ್ ನೆಗೆಟಿವ್ನೇ ಬರ್ತವೆ, ಬಿಕಾಸ್ ಬಿಲೋ ಇದೆ, ದಟ್ ಈಸ್ ವೈ ನೆಗೆಟಿವ್ ಇದೆ, ನೆಗೆಟಿವ್ ಬರ್ಕೊಳ್ಳಿ. ಅದೇ ತರ ನಮಗೆ ಸೆವೆಂತ್ ಆಕ್ಟೆಂಟ್ ಅಲ್ಲಿ ನೋಡಿ, ಇದ್ರ ಹಿಂದೆ ನಮಗೆ ಎಕ್ಸ್ ಆಕ್ಸಿಸ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ, ಬಿಕಾಸ್ ಹಿಂದೆ ಇದೆ ನಮಗೆ ಎಕ್ಸ್ ಆಕ್ಸಿಸ್ ನೆಗೆಟಿವ್ ಇದೆ. ವೈ ಆಕ್ಸಿಸ್ ಏನಾಗುತ್ತೆ ಅದನ್ನು ನೆಗೆಟಿವ್, ವೈ ಆಕ್ಸಿಸ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ, ರೇಟೆಡ್ ನೆಗೆಟಿವ್. ಅದೇ ಝೆಡ್ ಆಕ್ಸಿಸ್ ಏನಾಗುತ್ತೆ, ಝೆಡ್ ಆಕ್ಸಿಸ್ ನೆಗೆಟಿವ್ ಇದೆ, ವೈ ಬಿಕಾಸ್ ಬಿಲೋ ಇದೆ ನೆಗೆಟಿವ್ ಆಗುತ್ತೆ. ಸೆವೆಂತ್ ಆಕ್ಟೆಂಟ್ ಅಲ್ಲಿ ಏನಾಗುತ್ತೆ ನೆಗೆಟಿವ್. ಓಕೆ, ಅದೇ ತರ ನಮಗೆ ಏಯ್ಟ್ ಆಕ್ಟೆಂಟ್ ಅಂದ್ರೆ ಇಲ್ಲಿ ಎಕ್ಸ್ ಆಕ್ಸಿಸ್ ಏನಾಗುತ್ತೆ ನಮಗೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಬರ್ಕೊಳ್ಳಿ. ವೈ ಆಕ್ಟೆಂಟ್ ಅಲ್ಲಿ ವೈ ಕೋಆರ್ಡಿನೇಟ್ ಏನಾಗುತ್ತೆ ನಮಗೆ ಈ ಕಡೆ ಬರ್ತದೆ, ಅದಕ್ಕೋಸ್ಕರ ನೆಗೆಟಿವ್ ಆಗುತ್ತೆ, ರೇಟೆಡ್ ನೆಗೆಟಿವ್. ಝೆಡ್ ಕೋಆರ್ಡಿನೇಟ್ ಏನಾಗುತ್ತೆ ನಮಗೆ ನೆಗೆಟಿವ್ ಬರುತ್ತೆ, ನೆಗೆಟಿವ್ನೇ ಬರುತ್ತೆ. ಸೊ ದಿಸ್ ಇಸ್ ವಾಟ್ 8 ಆಕ್ಟೆಂಟ್ಸ್. ಓಕೆ, 8 ಆಕ್ಟೆಂಟ್ಸ್ ಅಲ್ಲಿ ಸೈನ್ ಹಿಂಗೆ ಇರುತ್ತೆ. ಫಸ್ಟ್ ಇದು ಬರ್ಕೊಳ್ಳಿ, ಆಕ್ಟೆಂಟ್ಸ್ ಸೈನ್ ಬರ್ಕೊಳ್ಳಿ ಫಸ್ಟ್. ಓಕೆ, ಸೊ ವಿ ವಿಲ್ ಗೋ ಫಾರ್ ಕ್ವಶನ್ಸ್ ಡೈರೆಕ್ಟ್ಲಿ, ಯಾವ್ಯಾವ ಆಕ್ಟೆಂಟ್ ಅಲ್ಲಿ ಏನೇನಿದೆ ಅಂತೇಳಿ. ಓಕೆ, ಈಗ ನೋಡಿ ಒಂದು ಆಕ್ಟೆಂಟ್ ಮೈನಸ್ ಇದೆ ಅಂತ ಹೇಳಿ. ಸೊ ದಟ್ ಈಸ್ ಏನು ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ ಏನಿದೆ, ಸೊ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ ಏನಿದೆ ಅಂದ್ರೆ, ಸೊ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ ನೆಗೆಟಿವ್ ಇದೆ ಅಂದ್ರೆ ಈ ಕಡೆ ಬರಲ್ಲ ಹಿಂದೆ ಬರುತ್ತೆ. ಓಕೆ, ಈ ಕಡೆ ಬರಲ್ಲ ಹಿಂದೆ ಬರುತ್ತೆ. ವೈ ಕೋಆರ್ಡಿನೇಟ್ ಪಾಸಿಟಿವ್ ಇದೆ, ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ ಪಾಸಿಟಿವ್ ಅಂದ್ರೆ ಈ ಕಡೆ ಬರುತ್ತೆ ಪಾಯಿಂಟ್. ಅಂದ್ರೆ ಮೀನಿಂಗ್ ದಿಸ್ ಇಸ್ -3, 1, 2 ಅಂದ್ರೆ ಯಾವ ಆಕ್ಟೆಂಟ್ ನಮಗೆ ಫಸ್ಟ್ ಆಕ್ಟೆಂಟ್ ಅಂದ್ರೆ 3 ಪಾಸಿಟಿವ್ ಇರ್ತವೆ. ಸೆಕೆಂಡ್ ಆಕ್ಟೆಂಟ್ ಅಂದ್ರೆ ಏನು, ಸೊ ನಮಗೆ ಎಕ್ಸ್ ಆಕ್ಸಿಸ್ ಪಾಸಿಟಿವ್, ಎಕ್ಸ್ ಆಕ್ಸಿಸ್ ನೆಗೆಟಿವ್ ಇರ್ತವೆ, ಉಳಿದಿದ್ದೆಲ್ಲ ಪಾಸಿಟಿವ್ ಅಂದ್ರೆ ಇದೇನಾಗುತ್ತೆ ಸೆಕೆಂಡ್ ಆಕ್ಟೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಸೆಕೆಂಡ್ ಆಕ್ಟೆಂಟ್. ಓಕೆ, ಬೇಕಾದ್ರೆ ನೋಡಿ ಇಲ್ಲಿ ಮಾಡಿಸಿ ನೋಡಿ. ಓಕೆ, ಸೆಕೆಂಡ್ ಆಕ್ಟೆಂಟ್ ಅಂದ್ರೆ ಫಸ್ಟ್ ಎಕ್ಸ್ ಕೋಆರ್ಡಿನೇಟ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ, ಉಳಿದಿದ್ದೆಲ್ಲ ಪಾಸಿಟಿವ್. ಓಕೆ, ಸೊ ಇದೇ ತರ ನೋಡಿ ಇಲ್ಲಿ -3, 1, -2. ಓಕೆ, -3 ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಪಾಯಿಂಟ್ ಏನಿದೆ ನೆಗೆಟಿವ್ ಇದೆ, ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಇದೆ. ನೆಕ್ಸ್ಟ್ ವೈ ಕೋಆರ್ಡಿನೇಟ್ ಪಾಯಿಂಟ್ ಇದೆ ಪಾಸಿಟಿವ್ ಇದೆ, ಝೆಡ್ ಕೋಆರ್ಡಿನೇಟ್ ಇದೆ ನೆಗೆಟಿವ್. ಓಕೆ, ಸೊ ದಿಸ್ ಇಸ್ ನೆಗೆಟಿವ್ ಪಾಸಿಟಿವ್ ಅಂದ್ರೆ ಮೀನಿಂಗ್ ನೋಡಿ ಯಾವ ಆಕ್ಟೆಂಟ್ ಬರುತ್ತೆ ನೋಡಿ. ಸೊ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಇದೆ, ಬೇಕಾದ್ರೆ ಇಲ್ಲಿ ಹಾಕೊಂಡು ನೋಡ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆದ್ರೆ ಈ ತರ ಹಾಕೊಂಡು ನೋಡ್ಕೋಬೇಕು. ನಿಮಗೆ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಅಂದ್ರೆ ಹಿಂದೆ ಬರುತ್ತೆ. ಅಂಡ್ ವೈ ಕೋಆರ್ಡಿನೇಟ್ ಏನಿದೆ ಪಾಸಿಟಿವ್ ಇದೆ, ವೈ ಕೋಆರ್ಡಿನೇಟ್ ಪಾಸಿಟಿವ್ ಇದೆ ಅಂದ್ರೆ, ಅಂಡ್ ವೈ ಕೋಆರ್ಡಿನೇಟ್ ಪಾಸಿಟಿವ್ ಅಂದ್ರೆ ಈ ಕಡೆ ಬರುತ್ತೆ. ಓಕೆ, ವೈ ಕೋಆರ್ಡಿನೇಟ್ ಪಾಸಿಟಿವ್ ಅಂದ್ರೆ ಈ ಕಡೆ ಬರುತ್ತೆ. ಓಕೆ, ಬಟ್ ನೆಗೆಟಿವ್ ಆಕ್ಸಿಸ್ ಅಂದ್ರೆ ನಮ್ಗೆ ಈ ಕಡೆ ಬರುತ್ತೆ. ಮತ್ತೇನಿದೆ ಝೆಡ್ ಕೋಆರ್ಡಿನೇಟ್ ಏನಾಗುತ್ತೆ ನೆಗೆಟಿವ್, ಝೆಡ್ ಕೋಆರ್ಡಿನೇಟ್ ನೆಗೆಟಿವ್ ಅಂದ್ರೆ ಕೆಳಗೆ ಬರುತ್ತೆ. ಓಕೆ, ಝೆಡ್ ಕೋಆರ್ಡಿನೇಟ್ ನೆಗೆಟಿವ್ ಅಂದ್ರೆ ಕೆಳಗೆ ಬರುತ್ತೆ, ಅಂದ್ರೆ ಇಲ್ಲಿ ಕೆಳಗಡೆ ಬರುತ್ತೆ ನಮ್ಗೆ. ಎಕ್ಸ್ ಆಕ್ಸಿಸ್ ನಮ್ಗೆ ಏನಾಗುತ್ತೆ ನೆಗೆಟಿವ್ ಅಂದ್ರೆ ನೆಗೆಟಿವ್ ಬರುತ್ತೆ. ಓಕೆ, ಸೊ ನಮ್ಗೆ ನೆಗೆಟಿವ್ ಅಂದ್ರೆ ಏನಾಗುತ್ತೆ, ಸೊ ನಮಗೆ ಹಿಂದೆ ಬರುತ್ತೆ ಅಂದ್ರೆ ವೈ ಕೋಆರ್ಡಿನೇಟ್ ನಮ್ಗೆ ಪಾಸಿಟಿವ್ ಅಂದ್ರೆ ಈ ಕಡೆ ಸೈಡ್ ಬರುತ್ತೆ. ಝೆಡ್ ಕೋಆರ್ಡಿನೇಟ್ ಪಾಯಿಂಟ್ ನೆಗೆಟಿವ್ ಇದೆ ಅಂದ್ರೆ ಅದು ಡೌನ್ ಬರುತ್ತೆ. ಓಕೆ, ಅಂದ್ರೆ ಇದು ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್, ಇಲ್ಲಿ ಫಿಫ್ತ್ ಕ್ವಾಡ್ರೆಂಟ್. ಓಕೆ, ಇದು ಫಿಫ್ತ್ ಕ್ವಾಡ್ರೆಂಟ್. ಓಕೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಇದು ಸಿಕ್ಸ್ತ್ ಅಲ್ಲಿ ಬೇಕಾದ್ರೆ ಸಿಕ್ಸ್ತ್ ಆಕ್ಟೆಂಟ್ ಅಲ್ಲಿ ಏನಾಗುತ್ತೆ, ಸಾರಿ ಕ್ವಾಡ್ರೆಂಟ್ ಆಕ್ಟೆಂಟ್
ಸಿಕ್ಸ್ತ್ ಆಕ್ಟೆಂಟ್ ಅಲ್ಲಿ ಏನು ಬರುತ್ತೆ ನಮಗೆ ಎಕ್ಸ್ ಕೋಆರ್ಡಿನೇಟ್ ನಮಗೆ ನೆಗೆಟಿವ್ ಬರುತ್ತೆ, ವೈ ಕೋಆರ್ಡಿನೇಟ್ ಪಾಸಿಟಿವ್ ಬರುತ್ತೆ, ಝೆಡ್ ಕೋಆರ್ಡಿನೇಟ್ ಏನು ಬರುತ್ತೆ ನೆಗೆಟಿವ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಂಟ್ ಸಿಕ್ಸ್ತ್ ಆಕ್ಟೆಂಟ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ದ ಆಕ್ಟೆಂಟ್ ಇನ್ ವಿಚ್ ಪಾಯಿಂಟ್ -2, -4, -7. ಓಕೆ, ಈ ಆಕ್ಟೆಂಟು ನಮಗೆ ಎಲ್ಲ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ನೆಗೆಟಿವ್ ಇರ್ತವೆ. ಯಾವ ಆಕ್ಟೆಂಟ್ ಅದರದ್ದು ಸೆವೆಂತ್ ಆಕ್ಟೆಂಟ್. ಓಕೆ, ಸೊ ನಮಗೆ ಎಲ್ಲ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನೇನಿರ್ತವೆ ನೆಗೆಟಿವ್ ಇರ್ತವೆ. ಅದು ಯಾವ ಆಕ್ಟೆಂಟ್ ಆಗುತ್ತೆ? ಸೆವೆಂತ್ ಆಕ್ಟೆಂಟ್ ಆಗುತ್ತೆ. ಓಕೆ, ಜಸ್ಟ್ ಬರ್ಕೊಳ್ಳಿ, ನಾನು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಎಲ್ಲಿದೆ ಅಂತ ನೋಡಬೇಕಾದ್ರೆ ಹಿಂದೆ ನೀವು ಸ್ಲೈಡ್ ತಿರ್ಗಿಸಿ ನೋಡಿದ್ರೆ ಬೇಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ. ನಮಗೆ ನೋಡಿ ಇಲ್ಲಿ ನೆಗೆಟಿವ್ ಬರುತ್ತೆ. ಅದು ಯಾವ ಆಕ್ಟೆಂಟು? ಸೆವೆಂತ್ ಆಕ್ಟೆಂಟ್. ಓಕೆ, ಸೆವೆಂತ್ ಆಕ್ಟೆಂಟ್ ಅಲ್ಲಿ ನಮಗೆ ಎಲ್ಲ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ನೆಗೆಟಿವ್ ಇರುತ್ತೆ. ಓಕೆ, ಸೊ ದಟ್ ಈಸ್ ವೈ ನಮ್ಗೆ ಇಲ್ಲಿ ಬರುತ್ತೆ, ದಟ್ ಈಸ್ ಸೆವೆಂತ್ ಆಕ್ಟೆಂಟ್. Yes, write down. Okay, so next illond one more question ಇದೆ ನೋಡಿ. Just see the perpendicular distance the point 3, 4, 5 from the y axis. Y axis ಇಂದ perpendicular distance ಕಂಡುಹಿಡಿ ಅಂತ ಹೇಳ್ತಿದ್ರು. ಓಕೆ, ಸೊ ನಾವು ಜಸ್ಟ್ ಸಿ ಈ ಪಾಯಿಂಟ್ ಅವಾಗಲೇ ಈ ಥರದ ಕ್ವಶನ್ಸ್ ಮಾಡಿದ್ದೀವಿ. ನಾನು ಏನು ಮಾಡ್ತೀನಿ, ಇಲ್ಲಿ y axis ನಮ್ಗೆ ಯಾವ್ದಾರ ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ದಟ್ ಈಸ್ ಇಲ್ಲಿ ನಮಗೆ ಯಾವ್ದಾರ ಒಂದು ಪಾಯಿಂಟ್ ಇದೆ ನಮಗೆ, ದಟ್ ಈಸ್ 3, 4, 5 ಇದೆ ಅಂತ ಅನ್ಕೊಳ್ಳಿ. 3, 4, 5 ಇದನ್ನ ಪಾಯಿಂಟ್ನ ಏನು ರೆಪ್ರೆಸೆಂಟ್ ಮಾಡೋಣ? ಪಿ ಅಂತ ರೆಪ್ರೆಸೆಂಟ್ ಮಾಡೋಣ. ಸೊ ನಮಗೆ ಇಲ್ಲಿ ನೋಡಿ ಮೀನಿಂಗ್ ಏನಂದರೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ? 3 ಇರುತ್ತೆ. ಓಕೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ? 4 ಇರುತ್ತೆ. ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ? 5 ಇರುತ್ತೆ. 5 ಬರ್ಕೊಳ್ಳಿ. ಇಲ್ಲಿಂದ ಡಿಸ್ಟೆನ್ಸ್ 5 ಇದ್ದಾಗ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ? ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತಾವೆ ಅಂದರೆ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ನೋಡಿ. ಜಸ್ಟ್ ಸಿ ಇಲ್ಲಿ ನಮಗೆ ವೈ ಆಕ್ಸಿಸ್ ಮೇಲೆ ಏನೇನು 0 ಇರ್ತವೆ ಬಿಡಿ. y1 ಕೂಡ ಹುಡುಕಿದ್ದಾರ 0 ಇರುತ್ತೆ, ಹುಡುಕಿದ್ದೆಲ್ಲ 0 ಇರುತ್ತೆ. ಅಂದರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ? ನಮ್ಗೆ 4 ಇದೆ. ಅಂದರೆ ವೈ ಬಿಟ್ಟು ನಾನು 0, 4, 0 ವೈ, ಬಿಕಾಸ್ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ? 4 ಇದೆ. ನಮ್ಗೆ ಇಲ್ಲಿ ವೈ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ? ಬರೀ ವೈ ಒಂದೇ ನಮಗೆ ಏನೋ ಒಂದು ವ್ಯಾಲ್ಯೂ ಇರುತ್ತೆ, ಹುಡುಕಿದ್ದೆಲ್ಲ 0 ಇರುತ್ತೆ. ಅದಕ್ಕೋಸ್ಕರ ಇದೇನಾಗುತ್ತೆ? 0, 4, 0 ಆಗುತ್ತೆ. ನಾವು ವಿ ಹ್ಯಾವ್ ಟು ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು. ದಿಸ್ ಇಸ್ ನ PQ ಅಂತ ರೆಪ್ರೆಸೆಂಟ್. ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ PQ. ಅದರ perpendicular distance from where these point in the y axis. That is why now PQ value ಕಂಡುಹಿಡಿಯಬೇಕು. ಸೊ PQ that is equal to root of 3 - 0 whole square ಅಂದ್ರೆ ಏನಾಗುತ್ತೆ? ದಟ್ ಈಸ್ 3 ಸ್ಕ್ವೇರ್ ಆಗುತ್ತೆ ಪ್ಲಸ್. ಓಕೆ, 4 - 0 ಅಂದರೆ 4 - 4 ಅಂದ್ರೆ ಏನಾಗುತ್ತೆ? 0 ಆಗುತ್ತೆ. 0 ಸ್ಕ್ವೇರ್ ಪ್ಲಸ್ ಅದೇ ಥರ 5 - 0 ಅಂದರೆ 5 - 0 ಅಂದರೆ 5 ಸ್ಕ್ವೇರ್ ಆಗುತ್ತೆ. ಓಕೆ, ಅಂದರೆ 3 ಸ್ಕ್ವೇರ್ ಎಷ್ಟಾಗುತ್ತೆ? 3 ಸ್ಕ್ವೇರ್ 9 ಆಗುತ್ತೆ. 0 ಸ್ಕ್ವೇರ್ ಅಂತ 0 ಆಗುತ್ತೆ. 5 ಸ್ಕ್ವೇರ್ ಎಷ್ಟಾಗುತ್ತೆ? 25 ಆಗುತ್ತೆ. 25 ಬರ್ಕೊಳ್ಳಿ. 25 + 9 ಮಾಡಿದ್ರೆ ಏನಾಗುತ್ತೆ? 34 ಆಗುತ್ತೆ. ದಟ್ ಈಸ್ ರೂಟ್ 34. PQ ದಟ್ ಈಸ್ ಈಕ್ವಲ್ ಎಷ್ಟು ಬಂತು ನಮಗೆ? ರೂಟ್ 34 ಆಗುತ್ತೆ. ಡಿಸ್ಟೆನ್ಸ್ ಫ್ರಮ್ ದಿಸ್ ಪಾಯಿಂಟ್ ಟು ವೈ ಆಕ್ಸಿಸ್ ಎಷ್ಟಾಗುತ್ತೆ? ರೂಟ್ 34 ಆಗುತ್ತೆ. ಓಕೆ, ರೂಟ್ 34 ಐತೆ ನೋಡಿ. ಓಕೆ, ಇದೆ. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಏನು ಕ್ವಶನ್ಸ್ ಏನಿಲ್ಲ, ಡೈರೆಕ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ ಕಂಡುಹಿಡಿದರೆ. ಓಕೆ, ಇದನ್ನು P ಪಾಯಿಂಟ್ ಅಸ್ಯೂಮ್ ಮಾಡ್ಕೊಂಡು ಇದು Q ಪಾಯಿಂಟ್ ಅಸ್ಯೂಮ್ ಅಂತ ಮಾಡಿಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ ನಮಗೆ. ದಟ್ ಈಸ್ ಇದನ್ನ ಏನು ಕಳ್ಸೋಣ? ದಟ್ ಈಸ್ P ಪಾಯಿಂಟ್ ಅಂತ ಅಸ್ಯೂಮ್ ಮಾಡೋಣ. ಓಕೆ, P ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ? ದಟ್ ಈಸ್ 1, -3, 4 ಅಂತ ಕೊಟ್ಟಿದ್ದಾರೆ. ಓಕೆ, ಅನದರ್ Q ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. Q ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು -4, 1, 2 ಅಂತ ಹೇಳಿ ಯು ನೋ ದ ಡಿಸ್ಟೆನ್ಸ್ ಫಾರ್ಮುಲಾ. ದಟ್ ಈಸ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಪ್ಲಸ್ z2 - z1 ಹೋಲ್ ಸ್ಕ್ವೇರ್. ಓಕೆ, ಅದನ್ನ ಯೂಸ್ ಮಾಡ್ಕೊಂಡು ಇದನ್ನು ಕಂಡುಹಿಡೋಣ. ದಟ್ ಈಸ್ PQ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಇದನ್ನೇನು ತೊಗೊಳ್ಳೋಣ? x2 y2 z2 ಅಂತ ತೊಗೊಳ್ಳೋಣ. ಇದನ್ನೇನು ತೊಗೊಳ್ಳೋಣ? x1 y1 z1 ಅಂತ ತೊಗೊಳ್ಳೋಣ. ದಟ್ ಈಸ್ x2 ಪ್ಲೇಸ್ ಏನಿದೆ? -4 ಇದೆ. ದಟ್ ಈಸ್ -4 ಮೈನಸ್ ಆಫ್ 1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. y2 ಪ್ಲೇಸ್ ಏನಿದೆ? 1 ಇದೆ. 1 ಮೈನಸ್ ಆಫ್ y1 ಪ್ಲೇಸ್ ಏನಿದೆ? -3 -3 ಹೋಲ್ ಸ್ಕ್ವೇರ್ ಆಗುತ್ತೆ. ಅದೇ ಥರ z2 - z1. z2 ಪ್ಲೇಸ್ ಏನಿದೆ? 2 ಇದೆ. z1 ಪ್ಲೇಸ್ ಏನಿದೆ? 4 ಇದೆ. ದಟ್ ಈಸ್ 2 - 4 ಹೋಲ್ ಸ್ಕ್ವೇರ್. ಓಕೆ, ಸೊ ನಾವು ಇದನ್ನು ಸಾಲ್ವ್ ಮಾಡ್ಕೊತೀವಿ. ಇದನ್ನು ಸಾಲ್ವ್ ಮಾಡ್ಕೊಂಡಿದ್ರೆ ದಟ್ ಈಸ್ -4 - 1 ಏನಾಗುತ್ತೆ? -5 ಆಗುತ್ತೆ.
-5 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? -5 ಸ್ಕ್ವೇರ್ ಮಾಡಿದ್ರೆ 25 ಆಗುತ್ತೆ. ಇವು ರೈಟ್ 25 ಪ್ಲಸ್ ಇದು ಮೈನಸ್ ಇಂಟು ಮೈನಸ್ ಮಾಡಿದ್ರೆ +3 ಆಗುತ್ತೆ. ಸೊ 3 + 1 ಮಾಡಿದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ದಟ್ ಈಸ್ 4 ಸ್ಕ್ವೇರ್ ಅಂದ್ರೆ ಎಷ್ಟು? 16 ಆಗುತ್ತೆ. 16 ಬರ್ಕೊಳ್ಳಿ. ಸೊ 2 - 4 ಅಂದ್ರೆ -2 ಆಗುತ್ತೆ. -2 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? ನಮಗೆ 4 ಆಗುತ್ತೆ. ಇವು ರೈಟ್ 4. ಓಕೆ, ಸೊ ನಾವು ಈ 16 + 4 ಮಾಡಿದ್ರೆ ಎಷ್ಟಾಗುತ್ತೆ? 20 ಆಗುತ್ತೆ. 20 + 25 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ √45 ಆಗುತ್ತೆ. ಓಕೆ, ಸೊ √45 ನೋಡಿ. ಸೊ ಇದನ್ನ ಹೆಂಗ್ ಬರಿಬೋದು? √45 ಯು ಕ್ಯಾನ್ ರೈಟ್ ಆಸ್ ಡೈರೆಕ್ಟ್ √45 ನ ಆನ್ಸರ್ ಇದೆ ಡೈರೆಕ್ಟ್ ಆಗಿ. PQ that is equal to ಎಷ್ಟು ಬಂತು ನಮಗೆ? √45. So this is what the correct answer. Okay, just write down. Okay, so next question ನೋಡಿ ಏನಿದೆ. So next question is from which of the following the distance of the point from the distance of the point 1, 2, 3 is from 1, 2, 3 is √10 ಅಂತ ಬಂದಿದೆ. ಅಂದ್ರೆ ನೋಡಿ ಮೀನಿಂಗ್ ಏನು ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ ಇಂದ. ಸೊ ನಮಗೆ ಫ್ರಮ್ ವಿಚ್ ಆಫ್ ದಿ ಫಾಲೋವಿಂಗ್ ಡಿಸ್ಟೆನ್ಸ್, ಓಕೆ, ಫಾಲೋವಿಂಗ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ 1, 2, 3 ಈಸ್ ನಮಗೆ √10 ಬರ್ತಿದೆ. ಅಂದ್ರೆ ನಮಗೆ ಈ ಪಾಯಿಂಟಿಂದ ಮತ್ತೆ ಒರಿಜಿನ್ ಅಥವಾ x ಆಕ್ಸಿಸ್ ಅಥವಾ y ಆಕ್ಸಿಸ್ ಅಥವಾ z ಆಕ್ಸಿಸ್ ಇಂದ ನಾವು ಡಿಸ್ಟೆನ್ಸ್ ಕಂಡುಹಿಡಿದ್ರೆ ನಮ್ಗೆ ಏನು ಬರುತ್ತೆ? √10 ಬರಬೇಕು. ಯಾವುದರಿಂದ ನಮಗೆ √10 ಡಿಸ್ಟೆನ್ಸ್ ಬರುತ್ತೆ? ಓಕೆ, ನಾನು ಫಸ್ಟ್ ಏನು ಮಾಡ್ತೀನಿ, ಲೆಟ್ ಅಸ್ ಕನ್ಸಿಡರ್ ಇದು ಒಂದು ಯಾವುದೋ ಕೋಆರ್ಡಿನೇಟ್ ಪಾಯಿಂಟ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ x ಆಕ್ಸಿಸ್, ದಿಸ್ ಇಸ್ y ಆಕ್ಸಿಸ್, ಇದು z ಆಕ್ಸಿಸ್. ಯಾವುದು ಇಲ್ಲಿ ಯಾವುದೋ ಕೋಆರ್ಡಿನೇಟ್ ಪಾಯಿಂಟ್ ಇದೆ ಅಂದ್ರೆ ದಟ್ ಈಸ್ 1, 2, 3 ಕೋಆರ್ಡಿನೇಟ್ ಪಾಯಿಂಟ್ ಇದೆ. ನಮಗೆ ಒರಿಜಿನ್ ಇಂದ ಚೆಕ್ ಮಾಡೋಣ. ಒರಿಜಿನ್ ಇಂದ ನಮಗೆ √10 ಡಿಸ್ಟೆನ್ಸ್ ಬರ್ತಿದ್ನಾ, x ಆಕ್ಸಿಸ್ ಇಂದ √10 ಡಿಸ್ಟೆನ್ಸ್ ಬರ್ತಿದ್ನಾ, ಅದೇ ತರ y ಆಕ್ಸಿಸ್ ಇಂದ √10 ಡಿಸ್ಟೆನ್ಸ್ ಬರ್ತಿದೆ ಅಥವಾ z ಆಕ್ಸಿಸ್ ಇಂದ √10 ಡಿಸ್ಟೆನ್ಸ್ ಬರ್ತಿದೆ ಕಂಡು ಹಿಡ್ಕೋಬೇಕು. ಓಕೆ, ನಾವು ಒಂದೊಂದೇ ಚೆಕ್ ಮಾಡ್ಕೊಳ್ಳೋಣ. ಅಲ್ಲಿ x ಆಕ್ಸಿಸ್ ನಂಗೆ ಇದರಿಂದ ನೋಡೋಣ ಒರಿಜಿನ್. ಅಂದ್ರೆ ಮೀನಿಂಗ್ ಏನು? 1, 2, 3 ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್. ಓಕೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ? 1 ಇರುತ್ತೆ. ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ? 2 ಇರುತ್ತೆ. ಇಲ್ಲಿಂದ ಡಿಸ್ಟೆನ್ಸ್ ಇರುತ್ತೆ 3 ಇರುತ್ತೆ. ಇದು ಗೊತ್ತಿರಬೇಕು. ಒರಿಜಿನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ? ಒರಿಜಿನ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ 0, 0, 0. ಸೊ ಇವೆರಡು ಡಿಸ್ಟೆನ್ಸ್ ಕಂಡುಹಿಡಬೇಕು. ಇದನ್ನ ಏನು ಮಾಡೋಣ? P ಅಂತ. ಫಸ್ಟ್ ಆಪ್ಷನ್ ಏನಂದ್ರೆ ಒರಿಜಿನ್ ಎಂದು ಚೆಕ್ ಮಾಡೋಣ. ಫ್ರಮ್ ಒರಿಜಿನ್ that is d that is equal to ನಾವೇನು ಮಾಡೋದು? ರೂಟ್ ಆಫ್ ಇದು ನೆಕ್ಸ್ಟ್ 2 y2 z2 ಅಂತ ತಗೊಳ್ಳೋಣ. ಇದು ನೆಕ್ಸ್ಟ್ 1 y1 z1 ಅಂತ ತಗೊಳ್ಳೋಣ. x2 - x1 ಅಂದ್ರೆ 1 - 0 ಅಂದ್ರೆ 1 ಆಗುತ್ತೆ. 1 ಸ್ಕ್ವೇರ್ ಬರ್ಕೊಳ್ಳಿ ಪ್ಲಸ್ y2 - 1 ಅಂದ್ರೆ 2 - 0 ಅಂದ್ರೆ 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಬರ್ಕೊಳ್ಳಿ. ಅದೇ ತರ z2 - z1 3 - 0 ಅಂದ್ರೆ 3 ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ? 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. 1 ಬರ್ಕೊಳ್ಳಿ. ನೆಕ್ಸ್ಟ್ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. ಓಕೆ, ಇದು ಎಷ್ಟಾಗುತ್ತೆ? √14 ಆಗುತ್ತೆ. ಓಕೆ, √14. ಬಟ್ ನಮ್ಗೆ ಎಷ್ಟು ಬರಬೇಕು? √10 ಆಗುತ್ತೆ. ಓಕೆ, ವಿಚ್ ಮೀನ್ಸ್ ದಿಸ್ ಇಸ್ ರಾಂಗ್. ಒರಿಜಿನ್ ಇಂದ ಡಿಸ್ಟೆನ್ಸ್ √10 ಬರಲ್ಲ. ಓಕೆ, ಒರಿಜಿನ್ ಡಿಸ್ಟೆನ್ಸ್ ಎಷ್ಟು ಬರುತ್ತೆ? √14 ಬರ್ತಿದೆ. ಇದು ಬರಲ್ಲ. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಚೆಕ್ ಮಾಡೋಣ. ಫ್ರಮ್ ಯಾವ ಆಕ್ಸಿಸ್ ಇಂದ ಚೆಕ್ ಮಾಡೋಣ? ಫ್ರಮ್ x ಆಕ್ಸಿಸ್. ಒಂದೊಂದೇ ಚೆಕ್ ಮಾಡ್ಕೊಂಡು ಫ್ರಮ್ x ಆಕ್ಸಿಸ್. ಅಂದ್ರೆ ಇಲ್ಲಿ ಫಸ್ಟ್ ನೋಡಿ x ಆಕ್ಸಿಸ್ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ? ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗುತ್ತೆ? ನಮಗೆ ಇಲ್ಲಿಂದ ಡಿಸ್ಟೆನ್ಸ್ 1 ಇದೆ. ವಿಚ್ ಮೀನ್ಸ್ ಇದು 1, 0, 0. 1, 0, 0 ಇದು ಡಿಸ್ಟೆನ್ಸ್ ಕಂಡುಹಿಡಬೇಕು. ಇಲ್ಲಿಂದ ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕಂಡುಹಿಡಬೇಕು. ದಟ್ ಈಸ್ d that is equal to ರೂಟ್ ಆಫ್ ಇದನ್ನ x2 y2 z2 ಅಂತ ಹೇಳೋಣ. ಇದನ್ನ x1 y1 z1 ಅಂತ ಹೇಳೋಣ. x2 ಪ್ಲಸ್ ಲಿಂದ 1 ಇದೆ, x1 ಪ್ಲಸ್ ಲಿಂದ 1 ಇದೆ. 1 - 1 ಹೋಲ್ ಸ್ಕ್ವೇರ್. 1 - 1 ಹೋಲ್ ಸ್ಕ್ವೇರ್ ತಗೊಳ್ಳಿ. 1 - 1 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ 2 - 0. ಓಕೆ, 2 - 0 ಅಂದ್ರೆ ಎಷ್ಟಾಗುತ್ತೆ? ದಟ್ ಈಸ್ 2 ಆಗುತ್ತೆ. 2 ಹೋಲ್ ಸ್ಕ್ವೇರ್ ಪ್ಲಸ್ 3 - 0. 3 - 0 ಅಂದ್ರೆ 3 ಸ್ಕ್ವೇರ್. ಓಕೆ, ಸೊ ಇದ್ರ 1 - 1 ಅಂದ್ರೆ 0 ಹೋಲ್ ಸ್ಕ್ವೇರ್ ಅಂದ್ರೆ 1 - 1 ಅಂದ್ರೆ 0 ಆಗುತ್ತೆ. 0 ಹೋಲ್ ಸ್ಕ್ವೇರ್ ಅಂದ್ರೆ 0 ಆಗುತ್ತೆ. 2 ಸ್ಕ್ವೇರ್ ಏನಾಗುತ್ತೆ? ನಮಗೆ 4 ಆಗುತ್ತೆ. ಇವ್ ರೇಟೆಡ್ 4 ಪ್ಲಸ್ 3 ಸ್ಕ್ವೇರ್ ಎಷ್ಟಾಗುತ್ತೆ? 9 ಆಗುತ್ತೆ. ಇವ್ ರೇಟೆಡ್ 9. ಎಷ್ಟು ಬರ್ತಿದ್ದು? ನಮ್ಗೆ ಏನು ಬರ್ತಿದ್ದು? √13 ಆಗುತ್ತೆ. √13 ಮತ್ತು ರೂಟ್ ಅಂದ್ರೆ ನಮ್ಗೆ ಎಷ್ಟು ಬರಬೇಕು? √10 ಅಂದ್ರೆ ಇದನ್ನು ತಪ್ಪು. x ಆಕ್ಸಿಸ್ ಡಿಸ್ಟೆನ್ಸ್ ಏನಿರುತ್ತೆ ನಮಗೆ? x ಆಕ್ಸಿಸ್ ಡಿಸ್ಟೆನ್ಸ್ ಏನಿರುತ್ತೆ ನಮಗೆ? x ಆಕ್ಸಿಸ್ ಡಿಸ್ಟೆನ್ಸ್ √13 ಬರ್ತಿದೆ. ನಮ್ಗೆ ಏನು √10 ಬರ್ಬೇಕು ಅಂದ್ರೆ ದಿಸ್ ಇಸ್ ಆಲ್ಸೋ ರಾಂಗ್ ಅಂತ ಅರ್ಥ. y ಆಕ್ಸಿಸ್ ಇಂದ ಚೆಕ್ ಮಾಡ್ಬೇಕಾ? ಸೊ y ಆಕ್ಸಿಸ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ 2 ಇದೆ. ಇಲ್ಲಿಂದ ಡಿಸ್ಟೆನ್ಸ್ 2 ಇದೆ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ನಮಗೆ? 0, 0, 2, 0. ಓಕೆ, ಈ ನಡುವೆ ಡಿಸ್ಟೆನ್ಸ್ ಕಂಡುಹಿಡಬೇಕು. ಓಕೆ, ಇದ್ರ ನಡುವೆ ಡಿಸ್ಟೆನ್ಸ್ ಕಂಡುಹಿಡಬೇಕು. ಇದ್ರ ನಡುವೆ ಡಿಸ್ಟೆನ್ಸ್ ಕಂಡುಹಿಡಬೇಕಂದ್ರೆ ಫ್ರಮ್ ಇಲ್ಲಿ ಬರೀತೀವಿ ನೋಡಿ. ಫ್ರಮ್ y ಆಕ್ಸಿಸ್
ಓಕೆ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಇದನ್ನ ಏನು ತೊಗೊಳ್ಳೋಣ x2 y2 z2 ಅಂತ ತೊಗೊಳ್ಳೋಣ ಇದನ್ನ x1 y1 z1 ಅಂತ. ಸೊ ದಟ್ ಈಸ್ 1 - 0 ಅಂದರೆ 1 ಆಗುತ್ತೆ, ದಟ್ ಈಸ್ 1 - 0 ಅಂದರೆ 1 ಆಗುತ್ತೆ, 1 ಸ್ಕ್ವೇರ್ ಪ್ಲಸ್ ಅದೇ ಥರ 2 - 2 2 - 2 ಅಂದರೆ 0 ಆಗುತ್ತಾ, ದಟ್ ಈಸ್ 0 ಸ್ಕ್ವೇರ್ ಯು ರೇಟೆಡ್ 0 ಸ್ಕ್ವೇರ್ ಪ್ಲಸ್ ಅದೇ ಥರ 3 - 0 3 - 0 ಅಂದರೆ 3 - 0 ಅಂದರೆ 3 ಸ್ಕ್ವೇರ್ ಆಗುತ್ತೆ, ಯು ರೇಟೆಡ್ 3 ಸ್ಕ್ವೇರ್ ದಟ್ ಈಸ್ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ ಪ್ಲಸ್ ಈ 0ನ ಆ್ಯಡ್ ಮಾಡಿದ್ರೆ 0 1 ಬರುತ್ತೆ ವಾಪಸ್. ಓಕೆ 3 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 9 ಆಗುತ್ತೆ, ದಟ್ ಈಸ್ 1 ಪ್ಲಸ್ ರೂಟ್ ಆಫ್ 1 ಪ್ಲಸ್ ಅಂದರೆ ರೂಟ್ 10. ಓಕೆ ರೂಟ್ 10 ವಿಚ್ ಮೀನ್ಸ್ ನಮಗೆ y ಆಕ್ಸಿಸ್ ಇಂದ ಈ ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಏನು ಬರುತ್ತೆ ರೂಟ್ 10 ಬರುತ್ತೆ. ಓಕೆ ಅಂದರೆ ವಿಚ್ ಮೀನ್ಸ್ ಇದು ಕರೆಕ್ಟ್ ಆನ್ಸರ್. ಓಕೆ ಇದು ಕರೆಕ್ಟ್ ಆನ್ಸರ್. ಅದೇ ಥರ ಜೆಡ್ ಆಕ್ಸಿಸ್ ಇಂದ ಚೆಕ್ ಮಾಡ್ಕೊಂಬಿಡೋಣ ಮಾಡಿ. ಓಕೆ ಇದು ಕರೆಕ್ಟ್ ಆನ್ಸರ್ ಅಂದರೆ ನಮಗೆ ಯಾವ ಆಕ್ಸಿಸ್ ಇಂದ ಓಕೆ ಅಥವಾ ಯಾವ ಇಲ್ಲಿ ಲೋಕಸ್ ಇಂದ ಸೊ ನಮಗೆ ಈ ಪಾಯಿಂಟ್ ಇಂದ ನಮಗೆ ಡಿಸ್ಟೆನ್ಸ್ ರೂಟ್ 10 ಬರ್ತದೆ ಅಂದರೆ ಅದೇ y ಆಕ್ಸಿಸ್ ಇಂದ ನಮಗೆ ಈ ಪಾಯಿಂಟ್ ಇಂದ ಎಷ್ಟು ಡಿಸ್ಟೆನ್ಸ್ ರೂಟ್ 10 ಡಿಸ್ಟೆನ್ಸ್ ಬರ್ತದೆ ಅಂದ್ರೆ ಇದು ಕರೆಕ್ಟ್ ಆನ್ಸರ್. ಓಕೆ ಜೆಡ್ ಆಕ್ಸಿಸ್ ಇಂದ ನಾವು ಚೆಕ್ ಮಾಡ್ಕೊಂಡ್ಬಿಡೋಣ. ಜೆಡ್ ಆಕ್ಸಿಸ್ ಸುಮ್ಮನೆ ಯಾಕೆ ಜೆಡ್ ಆಕ್ಸಿಸ್ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿಂದ ಡಿಸ್ಟೆನ್ಸ್ 3 ಇತ್ತು 3 ಬರುತ್ತೆ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ನಮಗೆ 0, 0, 3 ಆಗುತ್ತೆ. ಓಕೆ ಅಂದ್ರೆ ಈ ಡಿಸ್ಟೆನ್ಸ್ ಕಂಡುಹಿಡಿಯೋಕ್ಕೋಸ್ಕರ ಡಿ ದಟ್ ಈಸ್ ಈಕ್ವಲ್ ಟು ನಮಗೆ ರೂಟ್ ಆಫ್ ಇದು x2 y2 z2 ಅಂತ ಇದು x2 x1 y1 z1 ಅಂತ ಹೇಳಿದ್ರೆ ಸೊ 1 - 0 ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಆಗುತ್ತೆ, ಯು ರೈಟ್ ಇಟ್ 1 ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 2 - 0 ಅಂದ್ರೆ 2 ಸ್ಕ್ವೇರ್ ಆಗುತ್ತೆ, ಯು ರೈಟ್ ಇಟ್ 2 ಸ್ಕ್ವೇರ್ ಪ್ಲಸ್ 3 - 3 ಅಂದ್ರೆ ಏನಾಗುತ್ತೆ 0 ಆಗುತ್ತೆ, ದಟ್ ಈಸ್ 0 ಹೋಲ್ ಸ್ಕ್ವೇರ್ ಆಗುತ್ತೆ. ನಾವು ಇದನ್ನು ಸಾಲ್ವ್ ಮಾಡಿ ಏನಾಗುತ್ತೆ ದಟ್ ಈಸ್ 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ, ದಟ್ ಈಸ್ ರೂಟ್ ಆಫ್ 1 + 1 ಎಷ್ಟಂತೆ 5 ಆಗುತ್ತೆ, ರೂಟ್ 5. ಓಕೆ ಡಿಸ್ಟೆನ್ಸ್ ಎಷ್ಟು ಬಂತು ನಮಗೆ 5 ಬಂತು, ಬಟ್ 5 ಐತೆ ಇಲ್ಲಲ್ಲ, ಸೊ ವಿಚ್ ಮೀನ್ಸ್ ಇದನ್ನು ತಪ್ಪಾಗುತ್ತೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂದ್ರೆ ನಮಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ ಡಿಸ್ಟೆನ್ಸ್ ಆಫ್ ಈಗ ಜಸ್ಟ್ ನಾವು ಕಂಡುಹಿಡಿದ್ವಿ ಇದೇ ಥರ ಕ್ವಶನ್ಸ್, ಅದೇ ಥರ ಈಗ ಕಂಡುಹಿಡಿದ್ವಲ್ಲ ಅದೇ ಥರ ಕ್ವಶನ್ಸ್ ಮತ್ತೊಂದ್ಸಲ ಮಾಡ್ತೇವೆ. ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ 1, 2, 3 ಫ್ರಮ್ ದ ಕೋಆರ್ಡಿನೇಟ್ ಆಕ್ಸಿಸ್. ಓಕೆ ಸೊ ಇಲ್ಲಿ ನಾನು ಸ್ವಲ್ಪ ಶಾರ್ಟ್ಕಟ್ ಮೆಥಡಲ್ಲಿ ಮಾಡ್ತೀನಿ. ಓಕೆ ಸೊ ನಾವು ಕೋಆರ್ಡಿನೇಟ್ ಆಕ್ಸಿಸ್ ಇಂದ ಈ ಪಾಯಿಂಟಿಂದ ದಟ್ ಈಸ್ 1, 2, 3 ಅಂತ ಅನ್ಕೊಳ್ಳಿ. 1, 2, 3 ಇಂದ ಸೊ ಕೋಆರ್ಡಿನೇಟ್ ಆಕ್ಸಿಸ್ ಮೇಲೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಹೆಂಗೆ ರೆಫರ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ನಮಗೆ 1 ಇರುತ್ತೆ, ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿರುತ್ತೆ ನಮಗೆ 2 ಇರುತ್ತೆ, ಇಲ್ಲಿಂದ ಇಲ್ಲಿ ಮೇಲಿಂದ ಕೆಳಗಡೆ ಡಿಸ್ಟೆನ್ಸ್ ಇರುತ್ತೆ 3 ಇರುತ್ತೆ. ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ 1, 0, 0 ಇರುತ್ತೆ. ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ y ಆಕ್ಸಿಸ್ ಮೇಲೆ ಇಲ್ಲಿಂದ y ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ಇಲ್ಲಿಂದ ಇಲ್ಲಿ 2 ಇದ್ರೆ ಇಲ್ಲಿಂದ ಇಲ್ಲಿ 2 ಡಿಸ್ಟೆನ್ಸ್ ಇರ್ತದೆ, ದಟ್ ಈಸ್ 0, 2, 0. ಓಕೆ ಅದೇ ಥರ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್. ಓಕೆ ಇಲ್ಲಿಂದ ಇಲ್ಲಿ 3 ಇದ್ದಾಗ ಇಲ್ಲಿಂದ ಇಲ್ಲಿ ಎಷ್ಟಾಗುತ್ತೆ 3 ಆಗುತ್ತೆ, ವಿಚ್ ಮೀನ್ಸ್ ಇದೇನಾಗುತ್ತೆ 0, 0, 3. ಸೊ ನಾವು ಒಂದೊಂದೇ ಡಿಸ್ಟೆನ್ಸ್ ಕಡೆ ಓಕೆ ಒಂದೊಂದೇ ಡಿಸ್ಟೆನ್ಸ್ ಕಡೆ ಈಗ ಜಸ್ಟ್ ಟೆಸ್ಟ್ ಮಾಡಿದ್ರೆ ಅದೇ ಥರ ಸೇಮ್ ಅಲ್ಲಿ. ಓಕೆ ಸೊ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ಗೆ ಡಿಸ್ಟೆನ್ಸ್ ಏನಾಗುತ್ತೆ, ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಈ ರೂಟ್ ಆಫ್ ನಮ್ಗೆ ಏನಾಗುತ್ತೆ ಈ ಪಾಯಿಂಟಿಂದ ಮತ್ತು ಈ ಪಾಯಿಂಟ್ 1 - 1 ಅಂದ್ರೆ ಏನಾಗುತ್ತೆ 0 ಆಗುತ್ತೆ, 0 ಹೋಲ್ ಸ್ಕ್ವೇರ್ ಪ್ಲಸ್ 2 - 0 ಅಂದ್ರೆ 2 ಹೋಲ್ ಸ್ಕ್ವೇರ್ ಪ್ಲಸ್ 3 - 0 ಅಂದ್ರೆ 3 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ, ದಟ್ ಈಸ್ 4 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 ಆಗುತ್ತೆ. ನಮ್ಗೆ ಎಷ್ಟಾಗುತ್ತೆ ರೂಟ್ 13 ಆಗುತ್ತೆ. ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಟು ದಿಸ್ ಪಾಯಿಂಟ್ ಎಷ್ಟಾಗುತ್ತೆ ನಮಗೆ ದಟ್ ಈಸ್ ರೂಟ್ 13 ಐತೆ ನೋಡಿ ಎಲ್ಲ. ಓಕೆ ಸೊ ರೂಟ್ 1 ಬಂದಿದೆ. ಓಕೆ 1 ಬರ್ಕೊಡ. ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಫ್ರಮ್ y ಆಕ್ಸಿಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ y ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಂತ y ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂತ 0, 2, 0 ಅಂತ ಬಂದಾಗ ಇಲ್ಲಿ ನೋಡಿ ಈ ಡಿಸ್ಟೆನ್ಸ್ ಕಂಡುಹಿಡಬೇಕಂದ್ರೆ ಇಲ್ಲಿಂದ ಇಲ್ಲಿ ಇದನ್ನ ಏನು ತಗೊಳ್ಳೋಣ x2 y2 z2 ಅಂದ್ರೆ ಇದನ್ನ x1 y1 z2 ಇದು ಡಿಸ್ಟೆನ್ಸ್ ಕಂಡುಹಿಡಬೇಕು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡೋಣ. ದಟ್ ಈಸ್ ನಮ್ಗೆ ಏನಾಗುತ್ತೆ ರೂಟ್ ಆಫ್ 1 - 0 ಏನಾಗುತ್ತೆ 1 ಸ್ಕ್ವೇರ್ ಆಗುತ್ತೆ, 1 ಸ್ಕ್ವೇರ್ ಬರ್ಕೊಳ್ಳಿ. ಅದೇ ಥರ 2 - 2 ಅಂದ್ರೆ 0 ಆಗುತ್ತೆ, 0 ಹೋಲ್ ಸ್ಕ್ವೇರ್ ಪ್ಲಸ್ 3 - 0 ಅಂದ್ರೆ 3 ಸ್ಕ್ವೇರ್ ಆಗುತ್ತೆ, ರೈಟ್ 3 ಸ್ಕ್ವೇರ್ ದಟ್ ಈಸ್ ರೂಟ್ ಆಫ್ ಎಷ್ಟು ಬಂತು ನೋಡಿ, ದಟ್ ಈಸ್ 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ, ದಟ್ ಈಸ್ ಪ್ಲಸ್ 3 ಸ್ಕ್ವೇರ್ ಎಷ್ಟು ಅಂದ್ರೆ ಎಷ್ಟು 9 ಆಗುತ್ತೆ, 9 ಬರ್ಕೊಳ್ಳಿ, ದಟ್ ಈಸ್ ರೂಟ್ 10 ಆಗುತ್ತೆ. ಓಕೆ ಇಲ್ಲಿ ಮಾಡಿದ್ದೀವಿ ನೋಡಿ, ಆಲ್ರೆಡಿ ಮಾಡಿದ್ದೀವಿ. ಇದು ಸೇಮ್ ಪಾಯಿಂಟ್ಸ್ ಹೌದಲ್ಲ. 1, 2, 3 ಒರಿಜಿನಿಂದ ಬಿಟ್ಬಿಡಿ.
ಸೊ ನಮಗೆ ಒರಿಜಿನಿಂದ ಬಿಟ್ಬಿಡಿ ಎಕ್ಸ್ ಆಕ್ಸಿಸ್ ಇಂದ ಎಷ್ಟಿದೆ √13 ಇದೆ, ವೈ ಆಕ್ಸಿಸ್ ಎಷ್ಟಿದೆ √10 ಇದೆ, ಝೆಡ್ ಆಕ್ಸಿಸ್ ಅಂದ್ರೆ √5 ಇದೆ. ಓಕೆ, ಕೋಆರ್ಡಿನೇಟ್ಸ್ ಇಲ್ಲಿ ಮಾಡಿದೀವಿ ಆಲ್ರೆಡಿ, ಅದನ್ನೇ ಬರ್ದ್ಬಿಡಿ ಅಂದ್ರೆ √10 √13 √10 √5 ಬರುತ್ತೆ. ವಿಚ್ ಮೀನ್ಸ್ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಬಟ್ ಅವ್ರು ಮೆನ್ಷನ್ ಮಾಡಿಲ್ಲ ಫಸ್ಟ್ ಎಕ್ಸ್ ಆಕ್ಸಿಸ್ ಬರಬೇಕು ವೈ ಆಕ್ಸಿಸ್ ಬರಬೇಕು ಅಂತ ಹೇಳಿ. ಬಟ್ ನಮಗೆ ಡಿಸ್ಟೆನ್ಸ್ ಫ್ರಮ್ ದಿಸ್ ಪಾಯಿಂಟ್ ಟು ಕೋಆರ್ಡಿನೇಟ್ ಆಕ್ಸಿಸ್ ಎಷ್ಟಾಗುತ್ತೆ ನಮಗೆ, ದಟ್ ಈಸ್ √5 √10 √3. ಅದೇ ಥರ ನೀವು ಝೆಡ್ ಆಕ್ಸಿಸ್ ಇಂದ ನಾವು ಮಾಡಿದಾಗ ಝೆಡ್ ಆಕ್ಸಿಸ್ ಡಿಸ್ಟೆನ್ಸ್ ಕಂಡಿಡಿದ ಡಿಸ್ಟೆನ್ಸ್ ನಮಗೆ ಎಷ್ಟಾಗುತ್ತೆ, ದಟ್ ಈಸ್ √5 ಆಗುತ್ತೆ. ಅದು ಇಲ್ಲಿ ಮಾಡಿದೆ ನಾವು 3 ಇಲ್ಲಿ ಮಾಡಿದ್ದೀವಿ, ಮತ್ತೆ ಇಲ್ಲಿ ಮಾಡೋದು ಬೇಕಾಗಿದ್ದಿಲ್ಲ. ಓಕೆ, ಎಷ್ಟು ಬರ್ಕೊಳ್ಳಿ. Okay, so next question ನೋಡಿ ಏನಿದೆ. So next question, the point of negative direction of y axis at 5 units from the origin will be. Okay, so ನಾವು ಏನು ಕೊಟ್ಟಿದ್ದಾರೆ, the point on negative direction of y axis. Negative direction of y axis ಅಂದ್ರೆ let us consider this is x axis, this is y axis, this is z axis. ನೋಡಿ ಈ ಕಡೆ ಬಂದ್ರೆ ಏನು ಪಾಸಿಟಿವ್ ಆಗುತ್ತೆ. ಓಕೆ, ಇದು ಈ ಕಡೆ ಬಂದ್ರೆ ಪಾಸಿಟಿವ್ ಆಗುತ್ತೆ, ಹಿಂದೆ ಹೋದ್ರೆ ಏನಾಗುತ್ತೆ ನೆಗೆಟಿವ್. ಅದೇ ಥರ ಇದು ಈ ಕಡೆ ಬಂದರೆ ಪಾಸಿಟಿವ್ ಆಗುತ್ತೆ, ನಾವು ಈ ಕಡೆ ಹೋದಾಗ ಏನಾಗುತ್ತೆ ಅದು ನೆಗೆಟಿವ್ ಆಗುತ್ತೆ. ಓಕೆ, ಇದು ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್. ಓಕೆ, ಇದೇನಾಗುತ್ತೆ ನೆಗೆಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ಇದು ಕೆಳಗಡೆ ಬಂದಾಗ ನೆಗೆಟಿವ್ ಡೈರೆಕ್ಷನ್ ಆಫ್ ಝೆಡ್ ಆಕ್ಸಿಸ್ ಆಗುತ್ತೆ. ಅದು ಅವ್ರು ಏನು ಕೇಳ್ತಿದ್ರೆ, ದ ಪಾಯಿಂಟ್ ಆನ್ ದಿ ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್, ನೆಗೆಟಿವ್ ಡೈರೆಕ್ಷನ್ ಅಂದರೆ ಎಲ್ಲೋ ಸಂವೇರ್ ಇಲ್ಲಿ ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್ ಎಟ್ 5 ಯೂನಿಟ್ಸ್ ಫ್ರಮ್ ದಿ ಒರಿಜಿನ್. ಈ 5 ಯೂನಿಟ್ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿಂದ ಒರಿಜಿನ್ ಇಂದ 5 ಯೂನಿಟ್ಸ್ ಇದೆ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ, ಇದು ಇಲ್ಲಿಂದ ಇಲ್ಲಿ 5 ಡಿಸ್ಟೆನ್ಸ್ ಆದರೆ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರುತ್ತೆ ನಮಗೆ 0, -5, 0, 0, -5, 0 ಆಗುತ್ತೆ. ಸೊ ವಿಚ್ ಮೀನ್ಸ್ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನಿದೆ. ಓಕೆ, ಸೊ ಕೋಆರ್ಡಿನೇಟ್ಸ್ ಆಫ್ ದಿ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್. ಆಕ್ಚುಲ್ ಆಗಿ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ದು ನಿಮಗೆ ಇದು ಎಕ್ಸಾಮ್ ಇಂದ ತೆಗೆದಿದ್ದಾರೆ, ಸಿಲೆಬಸ್ ಇಂದ ತೆಗೆದಿದ್ದಾರೆ. ಬಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ಅವರು, ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ, ಕಲಿಯೋಣ. ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್. ಓಕೆ, ಸರ್ ವಾಟ್ ಈಸ್ ದ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್? ಫಸ್ಟ್ ಆಫ್ ಆಲ್ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಂದ್ರೆ ಒಂದು ಯಾವುದೋ ಟ್ರಯಾಂಗಲ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಆ ಟ್ರಯಾಂಗಲ್ ಕೋಆರ್ಡಿನೇಟ್ ಪಾಯಿಂಟ್ಸ್ ದಟ್ ಈಸ್ x1, y1, z1 ಇದೆ ಅಂತ ಅನ್ಕೊಳ್ಳಿ. ಅದೇ ತರ ದ ಕೋಆರ್ಡಿನೇಟ್ ಪಾಯಿಂಟ್ಸ್, vertices is the coordinate points in the triangle, the vertices is the coordinate points in there, that is x1, y1, z1. ಅದೇ ತರ x2, y2, z2. ಓಕೆ, ಅದೇ ತರ that is x3, y3, z3. ಓಕೆ, ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಇದೆ. vertices ಆಫ್ ಟ್ರಯಾಂಗಲ್ vertices ಕೋಆರ್ಡಿನೇಟ್ ಪಾಯಿಂಟ್ಸ್ ಇದೆ, ಈ ತರ ಇದೆ. ಓಕೆ, ಸೊ ನಮಗೆ ಸೆಂಟ್ರಾಯ್ಡ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್. ಓಕೆ, ಸೊ ಈ ಪಾಯಿಂಟ್ ಇಂದ ಒಂದು ಮೀಡಿಯನ್ ಡ್ರಾ ಮಾಡೋಣ. ಓಕೆ, ಸೊ ಮೀಡಿಯನ್ ಅಂದ್ರೆ ಏನು? ಸೊ ಮೀಡಿಯನ್ ಈ ಟ್ರಯಾಂಗಲ್ಸ್ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಓಕೆ, ಇಲ್ಲಿಂದ ಏನು ಡಿಸ್ಟೆನ್ಸ್ ಈ ನಮ್ಗೆ ಈ ಬೇಸಿಗೆ ಏನಿರ್ತಲ್ಲ, ಈ ಬೇಸಿಗೆ ಇರುತ್ತೆ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಓಕೆ, ಅದೇ ತರ ಈ ಕೋಆರ್ಡಿನೇಟ್ ಪಾಯಿಂಟ್ ಈ ವೆಟಸ್ ಇಂದ ಇಲ್ಲಿ ಒಂದು ಡೈರೆಕ್ಟ್ ಆಗಿ ಒಂದು ಲೈನ್ ಹಾಕಿದಾಗ ಈ 2 ಟ್ರಯಾಂಗಲ್ಸ್ ಒಂದು 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಅದೇ ತರ ಇಲ್ಲಿ ಮೀಡಿಯನ್ ಏನಿರುತ್ತೆ. ಓಕೆ, ಈ ಮೀಡಿಯನ್, ಈ 3 ಮೀಡಿಯನ್ ಎಲ್ಲಿ ನಮ್ಗೆ ಇಂಟರ್ಸೆಕ್ಟ್ ಆಗ್ತವೆ, ದಟ್ ಪಾಯಿಂಟ್ ವಿ ಕಾಲ್ಡ್ ಆಸ್ ಸೆಂಟ್ರಾಯ್ಡ್. ಓಕೆ, ದಿಸ್ ಪಾಯಿಂಟ್ ವಿ ಕಾಲ್ಡ್ ಆಸ್ ಸೆಂಟ್ರಾಯ್ಡ್. ಓಕೆ, ಈ ಪಾಯಿಂಟ್ ಏನಂತೀವಿ ಸೆಂಟ್ರಾಯ್ಡ್ ಅಂತ. ಓಕೆ, ಈ ಮೀಡಿಯನ್, ಸೊ ಮೀಡಿಯನ್ ಎಲ್ಲ ನಾವು ಮೀಡಿಯನ್ಸ್ ಎಷ್ಟು ಮೀಡಿಯನ್ ಫಾರ್ಮ್ ಆಗ್ತಾವೆ ಒಂದು ಟ್ರಯಾಂಗಲ್ಗೆ, ಎಲ್ಲ ಮೀಡಿಯನ್ಸು ನಾವೇನು ಮಾಡ್ತೀವಿ, ಸೊ ನಾವು ಡ್ರಾ ಮಾಡಿದಾಗ ಆ 3 ಮೀಡಿಯನ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಆ ಪಾಯಿಂಟ್ ವಿ ಕಾಲ್ಡ್ ಆಸ್ ಸೆಂಟ್ರಾಯ್ಡ್. ಓಕೆ, ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಸೆಂಟ್ರಾಯ್ಡ್ ಏನಾಗ್ತವೆ, ದಟ್ ಈಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಸೆಂಟ್ರಾಯ್ಡ್ ದಟ್ ಈಸ್ x1 + x2 + x3 divided by 3, y1 + y2 + y3 divided by 3, z1 + z2 + z3 divided by 3. Okay, so this is what the coordinate points of this is centroid. Okay, ಅದೇ ತರ ಅವ್ರು ಏನು ಕೊಟ್ಟಿದ್ದಾರೆ, ಇಲ್ಲೊಂದು ಟ್ರಯಾಂಗಲ್ ಇದೆ ನೋಡಿ. ಓಕೆ, ಇಲ್ಲೊಂದು ಟ್ರಯಾಂಗಲ್ ಇದೆ. coordinate points of centroid of a triangle whose vertices ನಮಗೆ coordinate points of centroid ನಮಗೆ coordinate points ಕಂಡುಹಿಡಬೇಕು. ಅದ್ರದ್ದು vertices ಕೊಟ್ಟಿದ್ದಾರೆ. ಓಕೆ, ಅದರದ್ದು vertices ನೋಡಿ ಏನೇನು ಕೊಟ್ಟಿದ್ದಾರೆ, ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಡ್ತೀವಿ ಇಲ್ಲಿ. ಸೊ ಫಸ್ಟ್ vertex ಏನು ಕೊಟ್ಟಿದ್ದಾರೆ, ದಟ್ ಈಸ್ 2, -3, 1. ನೆಕ್ಸ್ಟ್ ಸೆಕೆಂಡು ದಟ್ ಈಸ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ 1, 0, -1. ಅದೇ ಥರ್ಡ್ ಏನು ಕೊಟ್ಟಿದ್ದಾರೆ ನಮಗೆ, ದಟ್ ಈಸ್ 3, 6, 0, 3, 6, 0.
ಇಷ್ಟು ಕೊಟ್ಟಿದ್ದಾರೆ ನಮಗೆ ಸೆಂಟ್ರಾಯ್ಡ್ ಇದು ಹೆಂಗೆ ಕಂಡುಹಿಡಿತೀರಾ ದಟ್ ಈಸ್ ಇದನ್ನ x1 y1 z1 ಅಂತ ಹೇಳೋಣ ಇದು x2 y2 z2 ಅಂತ ಹೇಳೋಣ ಇದನ್ನ x3 y3 z23 ಅಂತ ಹೇಳೋಣ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸೆಂಟ್ರಾಯ್ಡ್ ಕಂಡು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಸೊ ನಮ್ಗೆ ಏನಾಗುತ್ತೆ ಸೆಂಟ್ರಾಯ್ಡ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ದಟ್ ಈಸ್ x1 plus x2 plus x3 okay 2 plus 1 plus 3 divided by 3 comma x2 y2 plus y1 plus y2 plus y3 y2 y1 plus ಅಂದ್ರೆ -3 plus 0 plus 6 divided by 3 comma ಅದೇ ತರ z1 plus z2 plus z3 okay z1 plus ಅಂದ್ರೆ 1 plus -1 plus 0 divided by 3 ಈಗ ನೋಡಿ ಸೆಂಟ್ರಾಯ್ಡ್ ಏನು ಬರುತ್ತೆ ಇದನ್ನು ಸಾಲ್ವ್ ಮಾಡ್ಕೊಂಡು ಬನ್ನಿ ಸೊ ನಮ್ಗೆ ಇದನ್ನು ಸಾಲ್ವ್ ಮಾಡ್ಕೊಂಡು ಬಂದರೆ ಏನಾಗುತ್ತೆ ನಮಗೆ ದಟ್ ಈಸ್ 2 plus 1 ಅಂದರೆ ಎಷ್ಟಾಗುತ್ತೆ 3 ಆಗುತ್ತಾ 2 plus 1 ಅಂದರೆ 3 ಆಗುತ್ತೆ 3 plus 3 ಅಂದರೆ ಏನಾಗುತ್ತೆ 6 ಆಗುತ್ತೆ 6 divided by 2 ಕಾಮ ನೆಕ್ಸ್ಟ್ 6 ಅಲ್ಲಿ 3 ಹೋದಾಗ ಏನಾಗುತ್ತೆ 3 ಆಗುತ್ತೆ 3 divided by 3 ಆಗುತ್ತೆ ನೆಕ್ಸ್ಟ್ +1 -1 ಮಾಡಿದ್ರೆ 0 ಆಗುತ್ತೆ 0 divided by anything 0 ಆಗುತ್ತೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ 6 divided by 2 ಅಂದರೆ ಏನಾಗುತ್ತೆ ದಟ್ ಈಸ್ ನಮ್ಗೆ 6 divided by 2 ಅಂದರೆ 3 ಆಗುತ್ತೆ 3, 1, 0 This is what the centroid of a triangle whose vertices are ಇಷ್ಟು ಕೊಟ್ಟಿದ್ದಾರೆ ಈಗ 3, 1, 0 ಐತೆ ನೋಡಿ 3, 1, 0 ಸಾರಿ ಇಲ್ಲಿ 3 ಇದೆ ನೋಡಿ 3 ಇದೆ ಓಕೆ 3 1 3 1 ಜಾ 3 2 ಜಾ ಸೊ ದಟ್ ಈಸ್ ವೈ ದಿಸ್ ಇಸ್ 2, 1, 0 ದಿಸ್ ಇಸ್ ಏನಾಗುತ್ತೆ 2, 1, 0 2, 1, 0 ಇಲ್ಲಿದೆ ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಓಕೆ ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಓಕೆ ಇಸ್ ಬರ್ಕೊಳ್ಳಿ ಓಕೆ ಸೊ ಲಾಸ್ಟ್ ಕ್ವಶನ್ ನೋಡಿ ಲಾಸ್ಟ್ ಕ್ವಶನ್ ಬಟ್ ಈಗ ಅವರೇ ಸೆಂಟ್ರಾಯ್ಡ್ ಕೊಟ್ಟಿದ್ದಾರೆ ಓಕೆ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ABC ಓಕೆ ಈಸ್ 1, 1, 1 and if the coordinate points of AB are ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಪಾಯಿಂಟ್ C ಓಕೆ ಅವ್ರು ಏನು ಕೊಟ್ಟಿದ್ದಾರೆ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ ಓಕೆ ಒಂದು ಟ್ರಯಾಂಗಲ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ ವರ್ಟೆಕ್ಸ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಓಕೆ ದಟ್ ಈಸ್ ಮತ್ತೆ ಎಲ್ಲ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿಲ್ಲ ಎಲ್ಲ ವರ್ಟೆಕ್ಸ್ ಕೊಟ್ಟಿಲ್ಲ ಅವ್ರು ಎರಡೇ ಕೊಟ್ಟಿದ್ದಾರೆ ಒಂದು ಎ ಪಾಯಿಂಟ್ ಕೊಟ್ಟಿದ್ದಾರೆ ದಟ್ ಈಸ್ 3, -5, 7 ಅನದರ್ ಪಾಯಿಂಟ್ ಕೊಟ್ಟಿದ್ದಾರೆ ಅನದರ್ ವರ್ಟೆಕ್ಸ್ ಪಾಯಿಂಟ್ ಕೊಟ್ಟಿದ್ದಾರೆ ದಟ್ ಈಸ್ ಏನು ಕೊಟ್ಟಿದ್ದಾರೆ ದಟ್ ಈಸ್ -1, -7, -6 ಓಕೆ -6 ಬಟ್ ಸಿ ಕೋಆರ್ಡಿನೇಟ್ ಪಾಯಿಂಟ್ ಕೊಟ್ಟಿಲ್ಲ ಅಂದ್ರೆ ಥರ್ಡ್ ವರ್ಟೆಕ್ಸ್ ಪಾಯಿಂಟ್ ಕೊಟ್ಟಿಲ್ಲ ಅವರು ದಟ್ ಈಸ್ ಸಿ ಆಫ್ ದಟ್ ಈಸ್ ಏನು ತೋಡೋಣ ದಟ್ ಈಸ್ x, y, z ಅಂತ ತಗೋಣ ಬಟ್ ದೇ ಹ್ಯಾವ್ ಗಿವನ್ ವರ್ಟೆಕ್ಸ್ ಕೊಟ್ಟಿದ್ದಾರೆ ಸಾರಿ ಸೆಂಟ್ರಾಯ್ಡ್ ಕೊಟ್ಟಿದ್ದಾರೆ ಸೆಂಟ್ರಾಯ್ಡ್ ಎಷ್ಟು ಕೊಡಿ ಸೆಂಟ್ರಾಯ್ಡ್ ಕೋಆರ್ಡಿನೇಟ್ ಪಾಯಿಂಟ್ ದಟ್ ಈಸ್ ಈಕ್ವಲ್ ಟು ಸೆಂಟ್ರಾಯ್ಡ್ ಕೋಆರ್ಡಿನೇಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಸೆಂಟ್ರಾಯ್ಡ್ ದಟ್ ಈಸ್ 1, 1 ಅಂತ 1 ಕೊಟ್ಟಿದ್ದಾರೆ 1, 1, 1 ಅಂತ ಕೊಟ್ಟಿದ್ದಾರೆ ನಿಮಗೆ ಫಾರ್ಮುಲಾ ಗೊತ್ತಿದೆ ದಟ್ ಈಸ್ ಸೆಂಟ್ರಾಯ್ಡ್ ದಟ್ ಈಸ್ ಈಕ್ವಲ್ ಟು x1 plus x2 plus x3 divided by 3, y1 plus y2 plus y3 divided by 3, ಅದೇ ಥರ z1 plus z2 plus z3 divided by 3 ಇದು ಫಾರ್ಮುಲಾ ಓಕೆ ಸರ್ ಅಲ್ಲಿ ಇದು ಮಾಡ್ತೀನಿ ನೋಡಿ ಸೊ ಹಿಯರ್ ವಾಟ್ ದೇ ಹ್ಯಾವ್ ಗಿವನ್ ದಟ್ ಈಸ್ ಸೆಂಟ್ರಾಯ್ಡ್ ದೇ ಹ್ಯಾವ್ ಗಿವನ್ 1, 1, ದಟ್ ಈಸ್ ಈಕ್ವಲ್ ಟು ಯು ನೋ ದ ಫಾರ್ಮುಲಾ ದಟ್ ಈಸ್ x1 plus x2 plus x3 divided by 3 okay y1 plus y2 plus y3 divided by 3 z1 plus z2 plus z3 divided by 3 okay ಇದು ಕೊಟ್ಟಿದ್ದಾರೆ ಓಕೆ ಇಷ್ಟು ಕೊಟ್ಟಿದ್ದಾರೆ ಅವರು ಓಕೆ 1, 1, 1 ಹೆಂಗಿದೆ ಹಂಗೆ ಬರ್ಕೊಳ್ಳಿ ಓಕೆ ಸೊ 1, 1 ಹೆಂಗಿದ್ದಾರೆ x1 ಪ್ಲಸ್ ಅಲ್ಲಿ ಏನಿದೆ x1 ಪ್ಲಸ್ ಅಲ್ಲಿ 3 ಇದೆ ಇವು ರೇಟೆಡ್ 3 ಪ್ಲಸ್ y1 ಪ್ಲಸ್ ಏನಿದೆ ದಟ್ ಈಸ್ x2 ಪ್ಲಸ್ ಏನಿದೆ -1 ಇದೆ ರೇಟೆಡ್ -1 ಓಕೆ ಪ್ಲಸ್ x3 ಪ್ಲಸ್ ಏನಿದೆ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ಅದೇನು ತೊಗೊಂಡು x ಅಂತ ತೊಗೊಂಡು ರೇಟೆಡ್ x divided by 3 ಅದೇ ಥರ y1 ಪ್ಲಸ್ ಏನಿದೆ -5 ಇದೆ ರೇಟೆಡ್ -5 ನೆಕ್ಸ್ಟ್ ಅದೇ ಥರ z1 ಪ್ಲಸ್ y2 ಪ್ಲಸ್ ಏನಿದೆ -7 ಇದೆ -7 ಬರ್ಕೊಳ್ಳಿ ಅದೇ ಥರ y3 ಪ್ಲಸ್ ಏನಿದೆ y ಇದೆ ರೇಟೆಡ್ y divided by 3 ಹೆಂಗಿದೆ ಅದೇ ಥರ z1 ಪ್ಲಸ್ ಏನಿದೆ ನಮಗೆ ದಟ್ ಈಸ್ z1 ಪ್ಲಸ್ ಅಲ್ಲಿ ನಮಗೆ 7 ಇದೆ ರೇಟೆಡ್ 7 z2 ಪ್ಲಸ್ ಏನಿದೆ z2 ಪ್ಲಸ್ ಏನಿದೆ ನಮಗೆ -6 ಇದೆ ರೇಟೆಡ್ -6 ಓಕೆ ಅದೇ ಥರ z3 ಪ್ಲಸ್ ಏನಿದೆ ಸೊ z3 ಪ್ಲಸ್ z ಇದೆ ರೇಟೆಡ್ z divided by 3
ಓಕೆ, ಇದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ಸಾಲ್ವ್ ಮಾಡೋಣ. ಸೊ ದಟ್ ಈಸ್ ಇಲ್ಲಿ ನೋಡಿ, ಸೊ ಈ ಸ್ಲೈಡಲ್ಲಿ ನೋಡಿ, ದಟ್ ಈಸ್ 1,1,1 ಬರ್ಕೊಂಬಿಡಿ ನೀಟಾಗಿ. 1,1, ಬರ್ಕೊಂಬಿಡಿ. ಇಲ್ಲಿ ನೋಡಿ, ಇಲ್ಲೇನಿತ್ತು, ಓಕೆ, ಇಲ್ಲಿ ನೋಡಿ ಏನಿದೆ. ಸೊ 3 - 1 ಅಂದ್ರೆ ಏನಾಗುತ್ತೆ, ದಟ್ ಈಸ್ 2 ಆಗುತ್ತೆ. 2 + x ಡಿವೈಡೆಡ್ ಬೈ 3 ಆಗುತ್ತೆ. ಓಕೆ, ದಟ್ ಈಸ್ 2 + x ಡಿವೈಡೆಡ್ ಬೈ 3 ಕಾಮ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, ನೆಕ್ಸ್ಟ್ ಏನಾಗುತ್ತೆ, -5 - 7 -5 - 7 ಅಂದ್ರೆ ಎಷ್ಟಾಗುತ್ತೆ, -12 ಆಗುತ್ತೆ. -12 + y -12 + y ಡಿವೈಡೆಡ್ ಬೈ 3 ಕಾಮ. ನೆಕ್ಸ್ಟ್ ಇದೇನಾಗುತ್ತೆ ನೋಡಿ, ದಟ್ ಈಸ್ 7 - 6 ಅಂದ್ರೆ 1 ಆಗುತ್ತೆ. 1 + y ಡಿವೈಡೆಡ್ ಬೈ 3, 1 + y ಡಿವೈಡೆಡ್ ಬೈ 3. ಇದನ್ನು ಸಾಲ್ವ್ ಮಾಡ್ಕೊಂತ ಹೋಗಿ. ಓಕೆ, ನಾವು ಇಲ್ಲಿ ಈ 1 ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಇರುತ್ತೆ, ಈ 1 ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಇರುತ್ತೆ, ಅದು ಈ 1 ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಇರುತ್ತೆ. ಸೊ ವಿಚ್ ಮೀನ್ಸ್ ನಾವು ಏನು ಕಂಡುಹಿಡಬೇಕು, ಸೊ ನಮಗೆ XYZ ಕಂಡುಹಿಡಬೇಕು. XYZ ಕಂಡುಹಿಡಬೇಕಂದ್ರೆ ದಟ್ ಈಸ್ 2 + x ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು 1. ಇಲ್ಲಿ 3 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇವಾಗ ಏನಾಗುತ್ತೆ, ದಟ್ ಈಸ್ 2 + x ದಟ್ ಈಸ್ ಈಕ್ವಲ್ ಟು 3 ಆಗುತ್ತೆ. ಈ +2 ನ ಆ ಕಡೆ ಕಳಿಸ್ಬಿಡಿ. +2 ನ ಆ ಕಡೆ ಅಂದ್ರೆ ದಟ್ ಈಸ್ x ದಟ್ ಈಸ್ ಈಕ್ವಲ್ ಟು 3 - 2. ಅಂದರೆ x ವ್ಯಾಲ್ಯೂ ಎಷ್ಟು ಬಂತು, 1 ಬಂತು. ಇದು 1 ಆಯ್ತು, 1 ಮುಗಿತು. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಏನು ತೊಗೊಳ್ಳೋಣ ಅಂದರೆ ಇಸ್ 1 ದಟ್ ಈಸ್ ಈಕ್ವಲ್ ಟು ಇದಕ್ಕೆ ಈಕ್ವಲ್ ಮಾಡೋಣ. ದಟ್ ಈಸ್ 1 ದಟ್ ಈಸ್ ಈಕ್ವಲ್ ಟು -12 + y ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ ನಮಗೆ, ಇಸ್ ಈಕ್ವಲ್ ಟು 3 ಈಕ್ವಲ್ ಟು ಎಷ್ಟಿದೆ ನಮಗೆ y. ಇದು z ಬರಬೇಕಿತ್ತು, 1 +. ಓಕೆ, ಸೊ ನಾವು ಇದನ್ನ, ಇದು y ಅಲ್ಲ, ಇದು 1. 3 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ, 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ -12 + y ದಟ್ ಈಸ್ ಈಕ್ವಲ್ ಟು 3. ಈ -12 ನ ಆ ಕಡೆ ಕಳಿಸ್ಬಿಡಿ. -12 ನ ಆ ಕಡೆ ಕಳಿಸಿದ್ರೆ +12 ಆಗುತ್ತೆ. ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 3 + 12 ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 15 ಆಗುತ್ತೆ. y ವ್ಯಾಲ್ಯೂ 15 ಮತ್ತು 15. ಅದೇ ಥರ z ವ್ಯಾಲ್ಯೂ ಅಂದರೆ ಇದು ಇದಕ್ಕೆ ಈಕ್ವಲ್ ಇದೆ. ಇದು ಇದಕ್ಕೆ ಈಕ್ವಲ್ ಅಂದರೆ ಏನಾಗುತ್ತೆ, ದಟ್ ಈಸ್ 1 + z ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ ನಮಗೆ, ದಟ್ ಈಸ್ 1 ಇದೆ. 1 ಈ 3 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 3 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಅಂತ ದಟ್ ಈಸ್ 1 + z ದಟ್ ಈಸ್ ಈಕ್ವಲ್ ಟು 3 ಆಗುತ್ತೆ. ಈ +1 ಆ ಕಡೆ ಕಳಿಸಿ, +1 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, -1 ಆಗುತ್ತೆ. z ದಟ್ ಈಸ್ ಈಕ್ವಲ್ ಟು 3 - 1 ವಿಚ್ ಮೀನ್ಸ್ z ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 2. ಅಂದರೆ x ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬರುತ್ತೆ. y ವ್ಯಾಲ್ಯೂ ಎಷ್ಟು ಬರುತ್ತೆ, 15 ಬಂತೆ. z ವ್ಯಾಲ್ಯೂ ಎಷ್ಟು ಬಂತು, ನಮಗೆ 2 ಬಂತು. ಸೊ ದಿಸ್ ಈಸ್ ವಾಟ್ ದಿ ವರ್ಟೆಕ್ಸ್ ಆಫ್ ದಿ ಥರ್ಡ್ ಕೋಆರ್ಡಿನೇಟ್ ಪಾಯಿಂಟ್. ದಿಸ್ ಇಸ್ ವಾಟ್ ದಿ ಕೋಆರ್ಡಿನೇಟ್ ಪಾಯಿಂಟ್ ಆಫ್ ಥರ್ಡ್ ವರ್ಟೆಕ್ಸ್. ನೋಡಿ ಏನಿದೆ, ಇಲ್ಲ ನಮಗೆ ಅದು, ವಿ ವಿಲ್ ಜಸ್ಟ್ ಚೆಕ್ ಇಟ್ ಫಸ್ಟ್. ಯಾವ ಎಲ್ಲಾದ್ರೂ ರಾಂಗ್ ಮಾಡಿದ್ವಿ ನಾವು. ಫಸ್ಟ್ ಏನಿದೆ ನೋಡಿ, ಏನು ಬಂದಿದೆ, 1, 15, 2. 1, 15 ಅಂದರೆ y ಕೋಆರ್ಡಿನೇಟ್ ಏನು ಸ್ವಲ್ಪ ರಾಂಗ್ ಬಂದಿದೆ ನೋಡಿ, ಚೆಕ್ ಮಾಡೋಣ. ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಇದೆ, y ಕೋಆರ್ಡಿನೇಟ್ ಪಾಯಿಂಟ್ ಇದು -5 ಇದೆ, -5 ಬರ್ಕೊಂಡಿದ್ದೀನಿ. ಓಕೆ, ಇಲ್ಲಿನ -5 ಇದೆ, ಇಲ್ಲಿನೂ -5 ಬರ್ಕೊಂಡಿದ್ದೀನಿ. ಓಕೆ, -5 ಇಲ್ಲಿ +y ಇದೆ, +y ಬರ್ಕೊಂಡಿದ್ದೀನಿ. ಓಕೆ, ಇಲ್ಲಿ -5 -7 +y ಇದೆ, +y ಬರ್ಕೊಂಡು ಡಿವೈಡ್ ಬೈ 3. ಓಕೆ, ಅದನ್ನೇ ಇಲ್ಲಿ ಸಾಲ್ವ್ ಮಾಡ್ಕೊಂಡಿದ್ದೀನಿ ನೋಡಿ. -12 + y ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು ಕರೆಕ್ಟ್ ಇದೆ. ವಿಚ್ ಮೀನ್ಸ್ ನಾವು ಬರ್ಕೊಳ್ಳುವಾಗ ಏನೋ ಮಿಸ್ ಮಾಡಿ ಬರ್ಕೊಂಡಿದ್ವಿ. ಇಲ್ಲಿ +2 ಬರಬೇಕಿತ್ತು ಅಂತ ಐ ಥಿಂಕ್. ಇದು +7 ಇರ್ಬೋದಿಲ್ಲ, -7 ಇರ್ಬೋದು. ಓಕೆ, ಅಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ. ಇದು ಏನು ಮಾಡೋಣ, ಇದು +7 ಮಾಡ್ಕೊಂಡು ಸಾಲ್ವ್ ಮಾಡೋಣ. ಈ +7 ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಓಕೆ, ಈ +7 ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ 7 - 2 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ, 7 - 2 ಮಾಡಿದ್ರೆ 2 ಬರುತ್ತೆ ಇಲ್ಲಿ. ಓಕೆ, ಅವಾಗ ಏನಾಗುತ್ತೆ, 2 ಬರುತ್ತೆ, +2. ಈ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ. ಇಟ್ ಈಸ್ 2 + y ಡಿವೈಡೆಡ್ ಬೈ ದಟ್ ಈಸ್ ಈಕ್ವಲ್ ಟು 3 ಬರುತ್ತೆ. ಓಕೆ, +2 ನ ಆ ಕಡೆ ಕಳಿಸಿ, +2 ನ ಆ ಕಡೆ ಕಳಿಸಿದ್ರೆ y ದಟ್ ಈಸ್ ಈಕ್ವಲ್ ಟು 3 - 2 ಆಗುತ್ತೆ. ದಟ್ ಈಸ್ y ಈಕ್ವಲ್ ಟು 1. ಓಕೆ, ದಟ್ ಈಸ್ 1, 1, 2 ಬರಬೇಕು. 1, 1, 2 ಇದೆ ನೋಡಿ. ದಟ್ ಈಸ್ 1, 1, 2. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನಮ್ಮ ಬರ್ಕೊಳ್ಳೋಕೆ +- ಸ್ವಲ್ಪ ಚೇಂಜ್ ಮಾಡಿರ್ಬೋದು. ಓಕೆ, ದಟ್ ಈಸ್ 1, 1, 2 ಆಗುತ್ತೆ. ಓಕೆ, ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ, ಸೊ ನಮ್ಮ MCQs ನಿಮಗೆ ಎಲ್ಲ ಸಾಲ್ವ್ ಮಾಡ್ತೀರಾ ನೀವು. ಓಕೆ, ಜಸ್ಟ್ ಬರ್ಕೊಳ್ಳಿ ಫಸ್ಟ್.
ಓಕೆ, ಸೊ ನೋಡಿ ಇಷ್ಟು ಕ್ವಶನ್ ಸಾಲ್ವ್ ಮಾಡಿಬಿಟ್ಟಿದ್ರೆ ಯಾವ್ದಾರ MCQ ಕ್ವಶನ್ ಅಂತ ಕೇಳಿದ್ರೆ ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಈ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು ನೀವು. ಸೊ ನಿಮಗೆ ನನ್ನ ಪ್ರಕಾರ ನೀವು ಇಷ್ಟು ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದರೆ ಸೊ ನಿಮಗೆ ಬೋರ್ಡಲ್ಲಿ ಯಾವ ಥರದ್ದೇ ಕ್ವಶನ್ಸ್ ಕೇಳಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಬಟ್ KCETಗೆ ಇದೇ ಥರ ಕ್ವಶನ್ಸ್ ಬರ್ತವೆ. ನಿಮಗೆ ಸ್ವಲ್ಪ ಅಪ್ಲೈಡ್ ಕೇಳಿದ್ರೆ ಕೇಳ್ಬೋದು, ಇಲ್ಲ ಡೈರೆಕ್ಟ್ ಇವೇ ಕ್ವಶನ್ಸ್ ಕೇಳಿದ್ರೆ ಕೇಳ್ಬೋದು. ಅದಕ್ಕೋಸ್ಕರ ಕಾನ್ಸೆಪ್ಟ್ ನಿಮ್ಗೆ ನೀಟಾಗಿ ಗೊತ್ತಿರಬೇಕು. ಓಕೆ, ಸೊ ಕಾನ್ಸೆಪ್ಟ್ ನಿಮ್ಗೆ ನೀಟಾಗಿ ಗೊತ್ತಿದ್ರೆ ಸೊ ನೀವು ಯಾವ್ದಾರ ಕ್ವಶನ್ಸು ಹೆಂಗಾರು ಕೊಟ್ಟರೆ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.